ಹಾಯ್ ಮೈ ಡಿಯರ್ ಎಲೆಕ್ಟ್ರಾನ್ಸ್, ವೆಲ್ಕಮ್ ಟು ದೀಕ್ಷಾ ವೇದಾಂತು ಕನ್ನಡ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಾಸ್ಟರ್ ಟೀಚರ್ ಸುಹಾಸ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಿವತ್ತಿನ ಸೆಷನ್ನಲ್ಲಿ ಏನು ತಿಳ್ಕೊಳ್ಳೋಣ ಗೊತ್ತಾ? ಈ NCERT ಲೈನ್ ಬೈ ಲೈನ್ ಅಂದರೆ ಟೆಕ್ಸ್ಟ್ ಬುಕ್ನ ಹೇಗೆ ಓದೋದು, ಯಾವ ರೀತಿ ಮಾರ್ಕರಲ್ಲಿ ಓದ್ಕೋಬೇಕು, ಮತ್ತು ಹೇಗೆ ಯಾವ ಲೈನು ಏನು ಮೀನಿಂಗ್ ಕೊಡುತ್ತೆ ಅಂತ ತಿಳ್ಕೊಳ್ಳೋಣ. ಯಾಕಂದರೆ ಮೆನಿ ಆಫ್ ದ ಕ್ವಶನ್ಸ್ ಬರೋದು ಟೆಕ್ಸ್ಟ್ ಬುಕ್ಕಿಂದಾನೆ. ಓಕೆನಾ? ಟೆಕ್ಸ್ಟ್ ಬುಕ್ಕು ತುಂಬ ಇಂಪಾರ್ಟೆಂಟ್. ಇವತ್ತು ಚಾಪ್ಟರ್ ಯಾವುದ್ರ ಬಗ್ಗೆ ತಿಳ್ಕೊಳ್ಳೋಣ? ಆಟಮ್ಸ್ ಮತ್ತು ಮಾಲಿಕ್ಯೂಲ್ಸ್. ಓಕೆನಾ? ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್ ಚಾಪ್ಟರ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಫಸ್ಟ್ ಏನಿದೆ, ಏನ್ಷಿಯಂಟ್ ಇಂಡಿಯನ್ ಅಂಡ್ ಗ್ರೀಕ್ ಫಿಲಾಸಫರ್ಸ್ ಹ್ಯಾವ್ ಆಲ್ವೇಸ್ ವಂಡರ್ಡ್ ಅಬೌಟ್ ದ ಅನ್ನೋನ್ ಅಂಡ್ ಅನ್ಸೀನ್ ಫಾರ್ಮ್ ಆಫ್ ಮ್ಯಾಟರ್. ಈ ನಮ್ಮ ಏನ್ಷಿಯಂಟ್ ಇಂಡಿಯನ್ ಸೈಂಟಿಸ್ಟು ಮತ್ತು ಈ ಗ್ರೀಕ್ ಫಿಲಾಸಫರ್ಸ್ ಇದ್ರಲ್ಲ, ಅವ್ರಿಗೆ ಏನಂದರೆ ಯಾವಾಗೂ ಎಕ್ಸೈಟ್ಮೆಂಟಲ್ಲಿದ್ದರು. ಏನಂದರೆ ಯಾವಾಗೂ ವಂಡರ್ಡ್ ಆಗಿದ್ರು. ಏನಂದರೆ ಮ್ಯಾಟರ್ ಅಂದರೆ ಮ್ಯಾಟರ್ ಒಳಗೆ ಈ ವಸ್ತು ಮ್ಯಾಟರ್ ಅಂದರೆ ಏನು ಹೇಳಿ, ಸುತ್ತಮುತ್ತ ಇರೋ ಎಲ್ಲ ವಸ್ತುಗಳನ್ನ ಮ್ಯಾಟರ್ ಅಂತ ಕರೀತಾರೆ. ಅದ್ರ ಒಳಗೆ ಏನಿರುತ್ತೆ, ಏನಿದೆ ಅಂತ ತಿಳ್ಕೊಳ್ಳೋಕೆ ಇವರು ತುಂಬ ವಂಡರ್ಡ್ ಅಂದರೆ ತುಂಬ ಏನು ಅಂದರೆ ಕುತೂಹಲವಾಗಿದ್ರು. ಆಮೇಲೆ ದ ಐಡಿಯಾ ವಾಸ್ ಡಿವಿಸಬಿಲಿಟಿ ಆಫ್ ಮ್ಯಾಟರ್ ವಾಸ್ ಕನ್ಸಿಡರ್ಡ್ ಲಾಂಗ್ ಬ್ಯಾಕ್ ಇನ್ ಇಂಡಿಯಾ ಅರೌಂಡ್ 500 BC. ನೋಡಿ, ಅರೌಂಡ್ 500 BC ಹಿಂದೆನೇ, ಏನು 500 BC ಹಿಂದೆನೇ ಏನಿತ್ತು, ಈ ಡಿವಿಸಬಿಲಿಟಿ ಐಡಿಯಾ ಅಂದರೆ ಮ್ಯಾಟರ್ನ ಡಿವಿಸಬಲ್ ಮಾಡಬೇಕು ಅನ್ನೋ ಐಡಿಯಾ 500 ಅಂದರೆ ಆಲ್ಮೋಸ್ಟ್ 200-300 ವರ್ಷದ ಹಿಂದೆನೇ ಬಂದಿತ್ತು. ಅದು ಇಂಡಿಯನ್ ಫಿಲಾಸಫರ್ ನೇಮ್ ಯಾವುದು? ಮಹರ್ಷಿ ಕಾನಡ್. ಯಾವುದು? ಇಂಡಿಯನ್ ಫಿಲಾಸಫರ್ ನೇಮ್ ಮಹರ್ಷಿ ಕಾನಡ್ ಪಾಸ್ಟುಲೇಟ್ ದಟ್ ಇಫ್ ವಿ ಗೋ ಆನ್ ಡಿವೈಡಿಂಗ್ ಮ್ಯಾಟರ್, ಪದಾರ್ಥ ಕೇಳಿದ್ದೀರಾ? ಪದಾರ್ಥ ಅಂದರೆ ಏನು ಹೇಳಿ? ಪದಾರ್ಥ ಮಾಮೂಲಿ ಮನೇಲಿ ಹೇಳ್ತಾರೆ ನೋಡಿ, ವಸ್ತು ಪದಾರ್ಥ ಖಾಲಿ ಆಗೈತೆ, ಅದು ತಗೊಬನ್ನಿ ಇದು ತಗೊಬನ್ನಿ ಅಂತ. ಆ ಥರ ನಮ್ಮ ಏನ್ಷಿಯಂಟ್ ಇಂಡಿಯನ್ ಸೈಂಟಿಸ್ಟ್ ಯಾರು, ಅವ್ರ ನೇಮು ಮಹರ್ಷಿ ಕಾನಡ್. ಪಾಸ್ಟುಲೇಟ್ ಅಂದರೆ ಆಗಿನ ಕಾಲದಲ್ಲೇ 500 BC ಅಂದರೆ 2000-2500 ವರ್ಷದ ಹಿಂದೆನೇ ಅವರು ಮ್ಯಾಟರ್ನ ಡಿವೈಡ್ ಮಾಡ್ತಾರೆ. ವಿ ಶೆಲ್ ಗೆಟ್ ಸ್ಮಾಲರ್ ಆ್ಯಂಡ್ ಸ್ಮಾಲರ್ ಪಾರ್ಟಿಕಲ್ಸ್. ನಾವು ಒಂದು ಮ್ಯಾಟರ್ನ ಡಿವೈಡ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಸ್ಮಾಲರ್ ಪಾರ್ಟಿಕಲ್ ಬರುತ್ತೆ. ವಿ ಶೆಲ್ ಗೆಟ್, ಆಮೇಲೆ ಅಲ್ಟಿಮೇಟ್ಲಿ ಎ stage will come when we shall come across the smallest particle beyond the which further division will not be possible. ಅರ್ಥ ಆಯ್ತಾ? ಡಿವೈಡ್ ಮಾಡ್ತಾ ಹೋದ್ರೆ ಫುಲ್ಲು ಡಿವೈಡ್ ಆಗ್ತಾ ಹೋಗುತ್ತೆ. ಆ ಪದಾರ್ಥ ಮ್ಯಾಟರು ಡಿವೈಡ್ ಆಗ್ತಾ ಹೋಗುತ್ತೆ. ಅಟ್ ಎ ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಅದು ಫರ್ದರ್ ಡಿವೈಡ್ ಮಾಡೋಕ್ಕಾಗಲ್ಲ. ಅದನ್ನ ಏನಂತ ಕರೆದ್ರು ಇವರು? ಪರಮಾಣು. ಈ ನೇಮ್ಡ್ ದೀಸ್ ಪಾರ್ಟಿಕಲ್ಸ್ ಆಸ್ ಪರಮಾಣು. ಹಾಗಾದ್ರೆ ಅರ್ಥ ಆಯ್ತಾ? ಏನು ಹೇಳಿ, ನಮ್ಮ ಏನ್ಷಿಯಂಟ್ ಇಂಡಿಯನ್ ಸೈಂಟಿಸ್ಟು ಮತ್ತು ಗ್ರೀಕ್ ಫಿಲಾಸಫರ್ಗೆ ಯಾವಾಗೂ ಇದರಲ್ಲಿ ಏನು, ಈ ಆಟಮ್ ಇದು ಮ್ಯಾಟರಲ್ಲಿ ಏನಿರುತ್ತೆ ಅಂತ ವಂಡರ್ಡಾಗಿ ಕುತೂಹಲವಾಗಿದ್ರು. ಆಗ ನಮ್ಮ 500 ವರ್ಷದ ಹಿಂದೆನೇ ಈ ಡಿವಿಸಬಿಲಿಟಿ ಅಂದರೆ ಇದನ್ನ ಒಡೆಯೋದು, ಮ್ಯಾಟರ್ನ ಒಳಗೆ ಒಡೆಯೋದು ಕಾನ್ಸೆಪ್ಟು ಹಾಗೆ 500 ವರ್ಷದ ಹಿಂದೆನೇ ಬಂತು. ಅದರಲ್ಲೂ ನಮ್ಮ ಏನ್ಷಿಯಂಟ್ ಇಂಡಿಯನ್ ಸೈಂಟಿಸ್ಟ್ ಯಾರು? ಮಹರ್ಷಿ ಕಾನಡ್ ಅನ್ನೋರು ಒಂದು ಥಿಯರಿನ ಪಾಸ್ಟುಲೇಟ್ ಮಾಡಿದ್ರು. ಏನು ಅಂದರೆ, ಒಂದು ಪಾರ್ಟಿಕಲ್ ಅಥವಾ ಒಂದು ಪದಾರ್ಥನ ನಾವು ಡಿವೈಡ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಒಟ್ಟೆ ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಅದು ಸ್ಮಾಲೆಸ್ಟ್ ಆಗುತ್ತೆ. ಸ್ಮಾಲೆಸ್ಟ್ ಆದಾದ್ಮೇಲೆ ಅದನ್ನ ಫರ್ದರ್ ಡಿವೈಡ್ ಮಾಡೋಕ್ಕಾಗಲ್ಲ. ಅದನ್ನ ಏನಂತ ಕರೆದ್ರು? ಅದನ್ನ ಪರಮಾಣು ಅಂತ ಕರೆದ್ರು. ಆ್ಯಂಡ್ ಅನದರ್ ಇಂಡಿಯನ್ ಫಿಲಾಸಫರ್ ಯಾರು? ಪಕುದಾ ಕಾತ್ಯಾಮ elaborate this doctrine and said these particles normally exist in a combined form which gives us various form of matter. ಇನ್ನೊಬ್ರು ಯಾರು? ಪಕುದಾ ಕಟ್ಯಾಮ ಅನ್ನೋ ಸೈಂಟಿಸ್ಟು ಏನಂತ ಹೇಳಿದ್ರು, ಇದು ಸಿಂಗಲ್ ಆಗಿ ನೇಚರಲ್ಲಿ ಎಕ್ಸಿಸ್ಟ್ ಆಗಲ್ಲ, ಇದು ಇನ್ನೊಂದು ಮಾಲಿಕ್ಯೂಲ್ಸ್ ಜೊತೆ ಜಾಯಿನ್ ಆಗಿ ಏನು ಫಾರ್ಮೇಷನ್ ಆಗುತ್ತೆ? ಮ್ಯಾಟರ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿದ್ರು. ಅರ್ಥ ಆಯ್ತಾ? ಫಸ್ಟ್ ಪ್ಯಾರಾ. ನೆಕ್ಸ್ಟು ಫಸ್ಟ್ ಏನು, ಈ ಫಸ್ಟ್ ಪ್ಯಾರಾ ಫುಲ್ಲು ಏನರ ಬಗ್ಗೆ ಹೇಳುತ್ತೆ? ನಮ್ಮದು ಆಟಮ್ದು ಬಿಫೋರ್ ಆಟಮ್, ಆ ಸ್ಟ್ರಕ್ಚರ್ ಆಫ್ ಆಟಮ್ ಹೇಗೆ ಬಂತು ಅಂತ ಹೇಳುತ್ತೆ. ಹೇಗೆ ಅಂದರೆ, ಈ ನಮ್ಮ ಇಂಡಿಯನ್ ಮತ್ತು ಏನ್ಷಿಯಂಟ್ ಸೈಂಟಿಸ್ಟು ಫುಲ್ಲು ಕುತೂಹಲ ಆಗಿರ್ತಾರೆ. ಯಾವ ರೀತಿ ಅದನ್ನ ಮ್ಯಾಟರ್ ಅಂದರೆ ಮ್ಯಾಟರ್ ಒಳಗೆ ಏನಿರುತ್ತೆ ಅಂತ ತಿಳ್ಕೊಳ್ಳೋಕೆ ಫುಲ್ಲು ಕುತೂಹಲವಾಗಿರ್ತಾರೆ. ಅದರಿಂದ ಏನಾಗುತ್ತೆ, ಅವರು ಆ ಪದಾರ್ಥ ಮಹರ್ಷಿ ಕಾನಡ್ ಅನ್ನೋ ನಮ್ಮ ಏನ್ಷಿಯಂಟ್ ಇಂಡಿಯನ್ ಸೈಂಟಿಸ್ಟು ಅವರು ಒಂದು ಪದಾರ್ಥನ ಡಿವಿಸಬಿಲಿಟಿ ಮಾಡ್ಬೋದು ಅಂತ ಹೇಳ್ತಾರೆ. ಡಿವಿಸಬಿಲಿಟಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಅಟ್ ಎ ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಅದು ಫುಲ್ಲು ಸಣ್ಣ ಆಗಿ ಇನ್ನು ಮುಂದಕ್ಕೆ ಡಿವಿಷನ್ ಮಾಡೋಕ್ಕಾಗಲ್ಲ, ಅಂದರೆ ಇನ್ನು ಮುಂದಕ್ಕೆ ಅದನ್ನ ಮುರಿಯೋಕ್ಕಾಗಲ್ಲ. ಅದನ್ನ ಏನಂತ ಕರೀತಾರೆ? ಪರಮಾಣು ಅಂತ ಕರೀತಾರೆ. ಮತ್ತು ಇನ್ನೊಂದು ಅನದರ್ ಇಂಡಿಯನ್ ಫಿಲಾಸಫರ್ ಯಾರು? ಪಕುದಾ ಕಟ್ಯಾಮ ಅನ್ನೋರು. ಈ ಪರಮಾಣು ಸಿಂಗಲ್ ಆಗಿ ಎಕ್ಸಿಸ್ಟ್ ಆಗಲ್ಲ, ಇದು ಅನದರ್ ಪರಮಾಣು ಜೊತೆ ಫಾರ್ಮೇಷನ್ ಆಗಿ ಮ್ಯಾಟರ್ ಆಗಿ ಫಾರ್ಮ್ ಆಗುತ್ತೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಅರೌಂಡ್ ದಿ ಸೇಮ್ ಎರಾ ಏನ್ಷಿಯಂಟ್ ಗ್ರೀಕ್ ಫಿಲಾಸಫರ್ ಡೆಮೋಕ್ರಟಸ್ ಅಂಡ್ ಯಾರು? ಲ್ಯೂಕಿಪಸ್
suggests that if we go on dividing matter, a stage will come when particles obtained cannot be divided further. ಸೇಮ್ ಇವ್ರು ಏನಂದ್ರು, ಇನ್ನೊಂದು ಎರಾ ಅಂದ್ರೆ ಇನ್ನೊಂದು ಸಮಯದಲ್ಲಿ ಸೇಮ್ ಸಮಯದಲ್ಲೇನೆ ಈ ಏನ್ಷಿಯಂಟ್ ಗ್ರೀಕ್ ಫಿಲಾಸಫರ್ಸ್ ಯಾರ್ಯಾರಿದ್ರು, ಸಾರಿ, ಏನ್ಷಿಯಂಟ್ ಗ್ರೀಕ್ ಫಿಲಾಸಫರ್ಸ್ ಡೆಮೋಕ್ರಟಿಸ್ ಅಂಡ್ ಲೆಕ್ಯೂಪಸ್ ಸಜೆಸ್ಟ್ ದಟ್, ಏನು ಸಜೆಸ್ಟ್ ಮಾಡಿದ್ರು, ಆ ಮ್ಯಾಟರ್ನ ಡಿವೈಡ್ ಮಾಡ್ಕೊತ ಹೋಗ್ತಾ ಇದ್ರೆ ಅಟ್ ಎ ಸ್ಟೇಜ್ ಒಂದು ಸ್ಟೇಜ್ ಬರುತ್ತೆ ವೆನ್ ಪಾರ್ಟಿಕಲ್ಸ್ ಆಫ್ಟೈನ್ ಕೆನ್ ನಾಟ್ ಬಿ ಡಿವೈಡೆಡ್ ಫರ್ದರ್. ಆ ಸ್ಟೇಜಲ್ಲಿ ಅದು ಮುಂದಕ್ಕೆ ಡಿವೈಡ್ ಮಾಡೋಕ್ಕಾಗಲ್ಲ. ಅದನ್ನ ಏನಂತ ಕರೆದ್ರು ಡೆಮೋಕ್ರಟಸ್ ಕಾಲ್ಡ್ ದೀಸ್ ಇಂಡಿವಿಜುವಲ್ ಪಾರ್ಟಿಕಲ್ಸ್ ಆರ್ ಆಟಮ್ಸ್. ಡೆಮೋಕ್ರಟಸ್ ಏನಂತ ಕರೆದ್ರು, ದೀಸ್ ಡೆಮೋಕ್ರಟಸ್ ಕಾಲ್ಡ್ ದೀಸ್ ಇಂಡಿವಿಜುವಲ್ ಪಾರ್ಟಿಕಲ್ಸ್ ಆರ್ ಆಟಮ್ಸ್. ಇದನ್ನ ಆಟಮ್ಸ್ ಸೇಮ್ ಮಹರ್ಷಿ ಕಾನಡ್ ಏನು ಹೇಳಿದ್ರು ಅದೇ ಎರಾದಲ್ಲಿ ಈ ಗ್ರೀಕ್ ಫಿಲಾಸಫರ್ಸ್ ಯಾರ್ಯಾರಿದ್ರು, ಡೆಮೋಕ್ರಟಿಸ್ ಮತ್ತು ಲೆಕ್ಯೂಪಸ್ ಏನಂತ ಕರೆದ್ರು, ಈ ಮ್ಯಾಟರ್ನ ನಾವು ಡಿವೈಡ್ ಮಾಡ್ಕೊಂಡು ಹೋಗ್ತಾ 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 ಹೋದಂಗೆ ಒಂದು ಅಟ್ ಎ ಪರ್ಟಿಕ್ಯುಲರ್ ಸ್ಟೇಜ್ ಬರುತ್ತೆ. ಆ ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಮ್ಯಾಟರ್ನ ಫರ್ದರ್ ಡಿವೈಡ್ ಮಾಡೋಕ್ಕಾಗಲ್ಲ. ಅದನ್ನ ಏನಂತ ಕರೆದ್ರು, ಇಟ್ ಈಸ್ ನೋನ್ ಆಸ್ ದೀಸ್ ಇಂಡಿವಿಜುವಲ್ ಪಾರ್ಟಿಕಲ್ಸ್ ಆರ್ ನೋನ್ ಆಸ್ ಆಟಮ್ಸ್ ಅಂತ ಕರೆದ್ರು. ಮೀನಿಂಗ್ ಇಂಡಿವಿಜುವಲ್. ಆಟಮ್ಸ್ ಮೀನಿಂಗ್ ಏನು, ಇಂಡಿವಿಜುವಲ್. ಅರ್ಥ ಆಯ್ತಾ? ಮತ್ತೆ all this was based on philosophical consideration and not much experimental work. To validate this idea could be done till the 18th century. ಅಂದರೆ ಇದೆಲ್ಲ ಫಿಲಾಸಫಿ ಐಡಿಯಾ ಅಂದರೆ ಯಾರೋ ಒಬ್ರು ಪಾಸ್ಟುಲೇಟ್ಸ್ ಮಾಡಿದ್ರು, ಬಟ್ ಇದು ಎಕ್ಸ್ಪೆರಿಮೆಂಟಲ್ಲಿ ಇರಲಿಲ್ಲ. ಅರ್ಥ ಆಯ್ತಾ? ಎಕ್ಸ್ಪೆರಿಮೆಂಟ್ ಆಗಿ ಇರಲಿಲ್ಲ. ಅದನ್ನ ಅಪ್ ಟು 18th century ತನಕ ಇದು ಇದೇ ರೀತಿ ಇತ್ತು. ಆಮೇಲೆ ಬೈ ದಿ ಎಂಡ್ ಆಫ್ ದಿ 18th century scientists recognize the difference between elements and compounds and naturally become interested in finding out how and why elements combine and what happens when they combine. 18th century ಆದಮೇಲೆ 18th century ತನಕ ಇದೇ ರೀತಿ ಇತ್ತು. ಅಟ್ 18th centuryಲಿ ಇವರು ಸೈಂಟಿಸ್ಟ್ ಏನು ಮಾಡಿದ್ರು, ಈ ಮಾಲಿಕ್ಯೂಲ್ಸು, ಆಟಮ್ಸು ಮತ್ತು ಕಾಂಪೌಂಡ್ಸ್ ಇರುತ್ತಲ್ಲ ಅದನ್ನ ರೆಕಾಗ್ನೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ರೆಕಾಗ್ನೈಸ್ ಮಾಡ್ತಾ ಏನು ಮಾಡಿದ್ರು, ನ್ಯಾಚುರಲಿ ಯಾವುದಾದ್ರು ಕಂಬೈನ್ ಆಗಿ ಸಿಗುತ್ತೆ ಮತ್ತು ಏನಾಗಿ ಕಂಬೈನ್ ಆಗುತ್ತೆ ಅಂತ ಸೈಂಟಿಸ್ಟು ಸ್ಟಾರ್ಟ್ ಮಾಡೋಕ್ಕೆ ಮಾಡಿದ್ರು. ಆಂಟೋನಾ ಎಲ್ ಲೆವಿಸ್ ಯಾರು ಲೆವೋಸಿಸರ್ laid the foundation of chemical sciences by establishing two more important laws of combustion. ಇವ್ರು ಏನು ಮಾಡಿದ್ರು, ಕೆಮಿಕಲ್ ಸೈನ್ಸಸ್ನ ಅಂದರೆ ಕೆಮಿಸ್ಟ್ರಿ ಇದೆಯಲ್ಲ, ಕೆಮಿಸ್ಟ್ರಿ ಇಸ್ ನಥಿಂಗ್ ಬಟ್ ಕೆಮಿಕಲ್ ಸೈನ್ಸಸ್. ಯಾರು ಸೈಂಟಿಸ್ಟು, ಆಂಟೋನ್ ಎಲ್ ಲೆವಿಸರ್ ಲೆಡ್. ಅವರು ಎರಡು ಕೆಮಿಕಲ್ ಯಾವುದು ಇಂಪಾರ್ಟೆಂಟ್ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್, ಟೂ ಇಂಪಾರ್ಟೆಂಟ್ ಲಾ. ಯಾವ ಟೂ ಇಂಪಾರ್ಟೆಂಟ್ ಲಾ, ಎರಡು ಟೂ ಇಂಪಾರ್ಟೆಂಟ್ ಲಾನ ಅವರು ಫಾರ್ಮ್ ಮಾಡ್ತಾರೆ. ಯಾವ ಅಂತ ನೋಡೋಣವಾ? ಫಸ್ಟ್ ಲಾ ಯಾವುದು, ಲಾಸ್ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಎರಡು ಲಾನ ಲೆವಿಸಿಸರು ಸ್ಟಾರ್ಟ್ ಮಾಡಿದ್ರು, ಲೆವಿಸಿಸರ್, ಮತ್ತೆ ಅದನ್ನ ಎಕ್ಸ್ಪೆರಿಮೆಂಟ್ ಆಗಿ ಡೂ ಮಾಡಿದ್ದಾರೆ. ಏನು, ಇಸ್ ದೇರ್ ಚೇಂಜ್ ಇನ್ ಮಾಸ್ ವೆನ್ ಎ ಕೆಮಿಕಲ್ ಚೇಂಜ್ ಟೇಕ್ಸ್ ಪ್ಲೇಸ್. ಲಾ ಫಸ್ಟ್ ಲಾ ಏನು ಹೇಳುತ್ತೆ, ಲಾ ಆಫ್ ಕನ್ಸರ್ವೇಷನ್ ಮಾಸು, ಇಸ್ ದೇರ್ ಎ ಚೇಂಜ್ ಇನ್ ಮಾಸ್ ವೆನ್ ಕೆಮಿಕಲ್ ಚೇಂಜ್ ಟೇಕ್ಸ್ ಪ್ಲೇಸ್. ಅಂದರೆ ಮಾಸ್ ಚೇಂಜ್ ಆಗುತ್ತಾ? ಫಸ್ಟ್ ಲಾಗ್ ಹೋಗೋಕೆ ಮುಂಚೆ ಏನು, ಕೆಮಿಕಲ್ ಚೇಂಜು ಮಾಸು, ಕೆಮಿಕಲ್ ರಿಯಾಕ್ಷನ್ ಅಂದಾಗ ಕೆಮಿಕಲ್ ಮಾಸ್ ಏನಾದರೂ ಚೇಂಜ್ ಆಗುತ್ತಾ? ಆಕ್ಟಿವಿಟಿ ಇದೆ. ಏನು ಆಕ್ಟಿವಿಟಿ? ಟೇಕ್ ಒನ್ ಆಫ್ ದ ಫಾಲೋಯಿಂಗ್ ಸೆಟ್ಸ್ ಎಕ್ಸ್ ಆ್ಯಂಡ್ ವೈ ಆಫ್ ಕೆಮಿಕಲ್ಸ್. ಎಕ್ಸು ಮತ್ತು ವೈ ಕೆಮಿಕಲ್ಸ್ನ ತಗೊಳ್ಳೋದು. ಒಂದು ಕಡೆ ಎಕ್ಸು, ಒಂದು ಕಡೆ ವೈ. ಓಕೆನಾ? ಎಕ್ಸ್ ಕೆಮಿಕಲಲ್ಲಿ ಏನೇನಿದೆ, ಕಾಪರ್ ಸಲ್ಫೇಟ್ ಅಂದರೆ CuSO4, ಬೇರಿಯಂ ಕ್ಲೋರೈಡ್, ಲೆಡ್ ನೈಟ್ರೇಟ್ ಇದೆ. ಅದೇ ರೀತಿ ವೈಯಲ್ಲಿ ಸೋಡಿಯಂ ಕಾರ್ಬೋನೇಟು, ಸೋಡಿಯಂ ಸಲ್ಫೇಟು, ಸೋಡಿಯಂ ಕ್ಲೋರೈಡ್ ಇದೆ. ಓಕೆನಾ? ಪ್ರಿಪೇರ್, ಸೆಕೆಂಡ್ ಪಾಯಿಂಟ್ ಏನು, ಪ್ರಿಪೇರ್ ಸಪರೇಟ್ಲಿ a 5% ಸೊಲ್ಯೂಷನ್ ಆಫ್ ಎನಿ ಒನ್ ಪೇರ್ ಆಫ್ ಸಬ್ಸ್ಟೆನ್ಸ್ ಲಿಸ್ಟೆಡ್ ಅಂಡರ್ ಎಕ್ಸ್ ಆ್ಯಂಡ್ ವೈ ಈಚ್ ಇನ್ 10 ml ಇನ್ ವಾಟರ್. ಇವು ಮೂರು ಇದೆಯಲ್ಲ, ಇವನು 5% ಸೊಲ್ಯೂಷನ್. 5% ಸೊಲ್ಯೂಷನ್ ಹೇಗೆ ಪ್ರಿಪೇರ್ ಮಾಡೋದು ಗೊತ್ತಾ? 5% ಮೀನ್ಸ್ 5 grams ಇನ್ 100 ml. ಅಂದರೆ 10 ml ಅಂತ ಇದೆ. 10 ml ಅಂದರೆ 10 mlಗೆ 5% ಎಷ್ಟು ಬರುತ್ತೆ? 0.5 grams ಇನ್ 10 ml. ಅಂದರೆ 0.5 grams ಆಫ್ ಕಾಪರ್ ಸಲ್ಫೇಟ್ನ 10 ml ಅಲ್ಲಿ ಡಿಸಾಲ್ವ್ ಮಾಡೋದು. ಆ ರೀತಿ ಯಾವುದಾದ್ರೂ ಮಿಕ್ಸ್ಚರ್ನ ನೀವು ಇದು ಪ್ರಿಪೇರ್ ಮಾಡಿ ಅಂತ ಇದೆ. ನೆಕ್ಸ್ಟು, ಟೇಕ್ ಎ ಲಿಟಲ್ ಅಮೌಂಟ್ ಆಫ್ ಸೊಲ್ಯೂಷನ್ ಆಫ್ ವೈ ಇನ್ ಎ ಕೊನಿಕಲ್ ಫ್ಲಾಸ್ಕ್ ಅಂಡ್ ಸಮ್ ಸೊಲ್ಯೂಷನ್ ಆಫ್ ಎಕ್ಸ್ ಇನ್ ಎ ಇಗ್ನಿಷನ್ ಟ್ಯೂಬ್. ಇಗ್ನಿಷನ್ ಟ್ಯೂಬಲ್ಲಿ ಎಕ್ಸ್ ಇರಬೇಕು, ಈ ವೈಯಲ್ಲಿ ಏನಿರಬೇಕು, ವೈಯಲ್ಲಿ ಕೊನಿಕಲ್ ಫ್ಲಾಸ್ಕಲ್ಲಿ ವೈ ಇರಬೇಕು. ಇಗ್ನಿಷನ್ ಟ್ಯೂಬಲ್ಲಿ ಎಕ್ಸು, ಕೊನಿಕಲ್ ಫ್ಲಾಸ್ಕಲ್ಲಿ ವೈ, ಸ್ಮಾಲ್ ಅಮೌಂಟು. ನೆಕ್ಸ್ಟು, ಹ್ಯಾಂಗ್ ದ ಇಗ್ನಿಷನ್ ಟ್ಯೂಬ್ ಇನ್ ದಿ ಫ್ಲಾಸ್ಕ್ ಕೇರ್ಫುಲಿ, see the solution do not get mixed, put a cork on the flask. ಇಗ್ನಿಷನ್ ಟ್ಯೂಬ್ನ ಫ್ಲಾಸ್ಕ್ಗೆ ಕೇರ್ಫುಲ್ ಆಗಿ ಆ್ಯಡ್ ಮಾಡಬೇಕು, ಬಟ್ ಏನಿದು ಸೊಲ್ಯೂಷನ್ ಮಿಕ್ಸ್ ಆಗಬಾರ್ದು. ಅದಕ್ಕೆ ಕಾರ್ಕ್ ಯಾವ ರೀತಿ ಇರುತ್ತೆ ಗೊತ್ತಾ? ಎಕ್ಸ್ಪೆರಿಮೆಂಟ್ ಸೆಟಪ್ಪು ಈಗಿರುತ್ತೆ ನೋಡಿ. ಇದರಲ್ಲಿ ಸೊಲ್ಯೂಷನ್ ಎಕ್ಸ್ ಇರುತ್ತೆ, ಯಾವುದರಲ್ಲಿ, ಕೊನಿಕಲ್, ಇದರಲ್ಲಿ ಇಗ್ನಿಷನ್ ಟ್ಯೂಬಲ್ಲಿ. ಕೊನಿಕಲ್ ಫ್ಲಾಸ್ಕಲ್ಲಿ ಸೊಲ್ಯೂಷನ್ ವೈ ಇರುತ್ತೆ ಅಲ್ವಾ? ಆಮೇಲೆ ಕಾರ್ಕ್
ಕಾರ್ಕಾಗಿ ಇದು ಮಾಡ್ತಾರೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನು, ಅವೆರಡು ಮಿಕ್ಸ್ ಆಗಬಾರ್ದು. ಅರ್ಥ ಆಯ್ತಾ? ಆವಾಗ ಈ ರೀತಿ ಇರುತ್ತೆ. ಇಗ್ನಿಷನ್ ಟ್ಯೂಬ್ ಕಂಟೈನಿಂಗ್ ಸೊಲ್ಯೂಷನ್ ಎಕ್ಸ್ ಡಿಪ್ಡ್ ಇನ್ ಎ ಸೊಲ್ಯೂಷನ್ ಕೊನಿಕಲ್ ಫ್ಲಾಸ್ಕ್ ವೈ ಅಲ್ವಾ, ಈ ರೀತಿ ಇರುತ್ತೆ. ಈಗ ವೇ ದ ಫ್ಲಾಸ್ಕ್ ವಿತ್ ಇಟ್ಸ್ ಕಂಟೆಂಟ್ಸ್ ಕೇರ್ಫುಲಿ. ಫಸ್ಟ್ ಪಾಯಿಂಟ್ ಏನು ಮಾಡಬೇಕು, ಈ ಫ್ಲಾಸ್ಕ್ನ ವೇಯ್ ಮಾಡಬೇಕು. ನೆಕ್ಸ್ಟು ನೌ ಟಿಲ್ಟ್ ಅಂಡ್ ಸ್ವರ್ಲ್ ದ ಫ್ಲಾಸ್ಕ್ ಸೊ ದಟ್ ದ ಸೊಲ್ಯೂಷನ್ ಎಕ್ಸ್ ಅಂಡ್ ವೈ ಗೆಟ್ ಮಿಕ್ಸಡ್. ಫಸ್ಟು ವೇಯ್ ಮಾಡಬೇಕು, ಇದು ಸ್ಟಿರ್ ಮಾಡೋಕ್ಕೆ ಮುಂಚೆ. ಆಮೇಲೆ ಅದನ್ನ ಉಲ್ಟಾ ಮಾಡಬೇಕು, ಸ್ಟಿರ್ ಮಾಡಬೇಕು. ಸ್ಟಿರ್ ಮಾಡಿದಾಗ ಇವೆರಡು ಎಕ್ಸ್ ಅಂಡ್ ವೈ ಮಿಕ್ಸ್ ಆಗಬೇಕು, ಆ ರೀತಿ ಸ್ಟಿರ್ ಮಾಡಬೇಕು. ವಾಟ್ ಹ್ಯಾಪನ್ಸ್ ಇನ್ ದ ರಿಯಾಕ್ಷನ್ ಫ್ಲಾಸ್ಕ್? ರಿಯಾಕ್ಷನ್ ಫ್ಲಾಸ್ಕ್ ಅಲ್ಲಿ ಏನಾಯಿತು, ನ್ಯೂ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತಲ್ವಾ. ಡ್ಯೂ ಯು ಥಿಂಕ್ ದಟ್ ಕೆಮಿಕಲ್ ರಿಯಾಕ್ಷನ್ ಹ್ಯಾಸ್ ಟೇಕನ್ ಪ್ಲೇಸ್? ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಆಯ್ತಾ? ಎಸ್, ಅಬ್ಸಲ್ಯೂಟ್ಲಿ ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಆಯಿತು. ವೈ ಶುಡ್ ವಿ ಪುಟ್ ಎ ಕಾಕ್ ಆನ್ ದ ಮೌತ್ ಆಫ್ ದ ಫ್ಲಾಸ್ಕ್? ಯಾಕಂದ್ರೆ ಕೆಮಿಕಲ್ಸ್ ಆಚೆ ಹೋಗ್ಬಾರ್ದು, ನ್ಯೂ ಪ್ರಾಡಕ್ಟು ಆಚೆ ಹೋಗ್ಬಾರ್ದು ಅಂತ ಪುಟ್ ಮಾಡ್ತೀವಿ ಅಲ್ವಾ. ಡಸ್ ದ ಮಾಸ್ ಆಫ್ ದ ಕೆಮಿಕಲ್ ಮಾಸ್ ಆಫ್ ದ ಫ್ಲಾಸ್ಕ್ ಅಂಡ್ ಇಟ್ಸ್ ಕಂಟೆಂಟ್ಸ್ ಚೇಂಜ್ ಆಫ್ಟರು? ಅದನ್ನ ಮಾಸ್ ಆಫ್ ದ ಅದನ್ನ ಚೇಂಜ್ ಆಗುತ್ತಾ ಅಂತ ಇದೆ ಎಕ್ಸ್ಪೆರಿಮೆಂಟು. ಏನಾಗುತ್ತೆ, ಅಬ್ಸಲ್ಯೂಟ್ಲಿ ಚೇಂಜ್ ಆಗಲ್ಲ. ಯಾಕೆ? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಫಸ್ಟ್ ಏನು ಲಾ ಆಫ್ ಕನ್ಸರ್ವೇಷನ್ ಮಾಸ್ ಸ್ಟೇಟ್ ಮಾಡುತ್ತಂದ್ರೆ, ಮಾಸ್ ಕೆನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡೆಸ್ಟ್ರಾಯ್ಡ್ ಇನ್ ಎ ಕೆಮಿಕಲ್ ರಿಯಾಕ್ಷನ್. ತುಂಬ ಇಂಪಾರ್ಟೆಂಟು, ಕೇಳ್ತಾರೆ. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಸ್ಟೇಟ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ. ಓಕೆನಾ? ಏನು? ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಮಾಸ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡೆಸ್ಟ್ರಾಯ್ಡ್ ಇನ್ ಕೆಮಿಕಲ್ ರಿಯಾಕ್ಷನ್. ಎಕ್ಸಾಂಪಲ್ ಇಲ್ಲೇ ಇದೆ ನೋಡಿ. ನಾವು ಒಂದು ಫ್ಲಾಸ್ಕ್ನ ತಗೊಂಡು ಎರಡು ಸೊಲ್ಯೂಷನ್ನ ಮಿಕ್ಸ್ ಮಾಡಿ ಬಿಫೋರ್ ಸೊಲ್ಯೂಷನ್ ಮಾಡಿದಾಗೂ ನಮಗೆ ಸೊಲ್ಯೂಷನ್ ಚೇಂಜ್ ಆಗಲ್ಲ. ಅರ್ಥ ಆಯ್ತಾ? ಮಿಕ್ಸ್ ಮಾಡಿದ್ಮೇಲೂ ಇದು ಏನು, ಫಸ್ಟ್ ಎರಡು ಸಪ್ರೇಟ್ ಕೆಮಿಕಲ್ ಮಾಡಿ ಇದರಲ್ಲಿ ವೇಯ್ ಮಾಡ್ದು ಅಲ್ವಾ, ವೇಯ್ ಮಾಡ್ತೀವಿ. ಆಮೇಲೆ ಎರಡು ಮಿಕ್ಸ್ ಮಾಡಿದ್ರು ಅದ್ರ ಕೆಮಿಕಲ್ಲು ಲಾಸ್ಟಲ್ಲಿ ವೇಯ್ ಮಾಡಿದಾಗೂ ಅಷ್ಟೇ ಬರುತ್ತೆ ಪ್ರಾಡಕ್ಟ್. ಯಾಕಂದರೆ ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಮಾಸಸ್ ನೈದರ್ ಬಿ ಕ್ರಿಯೇಟೆಡ್, ಮಾಸಸ್ ನಾಟ್ ಬಿ ಡೆಸ್ಟ್ರಾಯ್ಡ್ ಇನ್ ಅಂಡ್ ಕೆಮಿಕಲ್ ರಿಯಾಕ್ಷನ್. ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಮಾಸ್ನ ಈ ಕಡೆ ಕ್ರಿಯೇಟಿವ್ ಮಾಡೋಕ್ಕಾಗಲ್ಲ, ಈ ಕಡೆ ಡೆಸ್ಟ್ರಾಯ್ ಮಾಡೋಕ್ಕೂ ಆಗಲ್ಲ. ಅರ್ಥ ಆಯ್ತಾ? ಆಮೇಲೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಪ್ರಾಪರ್ಟೀಸ್, ಲಾ ಆಫ್ ಕಾನ್ಸ್ಟೆಂಟ್ ಪ್ರಾಪರ್ಟೀಸ್, ಸೆಕೆಂಡ್ ಲಾ. ಫಸ್ಟ್ ಲಾ ಅರ್ಥ ಆಯ್ತಾ? ಫಸ್ಟ್ ಲಾ ಯಾವುದು? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ತುಂಬ ಇಂಪಾರ್ಟೆಂಟ್ ಕ್ವಶನು, ಟಿಕ್ ಮಾಡ್ಕೊಳ್ಳಿ. ಈ ಥರ ಏನು ಮಾಡಿ ಗೊತ್ತಾ, ಒಂದು ಪೆನ್ ಹೈಲೈಟರ್ ತೊಗೊಂಡು ಈ ಥರ ಇಂಪಾರ್ಟೆಂಟ್ ನಾನು ಹೇಳ್ತೀನಲ್ಲ, ನೀವು ಟೆಕ್ಸ್ಟ್ ಬುಕ್ ತೊಗೊಂಡು ಯಾವುದಾದ್ರು ಇಂಪಾರ್ಟೆಂಟು ಇದು ನೋಡಿ, ಇದು ಇಂಪಾರ್ಟೆಂಟು. ಏನಾಗುತ್ತೆ ಗೊತ್ತಾ, ಈ ಥರ ಇಂಪಾರ್ಟೆಂಟ್ ಟಿಕ್ ಮಾಡ್ಕೊಂಡ್ರೆ ನಮಗೆ ಎಕ್ಸಾಮ್ ಟೈಮಲ್ಲಿ ಟೆಕ್ಸ್ಟ್ ಬುಕ್ ಕೂಡ ತುಂಬ ಇಂಪಾರ್ಟೆಂಟು. ಯಾಕಂದರೆ ಎಕ್ಸಾಮ್ ಟೈಮಲ್ಲೂ ಟೆಕ್ಸ್ಟ್ ಬುಕ್ಕಿಂದನೇ ಜಾಸ್ತಿ ಮಾರ್ಕ್ಸಸ್ ಬರುತ್ತೆ. ಈ ರೀತಿ ನಾವು ಒಂದು ಮಾರ್ಕರ್ ಪೆನ್ ಯೂಸ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಓದೋಕ್ಕೆ ಈಸಿ ಆಗುತ್ತೆ. ಇವು ಇಂಪಾರ್ಟೆಂಟ್, ಬೇರೆ ಪಾಯಿಂಟ್ಸ್ ಓದೋದು ಬದಲು ಇವು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ಓಕೆನಾ? ಆ ರೀತಿ. ಮತ್ತೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಪ್ರಾಪರ್ಟೀಸ್, ಸೆಕೆಂಡ್ ಲಾ ನೋಡೋಣ. Suhas Sir, along with other scientists, noted that many compounds were composed of 2 or more elements, and each such compound had the same elements in the same proportion, irrespective of where the compound came from or who prepared it. ಈ ಲೆವಿ ಸಿಸ್ಟರು ಮತ್ತೆ ಬೇರೆ ಅದರ್ ಸೈಂಟಿಸ್ಟ್ ಇದ್ರಲ್ಲ, ನೋಟ್ ಮಾಡಿದ್ರು. ಏನು ಮಾಡಿದ್ರು? ಕಾಂಪೌಂಡು ಕಾಂಪೋಸಿಷನ್ ಆಫ್ ಎಲಿಮೆಂಟ್ಸ್, ಬೇರೆ ಎಲಿಮೆಂಟ್ಸು ಯಾವ ರೀತಿ ಇರುತ್ತೆ, ಪ್ರಪೋಸಿಷನ್ ಎಲ್ಲದರಲ್ಲೂ ಸೇಮ್ ಪ್ರಪೋಸಿಷನ್, ಇದು ಸೇಮ್ ಪ್ರಪೋಸಿಷನ್. ಬೇರೆ ಎಲಿಮೆಂಟ್ ಇದ್ರು ಸೇಮ್ ಪ್ರಪೋಸಿಷನು, ಇರ್ರೆಸ್ಪೆಕ್ಟಿವ್ ವೇರ್ ದ ಕಾಂಪೌಂಡ್ ಕೇಮ್ ಫ್ರಮ್, ಹೂ ಪ್ರಿಪೇರ್ಡ್ ಇಟ್. ಯಾರೇ ಪ್ರಿಪೇರ್ ಮಾಡಿದ್ರು ಸೇಮ್ ಕಂಪೋಸಿಷನ್ ಇರ್ತಿತ್ತು, ಇರ್ರೆಸ್ಪೆಕ್ಟಿವ್ ಎಷ್ಟೇ ಆ್ಯಡ್ ಮಾಡಿದ್ರು ಎಷ್ಟೇ ಕಡಿಮೆ ಮಾಡಿದ್ರು ಆ ಥರ ಇರ್ತಿತ್ತು. ಇನ್ನೇ ಕಾಂಪೌಂಡ್ ಸಚ್ ಅಸ್ ವಾಟರ್. ಯಾವ ಕಾಂಪೌಂಡು? ವಾಟರ್. ದ ರೇಷಿಯೋ ಆಫ್ ದಿ ಮಾಸ್ ಆಫ್ ಹೈಡ್ರೋಜನ್ ಟು ದಿ ಮಾಸ್ ಆಫ್ ಆಕ್ಸಿಜನ್ ಇಸ್ ಆಲ್ವೇಸ್ 1:8. ವಾಟ್ ಎವರ್ ದ ಸೋರ್ಸ್ ಆಫ್ ವಾಟರ್. ಏನು ಗೊತ್ತಾಯ್ತು ಅರ್ಥ? ವಾಟರ್ನ ನಾವು ಎಷ್ಟೇ ಸಲ ಪ್ರಿಪೇರ್ ಮಾಡಿದ್ರು ಅದರದ್ದು ಮಾಸ್ ರೇಷಿಯೋ H2O ಏನು ಬರ್ತಿತ್ತು? 1:8 ಬರ್ತಿತ್ತು. ಹಾಗಾದರೆ ಏನು ಕಾರಣ ಇದಕ್ಕೆ? ಯಾವುದಿರ್ಬೋದು ಸೋರ್ಸು? ವಾಟ್ ಎವರ್ ದ ಸೋರ್ಸ್ ಆಫ್ ವಾಟರ್. ದಸ್ ಇಫ್ 9 ಗ್ರಾಮ್ ಆಫ್ ವಾಟರ್ ಇಸ್ ಡಿಕಂಪೋಸ್ಡ್, 9 ಗ್ರಾಮ್ ಆಫ್ ವಾಟರು ಡಿಕಂಪೋಸ್ ಆದರೆ 1 ಗ್ರಾಮ್ ಆಫ್ ಹೈಡ್ರೋಜನ್ ಅಂಡ್ 8 ಗ್ರಾಮ್ ಆಫ್ ಆಕ್ಸಿಜನ್ ಆರ್ ಆಲ್ವೇಸ್ ಒಬ್ಟೈನ್ಡ್. 9 ಗ್ರಾಮ್ ವಾಟರ್ನ ಡಿಕಂಪೋಸ್ ಮಾಡಿದ್ರೆ, ಡಿಕಂಪೋಸ್ಡ್ ರಿಯಾಕ್ಷನ್ ಅಂದರೆ ಏನು ಹೇಳಿ? ರಿಯಾಕ್ಷನ್ನ ಡಿಕಂಪೋಸ್ ಅಂದರೆ ಒಡೆಯೋದು, ಇರೋ ಮಾಲಿಕ್ಯೂಲ್ನ ಬ್ರೇಕ್ ಮಾಡೋದು. ಆ ಥರ ಮಾಡಿದ್ರೆ 1 ಗ್ರಾಮು ಹೈಡ್ರೋಜನ್ ಸಿಗ್ತಿತ್ತು, 8 ಗ್ರಾಮು ಆಕ್ಸಿಜನ್ ಸಿಗ್ತಿತ್ತು. ಸಿಮಿಲರ್ಲಿ ಅಮೋನಿಯಾದಲ್ಲಿ ನೈಟ್ರೋಜನ್ ಹೈಡ್ರೋಜನ್ ಆರ್ ಆಲ್ವೇಸ್ ಪ್ರೆಸೆಂಟ್ ಇನ್ ದಿ ರೇಷಿಯೋ ಆಫ್ 14:3 ಬೈ ಮಾಸ್. ವಾಟ್ ಎವರ್ ದ ಮೆಥಡ್ ಆರ್ ಸೋರ್ಸ್ ಫ್ರಮ್ ವಿಚ್ ಇಸ್ ಒಬ್ಟೈನ್ಡ್. ಯಾವುದೇ ಸೋರ್ಸಲ್ಲಿ ಯಾವುದೇ ಮಾಸ್ ಆಗಲಿ ಒಬ್ಟೈನ್ ಆಗಿದ್ರು ಅದ್ರದ್ದು ರೇಷಿಯೋ ಯಾವ ರೀತಿ ಸಿಗ್ತಿತ್ತು? 14:3. ಅಂದರೆ ಅಮೋನಿಯಾ 14 ಗ್ರಾಮ್ ಇರ್ತಿತ್ತು, ಹೈಡ್ರೋಜನ್ 3 ಗ್ರಾಮ್ ಇರ್ತಿತ್ತು. ಎಂಥರಲ್ಲಿ? NH3 ಮಾಲಿಕ್ಯೂಲ್. ದಿಸ್ ಲೆಡ್ ಟು ಲಾ ಆಫ್
ಕಾನ್ಸ್ಟೆಂಟ್ ಪ್ರಪೋಸಿಷನ್ ವಿಚ್ ಇಸ್ ಆಲ್ಸೋ ನೌನ್ ಆಸ್ ದ ಲಾ ಆಫ್ ಡೆಫಿನೆಟ್ ಪ್ರಪೋಸಿಷನ್. ಇದೆಲ್ಲ ಏನಕ್ಕೆ ಲೀಡ್ ಆಯಿತು? ಫಾರ್ಮೇಷನ್ ಆಫ್ ಲಾ ಆಫ್ ಡೆಫಿನೆಟ್, ಅದು ಡೆಫಿನೆಟ್ ಪ್ರಪೋಸಿಷನ್. ಅಂಡ್ ದಿ ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋಸಿಷನ್ ಏನ್ ಹೇಳುತ್ತೆ? ದ ಲಾ ಸ್ಟೇಟ್ ದಟ್ ಇನ್ ಎ ಕೆಮಿಕಲ್, ತುಂಬಾ ಇಂಪಾರ್ಟೆಂಟ್ ಕ್ವಶನ್ ನೋಡ್ಕೊಳ್ಳಿ, ಇನ್ ಎ ಕೆಮಿಕಲ್ ಸಬ್ಸ್ಟೆನ್ಸ್ ದ ಎಲಿಮೆಂಟ್ಸ್ ಆರ್ ಆಲ್ವೇಸ್ ಪ್ರೆಸೆಂಟ್ ಇನ್ ಡೆಫಿನೆಟ್ ಪ್ರಪೋಸಿಷನ್ ಬೈ ಮಾಸ್. ಕೆಮಿಕಲ್ ಸಬ್ಸ್ಟೆನ್ಸ್ ಅಲ್ಲಿ ಎಲಿಮೆಂಟ್ಸ್ ಆಲ್ವೇಸ್ ಡೆಫಿನೆಟ್ ಪ್ರಪೋಸಿಷನ್ ಅಲ್ಲಿ ಇರುತ್ತೆ ಅಕಾರ್ಡಿಂಗ್ ಟು ಸೆಕೆಂಡ್ ಲಾ. ಫಸ್ಟ್ ಲಾ ಯಾವುದು? ಇಲ್ಲಿದೆಯಲ್ಲ, ಲಾ ಆಫ್ ಕನ್ಸರ್ವೇಷನ್ ಮಾಸ್. ಏನು? ಮಾಸ್ ಅಂದ್ರೆ ಮಾಸ್ ನೈದರ್ ಬಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡೆಸ್ಟ್ರಾಯ್ಡ್ ಇನ್ ಅನ್ ಕೆಮಿಕಲ್ ರಿಯಾಕ್ಷನ್. ಸೆಕೆಂಡ್ ಲಾ ಯಾವುದು? ಇನ್ ಎ ಕೆಮಿಕಲ್ ಸಬ್ಸ್ಟೆನ್ಸ್ ದ ಎಲಿಮೆಂಟ್ಸ್ ಆರ್ ಆಲ್ವೇಸ್ ಪ್ರೆಸೆಂಟ್ ಇನ್ ದ ಡೆಫಿನೆಟ್ ಪ್ರಪೋಸಿಷನ್ ಬೈ ಮಾಸ್. ಕೆಮಿಕಲ್ ಸಬ್ಸ್ಟೆನ್ಸ್ ಅಲ್ಲಿ ಯಾವಾಗೂ ಎಲಿಮೆಂಟ್ಸು ಅದರದೇ ಆದಂಥ ಪ್ರಪೋಸಿಷನ್ ಇರುತ್ತೆ ಅಂತ ಇದರ ಅರ್ಥ ಆಯ್ತಾ? ದ ನೆಕ್ಸ್ಟ್ ಪ್ರಾಬ್ಲಮ್ ಫೇಸ್ಡ್ ಬೈ ಸೈಂಟಿಸ್ಟ್ ವಾಸ್ ಟು ಗಿವ್ ಅಪ್ರೋಪ್ರಿಯೇಟ್ ಎಕ್ಸ್ಪ್ಲನೇಷನ್ ಆಫ್ ದೀಸ್ ಲಾಸ್. ಏನ್ ಪ್ರಾಬ್ಲಮ್ ಬಂತು ಅಂದ್ರೆ, ಈ ಲಾಗೆ ಇವರು ಎಕ್ಸ್ಪೆರಿಮೆಂಟ್ ಅಪ್ರೋಪ್ರಿಯೇಟ್ ಅಂದ್ರೆ ಯಾವುದು ಪರ್ಟಿಕ್ಯುಲರ್ ಎಕ್ಸ್ಪೆರಿಮೆಂಟ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ತುಂಬಾ ಕಷ್ಟ ಆಯಿತು. ಅವಾಗ ಏನಾಯ್ತು? ಬ್ರಿಟಿಷ್ ಕೆಮಿಸ್ಟಿಸ್ಟ್ ಯಾರು? ಜಾನ್ ಡಾಲ್ಟನ್. ಯಾರದು? ಜಾನ್ ಡಾಲ್ಟನ್ ವಾಸ್ ಪ್ರೊವೈಡೆಡ್ ದ ಬೇಸಿಕ್ ಥಿಯರಿ ಅಬೌಟ್ ದಿ ನೇಚರ್ ಆಫ್ ಮ್ಯಾಟರ್. ಯಾರು ಬೇಸಿಕ್ ಥಿಯರಿ ನೇಚರ್ ಆಫ್ ಮ್ಯಾಟರ್ ಕೊಟ್ಟಿದ್ದು? ಜಾನ್ ಡಾಲ್ಟನ್. ಯಾರು? ಜಾನ್ ಡಾಲ್ಟನ್ ಅನ್ನೋರು ಒಂದು ಪ್ರೊವೈಡ್ ಮಾಡಿದ್ರು. ಏನು? ಬೇಸಿಕ್ ಥಿಯರಿ ಆಫ್ ನೇಚರ್ ಆಫ್ ಮ್ಯಾಟರ್. ಎಷ್ಟರಲ್ಲಿ? ಅಟ್ 1808 ಅಲ್ಲಿ ಬೇಸಿಕ್ ಥಿಯರಿ ಬಗ್ಗೆ ಹೇಳಿದ್ರು ಅಲ್ವಾ? 18th ಸೆಂಚುರಿ ಆದ್ಮೇಲೆ ಅಲ್ವಾ ಇದೆಲ್ಲ ಬರ್ತಾ ಇರೋದು. ಆ ರೀತಿ ಅಂದ್ರು. ಡಾಲ್ಟನ್ ಪಿಕ್ಡ್ ಅಪ್ ದ ಐಡಿಯಾ ಆಫ್ ಡಿವಿಸಿಬಿಲಿಟಿ ಆಫ್ ಮ್ಯಾಟರ್ ವಿಚ್ ವಾಸ್ ಸ್ಟಿಲ್ ದೆನ್ ಎ ಜಸ್ಟ್ ಫಿಲಾಸಫಿ. ಯಾವುದು ಫಿಲಾಸಫಿ ತಕ ಇತ್ತು, ಆ ಡಾಲ್ಟನ್ ಏನ್ ಮಾಡಿದ್ರು ಬ್ರಿಟಿಷ್ ಕೆಮಿಸ್ಟು, ಅದನ್ನ ಅವರು ತಗೊಂಡ್ರು. ಯಾವುದು ಫಿಲಾಸಫಿ ಆಗಿತ್ತು? ಯಾವುದು? ಡಿವಿಸಿಬಿಲಿಟಿ ಆಫ್ ಮ್ಯಾಟರ್. ಯಾರು ಫಿಲಾಸಫಿ ಮಾಡಿದ್ರು ಇದನ್ನ? ಯಾರ್ಯಾರು ಹೇಳಿ? ಇಬ್ರು ಗ್ರೀಕ್ ಸೈಂಟಿಸ್ಟು. ಯಾರು? ಗ್ರೀಕ್ ಸೈಂಟಿಸ್ಟ್ ಲೆವಿಸ್ ಆಸ್ಟರ್ ಮತ್ತೆ ಡೆಮೋಕ್ರಟಿಸ್, ಮತ್ತೆ ನಮ್ಮ ಏನ್ಷಿಯಂಟ್ ಇಂಡಿಯನ್ ಸೈಂಟಿಸ್ಟ್ ಮಹರ್ಷಿ ಕಾನಡ. ಇವ್ರು ಏನ್ ಫಿಲಾಸಫಿ ಮಾಡಿದ್ರು? ಯಾವ ಫಿಲಾಸಫಿ? ಡಿವಿಸಿಬಿಲಿಟಿ ಆಫ್ ಮ್ಯಾಟರ್ನ ಇವರು ಯಾರು? ಜಾನ್ ಡಾಲ್ಟನ್ ಇಂದ ಪಿಕ್ ಮಾಡಿದ್ರು. ವಿಚ್ ವಾಸ್ ಸ್ಟಿಲ್ ದೆಮ್ ಎ ಫಿಲಾಸಫಿ. ಹಿ ಟುಕ್ ದ ನೇಮ್ ಆಟಮ್ಸ್ ಗಿವನ್ ಬೈ ದ ಗ್ರೀಕ್ ಸೈಂಟಿಸ್ಟ್. ಇವರು ಆಟಮ್ ಕೊಟ್ಟಿದ್ರಲ್ಲ ನೇಮು, ಅದನ್ನ ತಗೊಂಡ್ರು. ಅಂಡ್ ಸೆಡ್, ಏನ್ ಹೇಳಿದ್ರು? ಅದನ್ನ ತಗೊಂಡು ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಮ್ಯಾಟರ್ಸ್ ಆರ್ ಆಟಮ್ಸ್. ಈ ಸ್ಮಾಲೆಸ್ಟ್ ಪಾರ್ಟಿಕಲ್ಸ್ ಆಫ್ ಆಟಮ್ಸ್ ಏನಂತ ಕರೆದ್ರು? ಆಟಮ್ಸ್ ಅಂತ ಕರೆದ್ರು. ಇವ್ರು ಏನ್ ಮಾಡಿದ್ರು? ಜಾನ್ ಡಾಲ್ಟನ್ ಯಾವ್ದು ಫಿಲಾಸಫಿ ಆಗಿತ್ತು ಅಟ್ ಎ ಪರ್ಟಿಕ್ಯುಲರ್ ಟೈಮಲ್ಲಿ? ಯಾವ್ದು ಫಿಲಾಸಫಿ ಆಗಿತ್ತು? ಮ್ಯಾಟರ್ನ ಡಿವಿಸಿಬಿಲಿಟಿ ಪಾರ್ಟು. ಅದನ್ನ ಲಾಸ್ಟ್ ಸ್ಟೇಜ್ ಬಂದಾಗ ಮ್ಯಾಟರ್ ಆಟಮ್ ಅಂತ ಕರಿತೀವಿ ಅಂತ ಇತ್ತಲ್ಲ, ಫಿಲಾಸಫಿ ಎಕ್ಸ್ಪೆರಿಮೆಂಟ್ ಇಲ್ಲದೆ ಇದ್ದದ್ದು, ಅದನ್ನ ಜಾನ್ ಡಾಲ್ಟನ್ ಏನ್ ಮಾಡಿದ್ರು? ಅದನ್ನ ಪಿಕ್ ಮಾಡ್ಕೊಂಡ್ರು. ಫಿಲಾಸಫಿನ ಪಿಕ್ ಮಾಡ್ಕೊಂಡು ಪಾರ್ಟಿಕಲ್ನ ಡಿವಿಸಿಬಿಲಿಟಿ ಮಾಡ್ತಾ 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 ಆಟಮ್ಸ್ ಅಂತ ಮಾಡಿದ್ರು. ಆ ರೀತಿ ಇವ್ರು ಏನಂದ್ರು ಅಂದ್ರೆ, ಎಲ್ಲಾ ಮ್ಯಾಟರ್ ಆಟಮ್ಸ್ ಇಂದ ಮೇಡ್ ಅಪ್ ಆಗಿರುತ್ತೆ ಅಂತ ಕರೆದ್ರು. ಮತ್ತೆ ಇಸ್ ಥಿಯರಿ ವಾಸ್ ಬೇಸ್ಡ್ ಆನ್ ದಿ ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್. ಯಾವ್ಯಾವ ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್ ಇತ್ತಲ್ಲ? ಯಾವುದು? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸಸ್ ಮತ್ತೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಕಾನ್ಸ್ಟೆಂಟ್ ಪ್ರಪೋಸಿಷನ್ ಅಥವಾ ಲಾ ಆಫ್ ಡೆಫಿನೆಟ್ ಪ್ರಪೋಸಿಷನ್. ಏನು? ಫಸ್ಟ್ ಲಾ ಏನಂತ ಸ್ಟೇಟ್ ಮಾಡುತ್ತೆ? ಮಾಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡೆಸ್ಟ್ರಾಯ್ಡ್ ಇನ್ ಕೆಮಿಕಲ್ ರಿಯಾಕ್ಷನ್. ಮತ್ತೆ ಲಾ ಆಫ್ ಡೆಫಿನೆಟ್ ಪ್ರಪೋಸಿಷನ್ ಏನಂತ ಮಾಡುತ್ತೆ? ಇನ್ ಕೆಮಿಕಲ್ ಸಬ್ಸ್ಟೆನ್ಸ್ ದ ಎಲಿಮೆಂಟ್ಸ್ ಆರ್ ಆಲ್ವೇಸ್ ಪ್ರೆಸೆಂಟ್ ಇನ್ ಎ ಡೆಫಿನೆಟ್ ಪ್ರಪೋಸಿಷನ್ ಆಫ್ ಬೈ ಮಾಸ್. ಅದು ಡೆಫಿನೆಟ್ ಪ್ರಪೋಸಿಷನ್ ಆಫ್ ಮಾಸ್ ಅಲ್ಲಿ ಇರುತ್ತೆ ಅಂತ ಹೇಳಿದ್ರು ಅಲ್ವಾ? ಈ ರೀತಿ ಇದನ್ನ ಇವರು ಎಕ್ಸ್ಪ್ಲೇನ್ ಮಾಡಿದ್ರು ಥಿಯರಿ. ಮತ್ತೆ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಪ್ರೊವೈಡೆಡ್ ಎನ್ ಎಕ್ಸ್ಪ್ಲನೇಷನ್ ಫಾರ್ ದಿ ಲಾಸ್ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂಡ್ ಲಾಸ್ ಆಫ್ ಕನ್ಸರ್ವೇಷನ್ ಆಫ್ ಡೆಫಿನೆಟ್ ಪ್ರಪೋಸಿಷನ್. ಇವರು ಜಾನ್ ಡಾಲ್ಟನ್ ಏನ್ ಮಾಡಿದ್ರು? ಇವರು ಒಂದು ಥಿಯರಿ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ, ಅಟಾಮಿಕ್ ಬೇಸಿಕ್ ಥಿಯರಿ. ಈ ಥಿಯರಿಯಿಂದ ಈ ಲಾ ಆಫ್ ಮಾಸಸ್ ಇತ್ತಲ್ಲ ನೋಡಿ, ಲಾ ಆಫ್ ಲಾ ಇರುತ್ತಲ್ಲ, ಇದನ್ನ ಇವರು ಎಕ್ಸ್ಪ್ಲೇನ್ ಮಾಡಿದ್ರು. ಯಾವ್ದಾವ್ದು? ಲಾ ಆಫ್ ಮಾಸ್ ಮತ್ತೆ ಡೆಫಿನೆಟ್ ಪ್ರಪೋಸಿಷನ್ನ ಈ ಥಿಯರಿಯಿಂದ ಎಕ್ಸ್ಪೆರಿಮೆಂಟಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಅರ್ಥ ಆಯ್ತಾ? ಈ ರೀತಿ ಆಯ್ತು. ಹಾಗಾದ್ರೆ ಹೂ ಇಸ್ ಜಾನ್ ಡಾಲ್ಟನ್? ಜಾನ್ ಡಾಲ್ಟನ್ ವಾಸ್ ಬಾರ್ನ್ ಇನ್ ಎ ಪೂರ್ ವೆವಿಯರ್ ಫ್ಯಾಮಿಲಿ ಇನ್ ಇಂಗ್ಲೆಂಡ್ ಅಟ್ ಎಷ್ಟರಲ್ಲಿ? 1766 in England. Who is John Dalton? He is an British ಅಂದ್ರೆ ಇಂಗ್ಲೆಂಡ್ ಸೈಂಟಿಸ್ಟ್. He began his career as a teacher at the age of 12. ನೋಡಿ, ನಮ್ಗೀಗ ಈಗ 9th 10th ಇದ್ರೆ ಎಷ್ಟಿರುತ್ತೆ? 12. ನಾವು 12th ಇರುವಾಗ ಇವರು ಟೀಚಿಂಗ್ ಪ್ರೊಫೆಷನ್ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ಇವರು ಪೂರ್ ಫ್ಯಾಮಿಲಿಲಿ ಬಾರ್ನ್ ಆಗಿದ್ರಲ್ವಾ, ಅದಕ್ಕೆ. 7 years late he became a school principal in 1793. ನೋಡಿ ಟ್ಯಾಲೆಂಟ್ ಹೇಗಿತ್ತು ಅಂತ. ಇವರು 1766ರಲ್ಲಿ ಹುಟ್ಟಿ ಕೇವಲ 30 ವರ್ಷಕ್ಕೆ ಸ್ಕೂಲ್ ಪ್ರಿನ್ಸಿಪಲ್ ಆಗ್ತಾರೆ ಅಲ್ವಾ? 1766 ಅಂದ್ರೆ
30 ವರ್ಷ, 30 27 ವರ್ಷಕ್ಕೇನೆ ಸ್ಕೂಲ್ ಪ್ರಿನ್ಸಿಪಲ್ ಆಗ್ತಾರೆ. 12 ವರ್ಷಕ್ಕೆ ಇವರು ಸ್ಕೂಲ್ ಟೀಚಿಂಗ್ ಪ್ರೊಫೆಷನ್ ಸ್ಟಾರ್ಟ್ ಮಾಡಿ, ಯಾಕಂದ್ರೆ ಪೂರ್ ಫ್ಯಾಮಿಲಿ ಇರೋ ಕಾರಣದಿಂದ ಇವರು ಇದು ಮಾಡ್ತಾರೆ. ಡಾಲ್ಟನ್ ಲೆಫ್ಟ್ ಫಾರ್ ಮ್ಯಾಂಚೆಸ್ಟರ್ ಟು ಟೀಚ್ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ಇನ್ ಎ ಕಾಲೇಜ್. ಇವರು ಮ್ಯಾಂಚೆಸ್ಟರ್ನ ಲೆಫ್ಟ್ ಮಾಡ್ತಾರೆ, ಯಾಕಂದ್ರೆ ಇವರು ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿನ ಕಾಲೇಜಲ್ಲಿ ಟೀಚ್ ಮಾಡೋಕ್ಕೋಸ್ಕರ ಇವರು ಮ್ಯಾಂಚೆಸ್ಟರ್ನ ಲೆಫ್ಟ್ ಮಾಡ್ತಾರೆ. ಮತ್ತೆ ಈ ಸ್ಪೆಂಡ್ ಮೋಸ್ಟ್ ಆಫ್ ಹಿಸ್ ಲೈಫ್ ದೇರ್ ಇನ್ ಟೀಚಿಂಗ್ ಅಂಡ್ ರಿಸರ್ಚಿಂಗ್. ಇವರು ಮೋಸ್ಟ್ ಆಫ್ ದ ಲೈಫ್ನ ಎಲ್ಲಿ ಸ್ಪೆಂಡ್ ಮಾಡಿದ್ದಾರೆ? ಟೀಚಿಂಗ್ ಮತ್ತೆ ರಿಸರ್ಚ್ ಅಲ್ಲಿ ಸ್ಪೆಂಡ್ ಮಾಡಿದ್ದಾರೆ. ಇನ್ 1808 ಈ ಪ್ರೆಸೆಂಟೆಡ್ ದ ಅಟಾಮಿಕ್ ಥಿಯರಿ ವಿಚ್ ವಾಸ್ ಎ ಟರ್ನಿಂಗ್ ಪಾಯಿಂಟ್ ಇನ್ ದ ಸ್ಟಡಿ ಆಫ್ ಮ್ಯಾಟರ್. ಇವರು 1808ರಲ್ಲಿ ಅಟಾಮಿಕ್ ಥಿಯರಿ ತುಂಬಾ ಇಂಪಾರ್ಟೆಂಟು. ಇವರು ಒಂದು ಅಟಾಮಿಕ್ ಥಿಯರಿನ ಪ್ರೊಡ್ಯೂಸ್ ಮಾಡ್ತಾರೆ. ಯಾವ್ದಾದ್ರು ಥಿಯರಿ? ಅಟಾಮಿಕ್ ಥಿಯರಿ. ಇದು ಏನಾಗುತ್ತೆ? ಟರ್ನಿಂಗ್ ಪಾಯಿಂಟ್. ಕೆಮಿಸ್ಟ್ರಿ ಇದು ಸ್ಟಡಿ ಆಫ್ ಮ್ಯಾಟರ್ ಇರುತ್ತೆ ನೋಡಿ, ಅದಕ್ಕೆ ಟರ್ನಿಂಗ್ ಪಾಯಿಂಟ್ ಯಾವುದು? ಮೇನ್ ಟರ್ನಿಂಗ್ ಪಾಯಿಂಟು. ಹೂ ಇಸ್ ದ ಮೇನ್ ಟರ್ನಿಂಗ್ ಪಾಯಿಂಟ್? ಯಾರು? ಜಾನ್ ಡಾಲ್ಟನ್. ಏನ್ ಮಾಡ್ತಾರೆ ಇವರು? ಅಟಾಮಿಕ್ ಥಿಯರಿನ ಟರ್ನ್ ಮಾಡ್ತಾರೆ. ಅಟಾಮಿಕ್ ಬೇಸಿಕ್ ಪಾಸ್ಟುಲೇಟ್ಸ್ ಇರುತ್ತೆ ನೋಡಿ, ಅಟಾಮಿಕ್ ಥಿಯರಿನ ಇವ್ರು ಕೊಡ್ತಾರೆ. ಅದರಿಂದ ಏನೇನು ಹೆಲ್ಪ್ ಆಗುತ್ತೆ? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸಸ್, ಲಾ ಆಫ್ ಕಾಂಬಿನೇಷನ್ ಇರುತ್ತಲ್ಲ, ಇದು ಕೂಡ ಎಕ್ಸ್ಪೆರಿಮೆಂಟಲ್ಲಿ ಸೆಟಪ್ ಮಾಡೋಕ್ಕಾಗತ್ತೆ. ಅರ್ಥ ಆಯ್ತಾ? ಈ ರೀತಿ ಯಾರು ಮಾಡ್ತಾರೆ? ಜಾನ್ ಡಾಲ್ಟನ್. ಗೊತ್ತಾಯ್ತಾ ಜಾನ್ ಡಾಲ್ಟನ್ ಯಾರು ಅಂತ? ಹಾಗಾದ್ರೆ ಯಾವ್ದಾದ್ರು ಥಿಯರಿ ನೋಡೋಣ. ಅಕಾರ್ಡಿಂಗ್ ಟು ಡಾಲ್ಟನ್ಸ್ ಅಟಾಮಿಕ್ ಥಿಯರಿ, according to Dalton atomic theory, the all matter, whether an element, compound or a mixture of compounds out of small particles called atoms. ಯಾವುದೇ ಆಟಮ್ ಆಗಿರಲಿ, ಯಾವುದು ವೆದರ್ ಎನ್ ಎಲಿಮೆಂಟೇ ಆಗಿರಲಿ, ಕಾಂಪೌಂಡ್ ಅಥವಾ ಮಿಕ್ಸ್ಚರ್ ಆಫ್ ಎ ಕಾಂಪೌಂಡೇ ಆಗಿರಲಿ, ಸ್ಮಾಲ್ ಪಾರ್ಟಿಕಲ್ನ ಏನಂತ ಕರೀತಾರೆ? ಆಟಮ್ಸ್ ಅಂತ ಕರೀತಾರೆ. ದಿ ಪಾಸ್ಟುಲೇಟ್ ಆಫ್ ಥಿಯರಿ ಮೇ ಬಿ ಸ್ಟೇಟೆಡ್ ಆಸ್ ಫಾಲೋಸ್. ಆ ಪಾಸ್ಟುಲೇಟೆಡ್ ಹೇಗೆ ಸ್ಟೇಟ್ ಆಗುತ್ತೆ ಅಂತ ನೋಡೋಣ. ದೇರ್ ಆರ್ ಟೋಟಲಿ 6 ಪಾಸ್ಟುಲೇಟ್. ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್, ಯಾಕಂದ್ರೆ ಕೇಳ್ತಾನೆ ಇರ್ತಾರೆ 3 or 5 ಮಾರ್ಕ್ಸ್. ಸ್ಟೇಟ್ ದ ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಅಂತ. ಫಸ್ಟ್ ಪಾಯಿಂಟ್ ಏನು? ಆಲ್ ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್. ಈ ರೀತಿ ಇದು ಮಾರ್ಕರ್ ತಗೊಂಡು ಟೆಕ್ಸ್ಟ್ ಬುಕ್ ಅಲ್ಲಿ ಮಾಡ್ಕೋಬೇಕು. ಯಾಕಂದ್ರೆ ನಮ್ಗೆ ಮಾರ್ಕರ್ ಇದು ಮಾಡ್ಕೊಂಡ್ರೆ ಏನಾಗುತ್ತೆ ಹೇಳಿ? ನಾನು ಹೇಳಿದ್ನಲ್ಲ, ಹೈಲೈಟ್ ಆಗುತ್ತೆ, ನಾವು ಇದನ್ನ ಓದಬೇಕು ಅಂತ ಗೊತ್ತಾಗುತ್ತೆ ಎಕ್ಸಾಮ್ ಟೈಮಲ್ಲಿ, ರಿವಿಷನ್ ಟೈಮಲ್ಲಿ. ಆಲ್ ಮ್ಯಾಟರ್ಸ್ ಇಸ್ ಮೇಡ್ ಅಪ್ ಆಫ್ ವೆರಿ ಟಿನಿ ಪಾರ್ಟಿಕಲ್ಸ್ ಕಾಲ್ಡ್ ಆಟಮ್ಸ್ ವಿಚ್ ಪಾರ್ಟಿಸಿಪೇಟ್ ಇನ್ ಕೆಮಿಕಲ್ ರಿಯಾಕ್ಷನ್. ಎಲ್ಲ ಪಾರ್ಟಿಕಲ್ಸು, ಆಲ್ ಮ್ಯಾಟರ್ಸು ಒಂದು ಸ್ಮಾಲ್ ಟಿನಿ ಪಾರ್ಟಿಕಲ್ಸ್ ಅನ್ನ ಮೇಡ್ ಅಪ್ ಆಫ್ ಆಗಿರುತ್ತೆ. ಅದನ್ನ ಏನಂತ ಕರೀತಾರೆ? ಆಟಮ್ಸ್ ಅಂತ ಕರೀತಾರೆ. ವಿಚ್ ಪಾರ್ಟಿಸಿಪೇಟ್ ಇನ್ ಕೆಮಿಕಲ್ ರಿಯಾಕ್ಷನ್. ಇವೆಲ್ಲ ಎಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ? ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ. ಇದು ಫಸ್ಟ್ ಪಾಸ್ಟುಲೇಟ್. ಸೆಕೆಂಡ್ ಪಾಸ್ಟುಲೇಟ್ಸ್ ಏನು? ಆಟಮ್ಸ್ ಆರ್ ಇಂಡಿವಿಜಿಬಲ್ ಪಾರ್ಟಿಕಲ್ಸ್. ಆಟಮ್ಸು ಇಂಡಿವಿಜಿಬಲ್ ಪಾರ್ಟಿಕಲ್ ವಿಚ್ ಕೆನಾಟ್ ಬಿ ಕ್ರಿಯೇಟೆಡ್ ಆರ್ ಡೆಸ್ಟ್ರಾಯ್ಡ್ ಇನ್ ಎ ಕೆಮಿಕಲ್ ರಿಯಾಕ್ಷನ್. ಆಟಮ್ಸ್ ದೀಸ್ ಆರ್ ಇಂಡಿವಿಜಿಬಲ್, ಅಂದ್ರೆ ಆಟಮ್ಸ್ನ ಡಿವಿಜಿಬಲ್ ಮಾಡೋಕ್ಕಾಗಲ್ಲ. ಇವನ್ನ ನಾವು ಕ್ರಿಯೇಟಿವ್ ಮಾಡೋಕ್ಕಾಗಲ್ಲ, ಡೆಸ್ಟ್ರಾಯು ಮಾಡೋಕ್ಕಾಗಲ್ಲ. ಸೇಮ್ ಇದು ಯಾವ್ದು ಪ್ರೂವ್ ಆಗಾಯಿತು? ಅಟಾಮಿಕ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಇತ್ತಲ್ಲ, ಅದಕ್ಕೂ ಎಕ್ಸ್ಪೆರಿಮೆಂಟ್ ಸೆಟಪ್ ಆಯಿತು. ಆಟಮ್ಸ್ ಆಫ್ ಎನ್ ಗಿವನ್ ಎಲಿಮೆಂಟ್ ಆರ್ ಐಡೆಂಟಿಕಲ್ ಇನ್ ಮಾಸ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಏನು? ಆಟಮ್ಸ್ ಆಫ್ ಗಿವನ್ ಎಲಿಮೆಂಟ್ ಐಡೆಂಟಿಕಲ್ ಇನ್ ಮಾಸ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಯಾವ ಆಟಮ್ದು ಗಿವನ್ ಎಲಿಮೆಂಟ್ ಇರುತ್ತೆ ನೋಡಿ, ಅದು ಯಾವಾಗೂ ಐಡೆಂಟಿಕಲ್ ಇನ್ ಮಾಸ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಸೇಮ್ ಎಲಿಮೆಂಟು ಆಟಮು ಯಾವಾಗೂ ಐಡೆಂಟಿಕಲ್, ಮತ್ತೆ ಐಡೆಂಟಿಕಲ್ ಅಂದ್ರೆ ಸೇಮ್ ಏನು ಮಾಸ್ ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಇದ್ರು. ಸೇಮ್ ಅದೇನು? ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ಹ್ಯಾವ್ ಡಿಫ್ರೆಂಟ್ ಮಾಸಸ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಈ ಡಿಫ್ರೆಂಟ್ ಆಟಮ್ದು ಡಿಫ್ರೆಂಟ್ ಮಾಸ್ ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ ಅಂತ ಹೇಳಿದ್ರು. ಮತ್ತೆ ಆಟಮ್ಸ್ ಕಂಬೈನ್ ಇನ್ ದಿ ರೇಷಿಯೋ ಸ್ಮಾಲ್ ಹೋಲ್ ನಂಬರ್ಸ್ ಟು ಫಾರ್ಮ್ ಕಾಂಪೌಂಡ್ಸ್. ಫಿಫ್ತ್ ಪಾಸ್ಟುಲೇಟ್ ಏನು? ಆಟಮ್ಸು, ಎರಡು ಆಟಮ್ಸ್ ಕಂಬೈನ್ ಸ್ಮಾಲ್ ರೇಷಿಯೋಲಿ ಕಂಬೈನ್ ಆಗಿ ಹೋಲ್ ನಂಬರ್ ಟು ಫಾರ್ಮ್ ಕಾಂಪೌಂಡ್ಸ್. ಅಂದ್ರೆ ಎರಡು ಆಟಮ್ಸ್ ಫಾರ್ಮ್ ಆಗಿ ಫಾರ್ಮೇಷನ್ ಆಗುತ್ತೆ, ಕಾಂಪೌಂಡ್ ಆಗಿ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್, ದ ರಿಲೇಟಿವ್ ನಂಬರ್ ಅಂಡ್ ಕೈಂಡ್ಸ್ ಆಫ್ ಆಟಮ್ಸ್ ಆರ್ ಕಾನ್ಸ್ಟೆಂಟ್ ಇನ್ ಎ ಗಿವನ್ ಕಾಂಪೌಂಡ್. ಈ ರಿಲೇಟಿವ್ ನಂಬರು ಮತ್ತೆ ಕೈಂಡ್ಸ್ ಆಫ್ ಆಟಮ್ಸ್ ಇರುತ್ತೆ ನೋಡಿ, ಇದು ಒಂದು ಕಾಂಪೌಂಡ್ ಅಲ್ಲಿ, ಅದು ಯಾವಾಗೂ ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ಹೇಳಿದ್ರು. ಆಲ್ವೇಸ್ ಇಟ್ಸ್ ಕಾನ್ಸ್ಟೆಂಟ್ ಅಂತ ಹೇಳಿದ್ರು. ಅರ್ಥ ಆಯ್ತಾ? ಪಾಸ್ಟುಲೇಟ್ಸ್ ಅರ್ಥ ಆಯ್ತಾ? ಯಾವ್ದು? ಫಸ್ಟ್, ಆಲ್ ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ವೆರಿ ಟಿನಿ ಪಾರ್ಟಿಕಲ್ಸ್ ಆರ್ ಕಾಲ್ಡ್ as matter. ಇದು ಆಟಮ್. ದೀಸ್ ಆರ್ which are participate in chemical reaction. Atoms are indivisible particles which cannot be neither be created nor be destroyed. Atoms are amela. Next, atoms of same elements have same chemical properties ಮತ್ತೆ same mass. Atoms of different elements have same different chemical properties ಮತ್ತೆ different mass. ಮತ್ತೆ atoms combine in the small ratio of small whole number to form and compounds, small compounds alva, to form compounds. Amela the relative number and kinds of atoms are constant in a given compound.
ಈ ರಿಲೇಟಿವ್ ನಂಬರು ಮತ್ತು ಕಾನ್ಸ್ಟೆಂಟ್ ಇರುತ್ತೆ. ಮತ್ತು ಯು ವಿಲ್ ಸ್ಟಡಿ ಇನ್ ದ ನೆಕ್ಸ್ಟ್ ಚಾಪ್ಟರ್ ದಟ್ ಆಲ್ ಆಟಮ್ ಆರ್ ಮೇಡ್ ಅಪ್ ಆರ್ ಟಿನಿ ಪಾರ್ಟಿಕಲ್ಸ್. ನೆಕ್ಸ್ಟ್ ಚಾಪ್ಟರ್ ಇದೆಯಲ್ಲ ಅದರಲ್ಲಿ ಹೇಗೆ ಈ ಸ್ಮಾಲ್ ಪಾರ್ಟಿಕಲ್ಸ್ ಮೇಡಪ್ ಅಪ್ ಆಗಿರುತ್ತೆ ಅಂತ ತಿಳ್ಕೊಳ್ಳೋಣ ಅಂತ ಹೇಳಿದರೆ, ಕ್ವಶನ್ಸ್ ಏನು? ಇನ್ ಎ ರಿಯಾಕ್ಷನ್ 5.3 ಗ್ರಾಮ್ ಫಸ್ಟ್ ಕ್ವಶನ್ನು. ಈ ಕ್ವಶನ್ಸು ತುಂಬ ಇಂಪಾರ್ಟೆಂಟ್. ನಾವು ಈ ಕ್ವಶನ್ ಸಾಲ್ವ್ ಮಾಡಿದ್ರೆ ನಾವು ಆರಾಮಾಗಿ ಈ ಚಾಪ್ಟರ್ ಫುಲ್ಲು ತಗೋಬೋದು. 2 or 5 marks 3 marks ಕ್ವಶನ್ ಇವು. ಓಕೆನಾ? ಫಸ್ಟ್ ಕ್ವಶನ್ ಏನಿದೆ? ಇನ್ ಎ ರಿಯಾಕ್ಷನ್ 5.3 ಗ್ರಾಮ್ ಆಫ್ ಸೋಡಿಯಂ ಕಾರ್ಬೊನೇಟ್ ರಿಯಾಕ್ಟ್ ವಿತ್ 6 ಗ್ರಾಮ್ ಆಫ್ ಅಸಿಟಿಕ್ ಆಸಿಡ್. The products were 2.2 gram of carbon dioxide, 0.9 gram of water and 8 gram of sodium acetate. ಪ್ರಾಡಕ್ಟ್ ಏನು ಬರುತ್ತೆ? 5.3 ಗ್ರಾಮು ಪ್ಲಸ್ 6 ಗ್ರಾಮು ಅಸಿಟಿಕ್ ಆಸಿಡ್ ಎರಡು ರಿಯಾಕ್ಟ್ ಆದರೆ 2.2 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡು, 0.9 ಗ್ರಾಮ್ ಆಫ್ ಏನು ವಾಟರು ಮತ್ತು 8.2 ಗ್ರಾಮ್ ಆಫ್ ಸೋಡಿಯಂ ಅಸಿಟೇಟ್ ಸಿಗುತ್ತೆ. ಸೊ ದಟ್ ದೀಸ್ ಅಬ್ಸರ್ವೇಷನ್ ಆರ್ ಇನ್ ಆರ್ಗ್ಯುಮೆಂಟ್ ವಿತ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಇದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಲ್ಲಿ ಆಗುತ್ತಾ ಅಂತ ತೋರಿಸಿ. ಸೋಡಿಯಂ ಕಾರ್ಬನೇಟ್ ಪ್ಲಸ್ ಅಸಿಟಿಕ್ ಆಸಿಡ್ ಇಸ್ ಈಕ್ವಲ್ ಟು ಸೋಡಿಯಂ ಅಸಿಟೇಟ್ ಕಾರ್ಬನ್ ಹೈಡ್ರೋಜನ್ ಪ್ಲಸ್ ವಾಟರ್. ಸೋಡಿಯಂ ಕಾರ್ಬನೇಟ್ ಎಷ್ಟಿದೆ ಟೋಟಲ್ ಗ್ರಾಮು? 5.3 ಅಲ್ವಾ? ಪ್ಲಸ್ ಅಸಿಟಿಕ್ ಆಸಿಡು ಎಷ್ಟಿದೆ? 6 ಗ್ರಾಮ್. ಕರೆಕ್ಟಾ? ದಟ್ಸ್ ಇಸ್ ಈಕ್ವಲ್ ಟು ಎಷ್ಟಾಯಿತು? 5.3 11.3 ಆಯಿತು. ಕರೆಕ್ಟಾ? ನೆಕ್ಸ್ಟ್ ಅದೇ ರೀತಿ ಯಾವುದು? 0.9 ಗ್ರಾಮು 2.2 ಗ್ರಾಮು, 0.9 ಗ್ರಾಮು 8.2 ಅಲ್ವಾ? 2.2 0.9 8.2 ಗ್ರಾಮ್ ಅಲ್ವಾ? ಟೋಟಲ್ ಎಷ್ಟಾಯಿತು? 8.2 2.2 ಎಷ್ಟು? 10.4 0.9 ಅಂದರೆ 11.3. ಹಾಗಾದರೆ ಇವೆರಡು ಫಾರ್ಮೇಷನ್, ಎರಡು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸು ಫಾರ್ಮ್ ಆಯಿತು. ಯಾಕಂದರೆ ರಿಯಾಕ್ಟೆಂಟಲ್ಲಿ ಎಷ್ಟು ಮಾಸ್ ಇತ್ತು, ಪ್ರಾಡಕ್ಟಲ್ಲಿ ಅಷ್ಟೇ ಮಾಸ್ ಇದೆ. ಲಾ ಆಫ್ ಕನ್ಸರ್ವೇಷನ್ ಮಾಸ್ ಏನಂತೆ? ಇನ್ ಎ ಕೆಮಿಕಲ್ ರಿಯಾಕ್ಷನ್ ಮಾಸ್ ಕೆನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡೆಸ್ಟ್ರಾಯ್ಡ್. ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಮಾಸ್ನ ನಾವು ಕ್ರಿಯೇಟ್ ಮಾಡೋಕ್ಕೂ ಆಗಲ್ಲ, ಡೆಸ್ಟ್ರಾಯ್ಡ್ ಮಾಡೋಕ್ಕೂ ಆಗಲ್ಲ ಅಂತ ಹೇಳಿದ್ರು. ನೆಕ್ಸ್ಟ್ ಕ್ವಶನ್ ಏನು? ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಕಂಬೈನ್ಸ್ ಇನ್ ದ ರೇಷಿಯೋ ಆಫ್ 1:8 ಬೈ ಮಾಸ್ ಟು ಫಾರ್ಮ್ ವಾಟರ್. ಹೈಡ್ರೋಜನ್ ಮತ್ತು ಆಕ್ಸಿಜನ್ 1:8 ಇಂದ ಫಾರ್ಮೇಷನ್ ಆಗಿ ವಾಟರ್ ಫಾರ್ಮೇಷನ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ವಾಟ್ ಮಾಸ್ ಆಫ್ ಆಕ್ಸಿಜನ್ ಗ್ಯಾಸ್ ವುಡ್ ಬಿ ರಿಕ್ವೈರ್ಡ್ ಟು ರಿಯಾಕ್ಟ್ ಕಂಪ್ಲೀಟ್ಲಿ ವಿತ್ 3 ಗ್ರಾಮ್ ಆಫ್ ಹೈಡ್ರೋಜನ್ ಗ್ಯಾಸ್. ಎಷ್ಟು ಗ್ರಾಮ್ ಆಫ್ ಆಕ್ಸಿಜನ್ ಬೇಕು 3 ಗ್ರಾಮ್ ಆಫ್ ಹೈಡ್ರೋಜನ್ ಗ್ಯಾಸ್ಗೆ ಮಾಡೋಕ್ಕೆ? ಒಂದಕ್ಕೆ 8 ಬೇಕಂದ್ರೆ 3ಕ್ಕೆ ಎಷ್ಟು? 8 3 ಎಷ್ಟು? 8 3 24 ಗ್ರಾಮ್ ಆಫ್ ಆಕ್ಸಿಜನ್ ಬೇಕು. ಆನ್ಸರ್ ಏನು? 24 ಗ್ರಾಮ್ ಆಫ್ ಆಕ್ಸಿಜನ್. ನೆಕ್ಸ್ಟ್ ಮೂರನೇ ಕ್ವಶನ್ ಯಾವುದು? ವಿಚ್ ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಇಸ್ ದ ರಿಸಲ್ಟ್ಸ್ ಆಫ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸಸ್. ಯಾವ ಪಾಸ್ಟುಲೇಟು ಡಾಲ್ಟನ್ ಅಟಾಮಿಕ್ ಥಿಯರಿದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸಸ್ಗೆ ಪಾಸ್ಟುಲೇಟ್ ಮಾಡುತ್ತೆ ಅಂತ ಇದೆ? ಯಾವ್ದು ಹೇಳಿ? 10 ಸೆಕೆಂಡ್ ಟೈಮ್ ಕೊಡ್ತೀನಿ. ಈ ಕ್ವಶನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಓಕೆ, ತಿಳಿಸಿದ್ರಾ ಆನ್ಸರ್ನ ಕಮೆಂಟ್ ಸೆಕ್ಷನಲ್ಲಿ? ಯಾವ್ದು ಹೇಳಿ ಆನ್ಸರು? ಸೆಕೆಂಡ್ ಪಾಸ್ಟುಲೇಟ್ ಅಲ್ವಾ? ಸೆಕೆಂಡ್ ಪಾಸ್ಟುಲೇಟ್ ಯಾವುದು? ಇನ್ ಅನ್ ಕೆಮಿಕಲ್ ರಿಯಾಕ್ಷನ್ atoms are the indivisible particles, hence atoms neither be created nor be destroyed. ಅದೇ third postulate. Fourth postulate ಏನಿದೆ? which postulates of Dalton's atomic theory that explain law of definite proposition. ಯಾವುದು ಹೇಳಿ? third postulate ಯಾವುದು? ಇಲ್ಲಿದೆ ನೋಡಿ. The relative sixth last postulate, the relative number and kinds of atoms are constant in a given compound. ಲಾಸ್ಟ್ ಪಾಸ್ಟುಲೇಟ್ಸ್ ಏನು? ರಿಲೇಟಿವ್ ಕೈಂಡ್ಸು ಅದು ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ, ಅದು ಲಾ ಆಫ್ ಡೆಫಿನೆಟ್ ಪ್ರಪೋಸಿಷನ್ನ ಎಕ್ಸ್ಪ್ಲೇನ್ ಮಾಡ್ತು. ಓಕೆನಾ? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಯಾವುದು? ವಾಟ್ ಈಸ್ ಆನ್ ಆಟಮ್? ಹಾಗಾದರೆ ಆಟಮ್ ಅಂದರೆ ಏನು? ಹ್ಯಾವ್ ಯು ಎವರ್ ಅಬ್ಸರ್ವ್ಡ್ ಎ ಮ್ಯಾಷನ್ ಬಿಲ್ಡಿಂಗ್ ವಾಲ್ಸ್? ಅಂದರೆ ಈ ಅರಮನೆದು ವಾಲ್ನ ಅಬ್ಸರ್ವ್ ಮಾಡಿದ್ದೀರಾ? ಅರಮನೆನಾಗಲಿ ಎಲ್ಲಾದ್ರಾಗಲಿ. ಫ್ರಮ್ ದೀಸ್ ವಾಲ್ಸ್ ಎ ರೂಮ್ ಆ್ಯಂಡ್ ದೆನ್ ಎ ಕಲೆಕ್ಷನ್ ಆಫ್ ರೂಮ್ಸ್ ಟು ಫಾರ್ಮ್ ಬಿಲ್ಡಿಂಗ್. ಇದರಲ್ಲಿ ರೂಮ್ ಎಲ್ಲ ಕಲೆಕ್ಷನ್ ಆಗಿ ಬಿಲ್ಡಿಂಗ್ ಫಾರ್ಮೇಷನ್ ಆಗಿರುತ್ತೆ ಅಲ್ವಾ? ವಾಟ್ ಇಸ್ ದ ಬಿಲ್ಡಿಂಗ್ ಬ್ಲಾಕ್ ಆಫ್ ಯು ಬಿಲ್ಡಿಂಗ್? ಅದ್ರದ್ದು ಮೇನ್ ಬಿಲ್ಡಿಂಗ್ ಬ್ಲಾಕ್ ಯಾವುದು? ಅದ್ರ ದೊಡ್ಡ ಬಿಲ್ಡಿಂಗ್ದು. ವಾಟ್ ಅಬೌಟ್ ದ ಬಿಲ್ಡಿಂಗ್ ಬ್ಲಾಕ್ ಆಫ್ ಅನ್ ಆಂಟಿ ಹಿಲ್? ಆಂಟಿ ಹಿಲ್ ಇಟ್ ಈಸ್ ಎ ಸ್ಮಾಲ್ ಗ್ರೇನ್ ಆಫ್ ಸ್ಯಾಂಡ್. ಆಂಟಿ ಹಿಲ್ದು ಏನು ಬಿಲ್ಡಿಂಗ್ ಬ್ಲಾಕು? ಏನು? ಸ್ಮಾಲ್ ಮಣ್ಣು ಅಲ್ವಾ? ಸಿಮಿಲರ್ಲಿ ದ ಬಿಲ್ಡಿಂಗ್ ಬ್ಲಾಕ್ ಆಫ್ ಆಲ್ ಮ್ಯಾಟರ್ಸ್ ಆರ್ ಆಟಮ್ಸ್. ಹೇಗೆ ನಮಗೆ ಗೋಡೆ ಕಟ್ಟಕ್ಕೆ ಒಂದು ಇಟ್ಟಿಗೆ ಬಿಲ್ಡಿಂಗ್ ಬ್ಲಾಕ್ ಆಗಿರುತ್ತೆ, ಈ ಒಂದು ಈಗ ನೋಡಿ ಒಂದು ದೊಡ್ಡ ಅರಮನೆಗೆ ಒಂದು ಚಿಕ್ಕ ರೂಮಿಂದ ಅಲ್ವಾ ರೂಮ್ ಸೇರಿ ಅಲ್ವಾ ಅರಮನೆ ಆಗೋದು. ಈ ರೀತಿ ಅರಮನೆ ಆಗೋದು. ಅದೇ ರೀತಿ ಒಂದು ಅರಮನೆಗೆ ಬಿಲ್ಡಿಂಗ್ ಬ್ಲಾಕ್ ಯಾವ್ದು ಹೇಳಿ? ರೂಮ್ಸು. ಅದೇ ರೀತಿ ನಮ್ಮ ಮ್ಯಾಟರ್ಗೂ ಬಿಲ್ಡಿಂಗ್ ಬ್ಲಾಕ್ಸ್ ಯಾವುದು? ಆಟಮ್ಸ್. ಆ ರೀತಿ ಅದರ್ಥ. ಹೌ ಬಿಗ್ ಆರ್ ಆಟಮ್ಸ್? ಹಾಗಾದ್ರೆ ಆಟಮ್ಸ್ ಎಷ್ಟು ಸೈಜ್ ಇದೆ? ಆಟಮ್ಸ್ ಆರ್ ವೆರಿ ಸ್ಮಾಲ್. ಯಾಕಂದ್ರೆ ಆಟಮ್ಸ್ ಆರ್ ವೆರಿ ಸ್ಮಾಲ್. ಆಟಮ್ಸ್ ಸೈಜ್ ಎಷ್ಟಿರುತ್ತೆ? ತುಂಬ ಕಡಿಮೆ ಇರುತ್ತೆ. ದೇ ಆರ್ ಸ್ಮಾಲರ್ ದೆನ್ ಎನಿಥಿಂಗ್ ದಟ್ ವಿ ಕ್ಯಾನ್ ಇಮ್ಯಾಜಿನ್ ಆರ್ ಕಂಪೇರ್ ವಿತ್.
ನಾವು ಏನೇ ಕಂಪೇರ್ ಮಾಡಿದ್ರು ಅದಕ್ಕಿಂತ ಸ್ಮಾಲ್ ಇರುತ್ತೆ. ಲೈಕ್ ಇರುವೆ ಬಾಯಲ್ಲಿ ತುಂಬ ಚಿಕ್ಕ ವಸ್ತು ಯಾವ್ದು ಹೇಳಿ? ಇರುವೆ ಬಾಯಲ್ಲಿರೋ ಫುಡ್ಡು ಅಲ್ವಾ, ಇರುವೆ ಬಾಯಲ್ಲಿರೋ ಆಹಾರ. ಅದು ಎಷ್ಟು ಚಿಕ್ಕ ಇರುತ್ತೆ, ಇರುವೆನೇ ಇಷ್ಟು ಚಿಕ್ಕ ಇರುತ್ತೆ, ಅದು ತಿನ್ನೋದು ಎಷ್ಟಿರುತ್ತೆ? ಇಷ್ಟಿರುತ್ತೆ. ಅದನ್ನು ಕಂಪೇರ್ ಮಾಡಿದ್ರು ಆಟಮ್ ಅದಕ್ಕಿಂತ ಕಡಿಮೆ ಇರುತ್ತೆ. ನೀವೆಷ್ಟೇ ಇಮ್ಯಾಜಿನ್ ಮಾಡ್ಕೊಂಡ್ರು ಆಟಮ್ ಸೈಜ್ ಬರಲ್ಲ. ಆ ರೀತಿ ಅದು ಅರ್ಥ. ಮೋರ್ ದೆನ್ ಮಿಲಿಯನ್ಸ್ ಆಫ್ ಆಟಮ್ಸ್ ವಿಚ್ ಟೇಕ್ಡ್ ವುಡ್ ಮೇಕ್ ಎ ಲೇಯರ್ ಬೇರ್ಲಿ ಆಫ್ ಥಿಕ್ ಆಫ್ ದಿ ಶೀಟ್ ಆಫ್ ಪೇಪರ್. ಹಾಗಾದ್ರೆ ಅದನ್ನ ಹೇಗೆ ಇಮ್ಯಾಜಿನ್ ಮಾಡ್ಕೊಂಡ್ರು ಸೈಂಟಿಸ್ಟು? ಮೋರ್ ದೆನ್ 1 lakh 1 million ಅಂದರೆ 10 ಲಕ್ಷ ಆಟಮ್, 10 lakh ಆಟಮ್ ಸೇರಿ ಒಂದು ಶೀಟ್ ಆಫ್ ಪೇಪರ್ ಫಾರ್ಮೇಷನ್ ಅಂದರೆ ಅದು ಮೇಕ್ ಎ ಲೇಯರ್ ಬೇರ್ಲಿ ತಿಕ್ ಲೇಯರ್ ಒಂದು ಲೇಯರ್ ಆಫ್ ಪೇಪರ್ ಆಗುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಂಡ್ರು. ಅದನ್ನ ಏನ್ರಿಂದ ಮೆಜರ್ ಮಾಡಿದ್ರು? ಅಟಾಮಿಕ್ ರೇಡಿಯಸ್. ಇದನ್ನ ಇನ್ನೊಂದು ನೇಮಿಂದ ಏನು ಕರೆದ್ರು? ಅಟಾಮಿಕ್ ರೇಡಿಯಸ್ ಈಸ್ ಮೆಜರ್ಡ್ ಇನ್ ನ್ಯಾನೋಮೀಟರ್ಸ್. ಈ ಸೈಜ್ನ ಅಟಾಮಿಕ್ ರೇಡಿಯಸ್ ಇಂದ ಮೆಜರ್ ಮಾಡ್ತಾ ಬಂದ್ರು. ಅದನ್ನ ಯಾವ್ದ್ರಿಂದ ಮೆಜರ್ ಮಾಡಿದ್ರು? ನ್ಯಾನೋಮೀಟರ್ಸ್ ಅಂತ ಅರ್ಥ. ನ್ಯಾನೋಮೀಟರ್ಸ್ ಮೀನ್ಸ್ 1/10⁻9 ಮೀಟರ್. ದಟ್ಸ್ ಈಸ್ ಈಕ್ವಲ್ ಟು 1 ನ್ಯಾನೋಮೀಟರ್. 1 ಮೀಟರ್ ಈಸ್ ಈಕ್ವಲ್ ಟು 10⁻9 ನ್ಯಾನೋಮೀಟರ್. 1 ಮೀಟರ್ ಈಸ್ ಈಕ್ವಲ್ ಟು 10⁻−9 ನ್ಯಾನೋಮೀಟರ್. ಓಕೆನಾ? ಅರ್ಥ ಆಯ್ತಾ? ರಿಲೇಟಿವ್ ಸೈಜಸ್ ಯಾವ್ದು ಏನಿದೆ? ಆಟಮ್ಸ್ ಆಫ್ ಹೈಡ್ರೋಜನ್ಗೆ ಎಷ್ಟಿದೆ ಸೈಜು? 10⁻−10. 10⁻−9 ಯಾವ್ದಕ್ಕೆ? ಮಾಲಿಕ್ಯೂಲ್ ಆಫ್ ವಾಟರ್ ಸೈಜು. ಹಾಗಾದ್ರೆ ಅರ್ಥ ಮಾಡ್ಕೊಳ್ಳಿ, ನಮ್ದು ಜಾಸ್ತಿ ಮಾಲಿಕ್ಯೂಲ್ಸ್. ಈಗ ಎಕ್ಸಾಂಪಲ್ ಇಷ್ಟು ವಾಟರ್ ಇದೆ ಅಂದರೆ ಎಷ್ಟು ಮಾಲಿಕ್ಯೂಲ್ಸ್ ಇದೆ? ಒಂದು ಮಾಲಿಕ್ಯೂಲ್ದು 10⁻−9 ಅಂದರೆ ಒಂದು ಇಷ್ಟು ಸ್ವಲ್ಪ ವಾಟರ್ ಎಷ್ಟು ಲಕ್ಷ ಮಾಲಿಕ್ಯೂಲ್ಸ್ ಇರುತ್ತೆ, ಎಷ್ಟು ಲಕ್ಷ ಆಟಮ್ಸ್ ಇರುತ್ತೆ. ಆಟಮ್ ಸೈಜ್ ಎಷ್ಟು ಚಿಕ್ಕ ಇರುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ ಅದು ಆಟಮ್ ಸೈಜ್ನ. ಅರ್ಥ ಆಯ್ತಾ? ಅದೇ ರೀತಿ ಮಾಲಿಕ್ಯೂಲ್ಸ್ ಆಫ್ ಹಿಮೋಗ್ಲೋಬಿನ್ ಎಷ್ಟಿದೆ? 10⁻−8. 10⁻−8 ನ್ಯಾನೋಮೀಟರ್ ಅಲ್ಲಿ ಇರುತ್ತೆ. ಗ್ರೈನ್ ಆಫ್ ಸ್ಯಾಂಡ್ 10⁻−4. ಆಂಟ್ 10⁻−3. ಆಪಲ್ 10⁻−1. ಈ ರೀತಿ ಅರ್ಥ ಆಯ್ತಾ? ಈ ರೀತಿ ಸೈಜಸ್ ಇರುತ್ತೆ. ನೆಕ್ಸ್ಟ್ ಮತ್ತೆ ವಿ ಮೈಟ್ ಥಿಂಕ್ ದಟ್ ಇಫ್ ಆಟಮ್ಸ್ ಆರ್ ಸೋ ಇನ್ಸಿಗ್ನಿಫಿಕೆಂಟ್ ಇನ್ ಸೈಜ್. ನಮ್ಗೆ ಗೊತ್ತಾಗುತ್ತಲ್ವಾ ಇದು ತುಂಬ ಸಿಗ್ನಿಫಿಕೆಂಟು ಅಂದರೆ ಇನ್ಸಿಗ್ನಿಫಿಕೆಂಟ್ ಏನು? ತುಂಬ ಸೈಜು ತುಂಬ ಚಿಕ್ಕ ಇರುತ್ತೆ. ವೈ ಶುಡ್ ವಿ ಕೇರ್ ಅಬೌಟ್ ದ್ಯಾಮ್? ನಮ್ಗೇನು ಬೇಕಿದು? ಯಾಕಿದ್ರ ಸೈಜ್ ಬೇಕು? ಯಾಕಂದರೆ ಹೋಲ್ ಎಂಟೈರ್ ವರ್ಲ್ಡ್ ಇಸ್ ಮೇಡ್ ಅಪ್ ಆಫ್ ಆಟಮ್ ಅಲ್ವಾ? ಫುಲ್ಲು ವರ್ಲ್ಡು ಈ ಆಟಮ್ ಇಂದ ಮೇಡಪ್ ಆಗಿರುತ್ತೆ. ವಿ ಮೆನಿ ನಾಟ್ ಬಿ ಏಬಲ್ ಟು ಸಿ ದೆಮ್. ಆದರೂ ನಾವು ಅದನ್ನ ನೋಡೋಕ್ಕೆ ಆಗ್ತಿಲ್ಲ, ಬಟ್ ದೇ ಆರ್ ದೇರ್. ಈಗ ಎಕ್ಸಾಂಪಲ್ ಏನು? ಯಾವುದು? ಈ ಬಾಟಲೇ ತಗೊಳ್ಳಿ. ಇದು ಕೂಡ ಒಂದು ಮ್ಯಾಟರ್. ಇದನ್ನು ನಾವು ಡಿವೈಡ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಸ್ಮಾಲ್ ಪಾರ್ಟಿಕಲ್ ಬರುತ್ತಲ್ಲ, ಅದನ್ನ ನಾವು ಆಟಮ್ಸ್ ಅಂತ ಕರಿತೀವಿ. ನಮ್ಮ ಸುತ್ತಮುತ್ತ ಇರೋ ಪ್ರಪಂಚ ಎಲ್ಲ ಆಟಮಿಂದ ಮೇಡಪ್ ಅಪ್ ಆಗಿರುತ್ತೆ. ಆದ್ರೂ ನಾವು ಆಟಮ್ನ ಸೈಜ್ನ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ, ನೋಡೋಕ್ಕಾಗಲ್ಲ, ಬಟ್ ಅದು ನಮ್ಮ ಜೊತೆನೇ ಇದೆ. ಫಾರ್ ಎಕ್ಸಾಂಪಲ್ ಈ ವಾಚ್, ಈ ಕೈ, ಇದು ನಮ್ಮ ಬಾಡಿಲೂ ಕೂಡ ಆಟಮ್ಸ್ ಇಂದ ಮೇಡಪ್ ಅಪ್ ಆಗಿರುತ್ತೆ. ಈ ರೀತಿ ಅರ್ಥ ಆಯ್ತು ಅಲ್ವಾ? ಹಾಗಾದ್ರೆ ಏನು? ಥ್ರೂ ಮಾಡರ್ನ್ ಟೆಕ್ನಿಕ್ಸ್, ಈ ಮಾಡರ್ನ್ ಟೆಕ್ನಿಕ್ಸ್ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ನಾವು ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಮೇಜ್ ಆಫ್ ಸರ್ಫೇಸ್ ಆಫ್ ಎಲಿಮೆಂಟ್ ಶೋಯಿಂಗ್ ಆಟಮ್ಸ್. ಈಗಿನ ಟೆಕ್ನಿಕ್ಸ್ ಇಂದ ಯೂಸ್ ಮಾಡಿಕೊಂಡು ಅದು ಮ್ಯಾಗ್ನಿಫೈಡ್ ಇಮೇಜಸ್ನ ಸರ್ಫೇಸ್ ಆಫ್ ಎಲಿಮೆಂಟ್ಸ್ ಅಲ್ಲಿ ಮಾಡ್ಬೋದು. ಈ ರೀತಿ ಇರುತ್ತೆ ನೋಡಿ. ಸರ್ಫೇಸ್ ಆಫ್ ಸಿಲಿಕಾನ್ದು ಏನಿರುತ್ತೆ? ಈ ರೀತಿ ಇರುತ್ತೆ. ನಾವು ಮಾಡರ್ನ್ ಟೆಕ್ನಿಕ್, ಯಾವುದು ಮಾಡರ್ನ್ ಟೆಕ್ನಿಕ್ಕು? ಮ್ಯಾಗ್ನಿಫೈಡ್ ಇಮೇಜ್ ಅಂದರೆ, ಮ್ಯಾಗ್ನಿಫೈಡ್ ಅಂದರೆ ಒಂದು ಇಮೇಜ್ನ ಆಟಮ್ಸ್ ಈ ರೀತಿ ಇರುತ್ತೆ ಅಂತ ನೋಡ್ಬೋದು. ಅರ್ಥ ಆಯ್ತಾ ಆಟಮ್ ಆಫ್ ಸೈಜ್ ಬಗ್ಗೆ? ಎನಿ ಡೌಟ್ ಆಟಮ್ ಆಫ್ ಸೈಜ್ ಬಗ್ಗೆ? ಏನಾದರೂ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ನೆಕ್ಸ್ಟ್, ಹಾಗಾದರೆ ವಾಟ್ ಆರ್ ಮಾಡರ್ನ್ ಡೇ ಸಿಂಬಲ್ಸ್ ಆಫ್ ಆಟಮ್ಸ್ ಇನ್ ಡಿಫ್ರೆಂಟ್ ಎಲಿಮೆಂಟ್ಸ್? ಸಿಂಬಲ್ಸ್ ಏನು? ಅಟಾಮಿಕ್ ಸಿಂಬಲ್ ಅಂದ್ರೆ ಏನು? ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಡಾಲ್ಟನ್ ವಾಸ್ ದ ಫಸ್ಟ್ ಸೈಂಟಿಸ್ಟ್ ಟು ಯೂಸ್ ದ ಸಿಂಬಲ್ ಆಫ್ ಎಲಿಮೆಂಟ್ಸ್ ಇನ್ ವೆರಿ ಸ್ಪೆಸಿಫಿಕ್ ಸೆನ್ಸ್. ಡಾಲ್ಟನ್ ಇಸ್ ಆನ್ ಫಸ್ಟ್ ಸೈಂಟಿಸ್ಟ್. ಡಾಲ್ಟನ್ ನಮಗೆ ಫಸ್ಟ್ ಅಟಾಮಿಕ್ ಸಿಂಬಲ್ ಕೊಟ್ಟವ್ರು ಯಾರು? ಡಾಲ್ಟನ್ ಅಲ್ವಾ? ಡಾಲ್ಟನ್ ಇವರು ಏನಂದ್ರು? ಇವರೇ ಫಸ್ಟ್ ಸೈಂಟಿಸ್ಟು ಅದನ್ನ ಸ್ಪೆಸಿಫಿಕ್ ಸೆನ್ಸ್ ಅಂದರೆ ಒಂದು ಮಾಲಿಕ್ಯೂಲ್ಗೆ ಒಂದು ಸಿಂಬಲ್ ಇರುತ್ತೆ ಅಂತ ಹೇಳಿದರು. ವೆನ್ ಈ ಯೂಸ್ಡ್ ಎ ಸಿಂಬಲ್ ಫಾರ್ ಅನ್ ಎಲಿಮೆಂಟ್ ಈ ಆಲ್ಸೋ ಮೇಂಟೈನ್ ಡೆಫಿನೆಟ್ ಕ್ವಾಂಟಿಟಿ ಆಫ್ ದಟ್ ಎಲಿಮೆಂಟ್. ಅವರು ಯಾವ ಸಿಂಬಲ್ನ ಯೂಸ್ ಮಾಡ್ತಾರೆ ಅಷ್ಟೇ ಕ್ವಾಂಟಿಟಿನ ಕೂಡ ಯೂಸ್ ಮಾಡ್ತಾರೆ. ಡೆಫಿನೆಟ್ ಯಾವುದೋ ಒಂದು ಸಿಂಬಲ್ ಯೂಸ್ ಮಾಡಿದ್ರೆ ಅದಕ್ಕೆ ಡೆಫಿನೆಟ್ ಕ್ವಾಂಟಿಟಿ ಕೂಡ ಅವ್ರು ಇನ್ಕ್ಲೂಡ್ ಮಾಡ್ತಿದ್ರು. ದಟ್ ಈಸ್ 1 atom ಆಫ್ ದ ಎಲಿಮೆಂಟ್. ಇದು ಇಂಪಾರ್ಟೆಂಟ್. ಏನು? 1 atom ಆಫ್ ದ ಎಲಿಮೆಂಟ್. ಏನು ಇದಿದೆ ಅಂದರೆ ಹೈಡ್ರೋಜನ್ನು. ಇದು ಬರೀ ಸಿಂಬಲ್ ಅಲ್ಲ, ಇದು ಎಷ್ಟು ಆಟಮ್ಸ್ ಇದೆ, ಎಷ್ಟು ಕ್ವಾಂಟಿಟಿ ಇದೆ ಅಂತ ಅನ್ನೋದು ತೋರಿಸುತ್ತೆ. ಬರ್ಜಿಲಿಯಸ್ ಸಜೆಸ್ಟ್ ದಟ್ ದ ಸಿಂಬಲ್ಸ್ ಆಫ್ ಎಲಿಮೆಂಟ್ ಟು ಮೇಡ್ ಫ್ರಮ್ 1 or 2 letters ಟು ದಿ ನೇಮ್ ಆಫ್ ದಿ ಎಲಿಮೆಂಟ್.
ಇದು ಡಾಲ್ಟನ್ ಕೊಟ್ಟರು. ಡಾಲ್ಟನ್ ಕೊಟ್ಟಾಗ ನಾವು ಎಲ್ಲ ರಿಯಾಕ್ಷನ್ಗೂ ಕಾರ್ಬನ್ನು ಆಕ್ಸಿಜನ್ ಎಲ್ಲ ಸೇಮ್ ಇರೋ ಕಾರಣದಿಂದ ನಮಗೆ ಕನ್ಫ್ಯೂಸ್ ಆಗ್ತಿತ್ತು. ಆಗ ನ್ಯೂ ಸೈಂಟಿಸ್ಟ್ ಯಾರು? ನ್ಯೂ ಸೈಂಟಿಸ್ಟು ಬೆರ್ಝೀಲಿಯಸ್. Berzelius suggests that symbol of elements be made from 1 or 2 letters of the name of the letters. ಅವ್ರು ಏನು ಹೇಳಿದ್ರು ಸಜೆಸ್ಟ್ ಮಾಡಿದ್ರು ಅಂದರೆ, ಈಗ ಎಕ್ಸಾಂಪಲ್ ಹೈಡ್ರೋಜನ್ ಇದೆಯಲ್ಲ, ಇದ್ರದ್ದು H ಫಸ್ಟ್ ಎಲಿಮೆಂಟ್ಸು, ಫಸ್ಟ್ ಅಥವಾ ಸೆಕೆಂಡ್ ಎಲಿಮೆಂಟು ಕನ್ಸಿಡರ್ ಮಾಡ್ಕೊಳ್ಳಿ ಅಂತ ಯಾರು ಸಜೆಸ್ಟ್ ಮಾಡಿದವರು? ಬರ್ಜಿಲಿಯಸ್. ಹಾಗಾದ್ರೆ ಫಸ್ಟು ಅಟಾಮಿಕ್ ಸಿಂಬಲ್ನ ಫಸ್ಟು ಸಿಗ್ನಿಫಿಕೆಂಟ್ ಆಗಿ ತೋರಿಸ್ತವ್ರು ಯಾರು? ಡಾಲ್ಟನ್. ಹಾಗಾದ್ರೆ ಡಾಲ್ಟನ್ದು ಎಷ್ಟು ತುಂಬ ಇಂಪಾರ್ಟೆಂಟು ಇದಿದೆ ನೋಡಿ ಕಾಂಟ್ರಿಬ್ಯೂಷನ್ ನಮ್ಮ ಮ್ಯಾಟರ್ಗೆ ಅಲ್ವಾ, ಆಟಮ್ಸ್ಗೆ. ಯಾಕಂದ್ರೆ ಬೇಸಿಕ್ ಥಿಯರಿ ಕೊಟ್ಟವರು ಡಾಲ್ಟನ್ನು, ಮತ್ತೆ ಅಟಾಮಿಕ್ ಸಿಂಬಲ್ನ ಬೇಸಿಕ್ ಆಗಿ ಹೇಳಿದವರು ಕೂಡ ಡಾಲ್ಟನ್ನೇ. ಬಟ್ ಬರ್ಜಿಲಿಯಸ್ ಏನಂತ ಇದು ಮಾಡಿದ್ರು? ಬರ್ಜಿಲಿಯಸ್ ಸಜೆಸ್ಟ್ ಮಾಡಿದ್ರು ಈ ರೀತಿ ಸಿಂಬಲ್ನ ಸಜೆಸ್ಟ್ ಮಾಡಿ, ಯಾಕಂದ್ರೆ ತುಂಬ ಕಾಂಪ್ಲಿಕೇಟ್ ಆಗ್ತು ಡಾಲ್ಟನ್ಸ್ ಕೊಟ್ಟಿರೋದು. ಅದರಿಂದ ಅಟಾಮಿಕ್ ಸಿಂಬಲ್ ಉಟ್ಕೊಂತು. ಯಾವ ರೀತಿ ಸಜೆಸ್ಟ್ ಮಾಡಿದ್ರು? ಇನ್ ದಿ ಬಿಗಿನಿಂಗ್ ದ ನೇಮ್ಸ್ ಆಫ್ ಎಲಿಮೆಂಟ್ಸ್ ವರ್ ಡಿರೈವ್ಡ್ ಫ್ರಮ್ ದಿ ನೇಮ್ ಆಫ್ ದಿ ಪ್ಲೇಸ್ ವೇರ್ ದೇ ವೇರ್ ಫೌಂಡ್ ದಿ ಫಸ್ಟ್ ಟೈಮ್. ಫಾರ್ ಎಕ್ಸಾಂಪಲ್, ಫಸ್ಟ್ ಬಿಗಿನಿಂಗಲ್ಲಿ ಹೇಗೆ ನೇಮ್ ಕೊಟ್ಕೊ ಬಂದ್ರು? ನೇಮ್ ಆಫ್ ಎಲಿಮೆಂಟ್ ಅವರು ಎಲ್ಲಿಂದ ನೇಮ್ ಡಿರೈವ್ಡ್ ಆಗಿತ್ತು ಅದನ್ನ ಪ್ಲೇಸು, ಆ ಪ್ಲೇಸ್ ಎಲ್ಲಿ ಸಿಕ್ಕಿತ್ತು ಅದನ್ನ ಅವ್ರಿಗೆ ಪ್ಲೇಸಿಂದ ಕೊಡ್ಕೊಂಡು ಬಂದರು. ಫಾರ್ ಎಕ್ಸಾಂಪಲ್, ನೇಮ್ ಕಾಪರ್ ವಾಸ್ ಟೇಕನ್ ಫ್ರಮ್ ಕಿಪ್ರಸ್. ಆ ಕಾಪರ್ ನೇಮ್ ಎಲ್ಲಿಂದ ಬಂತು? ಒಂದು ಜಾಗ, ಕಿಪ್ರಸ್ ಅನ್ನೋ ಜಾಗದಿಂದ ಬಂತು. ಸಮ್ ನೇಮ್ಸ್ ವೇರ್ ಟೇಕನ್ ಫ್ರಮ್ ಸ್ಪೆಸಿಫಿಕ್ ಕಲರ್ಸ್. ಸಮ್ ಆಫ್ ದ ನೇಮ್ಸು ಫಸ್ಟ್ ಜಾಗದಿಂದ, ಆಮೇಲೆ ಕಲರಿಂದ, ಯಾವುದು? ಗೋಲ್ಡ್ ವಾಸ್ ಟೇಕನ್ ಫ್ರಮ್ ದಿ ಇಂಗ್ಲಿಷ್ ವರ್ಡ್ ಮೀನಿಂಗ್ ಎಲ್ಲೋ. ಇಂಗ್ಲಿಷಲ್ಲಿ ಗೋಲ್ಡ್ ಮೀನಿಂಗ್ ಏನು? ಗೋಲ್ಡ್ ಅಂದರೆ ಎಲ್ಲೋ ಕಲರ್. ಫಸ್ಟು ಏನಾಗಿ ಅದ್ರ ಪ್ಲೇಸ್ ಎಲ್ಲೆಲ್ಲಿ ಸಿಕ್ತು ಆ ಪ್ಲೇಸ್ನ ಕನ್ಸಿಡರ್ ಮಾಡಿಕೊಂಡ್ರು. ನೆಕ್ಸ್ಟು ಮತ್ತೆ ಇನ್ಯಾವುದು? ಎಲ್ಲೋ ಅಂತ. ನವ್ವೇ ಡೇಸ್ ಐಯುಪ್ಯಾಕ್ ಅಂದರೆ ಏನು? ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ. ಇದು ಐಯುಪ್ಯಾಕ್ ನೇಮಿಂಗು ತುಂಬ ಇಂಪಾರ್ಟೆಂಟು. ನೀವು ಹೈಯರ್ ಸ್ಟಡೀಸ್ ಹೋಗ್ತಾ ಗೊತ್ತಾಗುತ್ತೆ. ಪ್ರತಿಯೊಂದು ಮಾಲಿಕ್ಯೂಲ್, ಪ್ರತಿಯೊಂದು ಕಾಂಪೌಂಡ್ಗೂ ಐಯುಪ್ಯಾಕ್ ನೇಮ್ ಇರುತ್ತೆ. ಏನು ಅಂತ ನಾವು ಹೈಯರ್ ಸ್ಟಡೀಸಲ್ಲಿ ಹೋಗ್ತಾ ಗೊತ್ತಾಗುತ್ತೆ. ಏನು ಐಯುಪ್ಯಾಕ್ ಅಂದರೆ? ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ. ಇದೇನು? ಇಸ್ ಅನ್ ಇಂಟರ್ನ್ಯಾಷನಲ್ ಸ್ಪೆಸಿಫಿಕ್ ಆರ್ಗನೈಸೇಷನ್, ಸೈಂಟಿಫಿಕ್ ಆರ್ಗನೈಸೇಷನ್. ಇದೊಂದು ಇಂಟರ್ನ್ಯಾಷನಲ್ ಸೈಂಟಿಫಿಕ್ ಆರ್ಗನೈಸೇಷನ್ ಏನು ಮಾಡುತ್ತೆ? ಅಪ್ರೂವ್ ನೇಮ್ಸ್ ಆಫ್ ಎಲಿಮೆಂಟ್ಸ್, ಸಿಂಬಲ್ಸ್ ಆ್ಯಂಡ್ ಯೂನಿಟ್ಸ್. ಇದೇನು ಮಾಡುತ್ತೆ? ನೇಮ್ಸ್ ಆಫ್ ಎಲಿಮೆಂಟ್ಸು, ಸಿಂಬಲ್ಸು ಮತ್ತು ಯೂನಿಟ್ಸ್ನ ಅಪ್ರೂವ್ ಮಾಡುತ್ತೆ. ಮೆನಿ ಆಫ್ ಸಿಂಬಲ್ಸ್ ಆರ್ ಫಸ್ಟ್ 1 or 2 letters ಆಫ್ ದಿ ಎಲಿಮೆಂಟ್ಸ್ ನೇಮ್ ಇನ್ ಇಂಗ್ಲೀಷ್. ಇದ್ರ ಪ್ರಕಾರ ಏನು? ಮೆನಿ ಆಫ್ ದ ಸಿಂಬಲ್ಸ್, ಬೇಕಾದಷ್ಟು ಸಿಂಬಲು ಫಸ್ಟ್ ಟೂ ಎಲಿಮೆಂಟ್ಸ್ ಇದು ಅದ್ರ ನೇಮ್ ಇರುತ್ತಲ್ಲ, ಫಸ್ಟ್ 2 ಆಲ್ಫಾಬೆಟ್ ಆಗಿರುತ್ತೆ. ಎಕ್ಸಾಂಪಲ್, ಹೈಡ್ರೋಜನ್ ಕನ್ಸಿಡರ್ ಮಾಡಿಕೊಂಡ್ರೆ H, ಹೀಲಿಯಂ ಕನ್ಸಿಡರ್ ಮಾಡಿಕೊಂಡ್ರೆ He, ಲಿಥಿಯಂಗೆ Li, ಬೆರಿಲಿಯಂಗೆ Be. ಆ ರೀತಿ ಫಸ್ಟ್ 2 ಎಲೆಕ್ಟ್ರಾನ್ಸ್ ನೇಮ್ ಏನಿರುತ್ತೆ ಅದನ್ನ ಕನ್ಸಿಡರ್ ಮಾಡಿಕೊಂಡು ಇವ್ರು ಎಕ್ಸ್ಪ್ಲೇನ್ ಆಗುತ್ತೆ ಅಂತ ಹೇಳಿದ್ರೆ. ದ ಫಸ್ಟ್ ಲೆಟರ್ ಆಫ್ ಎ ಸಿಂಬಲ್ ಇಸ್ ಆಲ್ವೇಸ್ ರಿಟನ್ ಇನ್ ಎ ಕ್ಯಾಪಿಟಲ್ ಲೆಟರ್ ಅಂಡ್ ದ ಸೆಕೆಂಡ್ ಲೆಟರ್ ಆಫ್ ಎ ಆಲ್ವೇಸ್ ಲಿಟರ್ ಇನ್ ಸ್ಮಾಲ್ ಲೆಟರ್. ಇದು ತುಂಬ ಇಂಪಾರ್ಟೆಂಟು, ಓಕೆನಾ? ಫಸ್ಟು ಲೆಟರು ಸಿಂಬಲ್ ಯಾವ್ದಿರಬೇಕು? ಕ್ಯಾಪಿಟಲ್ ಲೆಟರಿಂದ ಇರಬೇಕು. ಮತ್ತು ಸೆಕೆಂಡ್ ಲೆಟರ್ ಯಾವಾಗೂ ಸ್ಮಾಲ್ ಲೆಟರಿಂದ ಇರಬೇಕು ಅಂತ ಹೇಳಿದ್ರು. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್, ಹೈಡ್ರೋಜನ್ ಕ್ಯಾಪಿಟಲ್ H, ಅಲ್ಯೂಮಿನಿಯಂ AL, ಒಂದು ಕ್ಯಾಪ್ಸ್ ಎಲ್ಲು ಒಂದು ಸ್ಮಾಲ್ ಎಲ್ಲು, ನಾಟ್ AL, EAL ಅಲ್ಲ, ಒಂದು ಕ್ಯಾಪ್ಸ್ ಎ ಒಂದು ಸ್ಮಾಲ್ ಎ. ಮತ್ತು ಕೊಬಾಲ್ಟ್ CO, ನಾಟ್ CO. ಈ CO ಏನು ರೆಪ್ರೆಸೆಂಟ್ ಮಾಡುತ್ತೆ? ಕಾರ್ಬನ್ ಮೊನಾಕ್ಸೈಡ್ನ ರೆಪ್ರೆಸೆಂಟ್ ಮಾಡುತ್ತೆ. ಈ ರೀತಿ ಆಯಿತು. ನೆಕ್ಸ್ಟ್, ಸಿಂಬಲ್ಸ್ ಆಫ್ ಸಮ್ ಎಲಿಮೆಂಟ್ಸ್ ಆರ್ ಫಾರ್ಮ್ಡ್ ಫ್ರಮ್ ದ ಫಸ್ಟ್ ಲೆಟರ್ ಆಫ್ ದಿ ನೇಮ್ ಅಂಡ್ ಎ ಲೆಟರ್ ಅಪಿಯರಿಂಗ್ ಲೇಟರ್ ಇನ್ ದಿ ನೇಮ್. ಅಂದರೆ ಯಾವುದು ಕಂಟಿನ್ಯೂಸ್ಲಿ ಇರುತ್ತೆ ನೋಡಿ, ಅದರಲ್ಲಿ ಫಸ್ಟ್ ಲೆಟರ್ ಯಾವುದಾದ್ರೂ ಇನ್ನೊಂದು ಎಲಿಮೆಂಟಲ್ಲಿ ಸೆಲೆಕ್ಟ್ ಆಗಿದ್ರೆ ನೆಕ್ಸ್ಟ್ ಎಲಿಮೆಂಟ್ನ ಸೆಲೆಕ್ಟ್ ಮಾಡಿದ್ರು. ಯಾವುದೇ ಎಕ್ಸಾಂಪಲ್, ಕ್ಲೋರಿನಲ್ಲಿ Cl ಬಂತು ಅಲ್ವಾ, ಕ್ಲೋರಿನ್ Cl. ಅದೇ ರೀತಿ ಜಿಂಕಲ್ಲಿ ಏನು? Zn. ಈ ರೀತಿ ಬಂತು. ನೆಕ್ಸ್ಟ್, ಅದರ್ ಸಿಂಬಲ್ಸ್ ಹ್ಯಾವ್ ಬೀನ್ ಟೇಕನ್ ಫ್ರಮ್ ದಿ ನೇಮ್ಸ್ ಆಫ್ ಎಲಿಮೆಂಟ್ಸ್ ಇನ್ ಲ್ಯಾಟಿನ್, ಜರ್ಮನ್, ಗ್ರೀಕ್. ಆಯ್ತಾ? ನೇಮು ಇನ್ ಅದರ್ ಎಲಿಮೆಂಟ್ಸ್ನ ಲ್ಯಾಟಿನ್ ವರ್ಡು, ಗ್ರೀಕ್ ವರ್ಡು, ಜರ್ಮನ್ ವರ್ಡಲ್ಲಿ ಯಾವುದು ಫಸ್ಟ್ ಲೆಟರ್ ಇರುತ್ತೆ ಅದನ್ನ ತಗೊಂಡ್ರು. ಫಾರ್ ಎಕ್ಸಾಂಪಲ್, ದ ಸಿಂಬಲ್ ಆಫ್ ಐರನ್ ಇಸ್ Fe. ಫ್ರಮ್ ಇಟ್ಸ್ ಲ್ಯಾಟಿನ್ ವರ್ಡ್ ಯಾವುದು? ಫೆರಮ್. ಐರನ್ದು ಲ್ಯಾಟಿನ್ ವರ್ಡ್ ಯಾವುದು? ಫೆರಮ್. ಮತ್ತೆ ಸೋಡಿಯಂ ಇಸ್ ಎನ್ Na, ಇಟ್ ಈಸ್ ಕನ್ಸಿಡರ್ ಫ್ರಮ್ ನ್ಯಾಟ್ರಿಯಂ. ಸೋಡಿಯಂದು ಲ್ಯಾಟಿನ್ ವರ್ಡ್ ಏನು? ನ್ಯಾಟ್ರಿಯಂ. ಪೊಟ್ಯಾಷಿಯಮ್ದು ಕೇಲಿಯಂ. Therefore, each element has a name as an unique electronic symbol.
ಇದ್ರ ಪ್ರಕಾರ ಏನಪ್ಪ ಅಂದರೆ ಎಲ್ಲ ಎಲಿಮೆಂಟ್ಗೂ ಅದರದೇ ಆದಂತಹ ಹೆಸರು ಮತ್ತು ಅದರದೇ ಅಂತಹ ಎಲ್ಲೇ ಕೆಮಿಕಲ್ ಸಿಂಬಲ್ ಇತ್ತು. ಈ ಕೆಮಿಕಲ್ ಸಿಂಬಲ್ ಏನಕ್ಕೆ ಯೂಸ್ ಆಯಿತು, ನಾವು ಕೆಮಿಕಲ್ ರಿಯಾಕ್ಷನ್ ಬರೀಬೇಕಾದ್ರೆ ಕೆಮಿಕಲ್ ಸಿಂಬಲ್ ತುಂಬ ಇಂಪಾರ್ಟೆಂಟ್ ಇದು ಮಾಡುತ್ತೆ. ಯಾಕಂದರೆ ನಾವು ಯಾವಾಗಲೂ ಕೇವಲ ನಾವು ಏನು ಹೆಸರು ಬರ್ಕೊಂಡಿರೋಕ್ಕಾಗಲ್ಲ, ಹೆಸರು ತುಂಬ ದೊಡ್ಡದಾಗುತ್ತೆ. ಕರೆಕ್ಟಾ ಅಲ್ವಾ? ಅರ್ಥ ಆಯ್ತಾ ಅಟಾಮಿಕ್ ಸಿಂಬಲ್ ಬಗ್ಗೆ? ನೆಕ್ಸ್ಟು passage of time and repeated uses you will automatically will be able to reproduce the symbols. ಇದು ಏನು, ಈ ಟೈಮು, ಇದು ಟೈಮ್ ಸ್ಟೋರೇಜು ಮತ್ತು ಎಲ್ಲಾನು ಯೂಸ್ ಮಾಡ್ತು. ನೆಕ್ಸ್ಟು ಅಟಾಮಿಕ್ ಮಾಸ್. ಈಗ ಅಟಾಮಿಕ್ ಸಿಂಬಲ್ ಆಯ್ತಲ್ಲ, ನೆಕ್ಸ್ಟ್ ಯಾವುದು ಕಾನ್ಸೆಪ್ಟು? ಅಟಾಮಿಕ್ ಮಾಸ್. ದ ಮೋಸ್ಟ್ ರಿಮಾರ್ಕಬಲ್ ಕಾನ್ಸೆಪ್ಟ್ ದಟ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಪ್ರಪೋಸ್ಡ್ ವಾಸ್ ದಟ್ ಅಟಾಮಿಕ್ ಮಾಸ್. ರಿಮಾರ್ಕ್, ಒಂದು ಡಾಲ್ಟನ್ಸ್ ಮೇನ್ ಥಿಯರಿ ಯಾವುದು ರಿಮಾರ್ಕ್ ಆಯಿತು? ಅಟಾಮಿಕ್ ಮಾಸ್. ಅಕಾರ್ಡಿಂಗ್ ಟು ಹಿಮ್, ಅವನ ಪ್ರಕಾರ ಏನಿತ್ತು? ಈಚ್ ಎಲಿಮೆಂಟ್ ಆಡ್ ಎ ಕ್ಯಾರೆಕ್ಟರಿಸ್ಟಿಕ್ ಅಟಾಮಿಕ್ ಮಾಸ್. ಅವನ ಪ್ರಕಾರ ಎಲ್ಲ ಎಲಿಮೆಂಟ್ಗೂ ಅದರದೇ ಆದ ಕ್ಯಾರೆಕ್ಟರಿಸ್ಟಿಕ್ ಮಾಸ್ ಇರುತ್ತೆ. ಏನಿರುತ್ತೆ? ಕ್ಯಾರೆಕ್ಟರಿಸ್ಟಿಕ್ ಅಟಾಮಿಕ್ ಮಾಸ್. ದ ಥಿಯರಿ ಕುಡ್ ಎಕ್ಸ್ಪ್ಲೇನ್ ದ ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋಸಿಷನ್ ಸೋ ವೆಲ್ ದಟ್ ಸೈಂಟಿಸ್ಟ್ ವೇರ್ ಪ್ರಮೋಟೆಡ್ ಟು ಮೆಜರ್ ದ ಅಟಾಮಿಕ್ ಮಾಸ್ ಆಫ್ ಎನ್ ಆಟಮ್. ಈ ಥಿಯರಿ ಕಾನ್ಸೆಂಟ್ ಆಫ್ ಡೆಫಿನಿಟ್ ಪ್ರಪೋಸಿಷನ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಯಾಕಂದರೆ ಇಷ್ಟೇ ಕೈಂಡ್ ಆಫ್ ಇದರಿಂದನೇ ಪ್ರಾಡಕ್ಟ್ ಫಾರ್ಮೇಷನ್ ಆಗಿರುತ್ತೆ, ಇಷ್ಟೇ ಕೈಂಡ್ ಇರುತ್ತೆ ಅಂತ ಹೇಳಿದ್ರಲ್ವಾ. ಅದಕ್ಕೆ ಸೈಂಟಿಸ್ಟ್ ಏನು ಮಾಡಿದ್ರು? ಈ ಥಿಯರಿನ ಪ್ರಮೋಟ್ ಮಾಡಿದ್ರು. ಸಿನ್ಸ್ ಡಿಟರ್ಮೈನಿಂಗ್ ದ ಮಾಸ್ ಆಫ್ ಇಂಡಿವಿಜುವಲ್ ಆಟಮ್ ವಾಸ್ ಎ ರಿಲೇಟಿವ್ಲಿ ಡಿಫಿಕಲ್ಟಿ ಟಾಸ್ಕ್. ಆದರೂ ಇಂಡಿವಿಜುವಲ್ ಆಟಮ್ದು ಅಟಾಮಿಕ್ ಮಾಸು ತುಂಬ ಡಿಫಿಕಲ್ಟಿ ಟಾಸ್ಕ್ ಆಯಿತು. ಯಾಕೆ ಹೇಳಿ? ಯಾಕಂದರೆ ಆಟಮ್ಸು ತುಂಬ ಸ್ಮಾಲ್ ಸೈಜ್ ಇರುತ್ತೆ ಮತ್ತು ಅದಕ್ಕಿದ್ರು ತುಂಬ ಸ್ಮಾಲ್ ಅಟಾಮಿಕ್ ಮಾಸ್ ಇರುತ್ತೆ. ರಿಲೇಟಿವ್ ಅಟಾಮಿಕ್ ಮಾಸಸ್ ವೇರ್ ಡಿಟರ್ಮೈನ್ಡ್ ಯೂಸಿಂಗ್ ದ ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್ ಅಂಡ್ ದಿ ಕಾಂಪೌಂಡ್ಸ್ ಫಾರ್ಮ್ಡ್. ಅವಾಗ ಏನು ಬಂದರು? ರಿಲೇಟಿವ್ ಅಟಾಮಿಕ್ ಮಾಸ್ ಅಂತ ನ್ಯೂ ಕಾನ್ಸೆಪ್ಟ್ ತಂದರು. ಹೇಗೆ ಅಂದರೆ ಅದು ಎಲ್ಲಿ ಡಿಟರ್ಮೈನ್ ಆಗುತ್ತೆ? ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್ ಅಂಡ್ ದಿ ಕಾಂಪೌಂಡ್ ಫಾರ್ಮ್ಡ್ ಆದಾಗ ಈ ರಿಲೇಟಿವ್ ಅಟಾಮಿಕ್ ಮಾಸ್ ಫಾರ್ಮೇಷನ್ ಆಗುತ್ತೆ. ಲೆಟ್ ಅಸ್ ಟೇಕ್ ದ ಎಕ್ಸಾಂಪಲ್ ಆಫ್ ಎ ಕಾಂಪೌಂಡ್. ಕಾರ್ಬನ್ ಮೊನಾಕ್ಸೈಡ್ ಇಸ್ ಫಾರ್ಮ್ಡ್ ಬೈ ಕಾರ್ಬನ್ ಅಂಡ್ ಆಕ್ಸಿಜನ್. ಯಾವ್ದು ಎಕ್ಸಾಂಪಲು? ಕಾರ್ಬನ್ ಮತ್ತು ಆಕ್ಸಿಜನ್ದು ಕನ್ಸಿಡರ್ ಮಾಡ್ಕೊಂಡು ಎಕ್ಸಾಂಪಲ್ ತಗೊಂಡ್ರು. ಇಟ್ ವಾಸ್ ಅಬ್ಸರ್ವ್ಡ್ ಎಕ್ಸ್ಪೆರಿಮೆಂಟ್ಲಿ ದಟ್ 3 ಗ್ರಾಮ್ ಆಫ್ ಕಾರ್ಬನ್ ಕಂಬೈನ್ಸ್ ವಿತ್ 4 ಗ್ರಾಮ್ ಆಫ್ ಆಕ್ಸಿಜನ್. ಎಕ್ಸ್ಪೆರಿಮೆಂಟಲ್ಲಿ ಏನಿತ್ತು? CO ಫಾರ್ಮೇಷನ್ ಆಗೋಕ್ಕೆ 3 ಗ್ರಾಮ್ ಆಫ್ ಕಾರ್ಬನ್ 4 ಗ್ರಾಮ್ ಆಫ್ ಆಕ್ಸಿಜನ್ ಆಗಿ ಕಂಬೈನ್ ಆಗಿ CO ಬರಬೇಕಾಗಿತ್ತು. CO ಬರ್ತಾಯಿತ್ತು. ಇನ್ ಅದರ್ ವರ್ಡ್ಸ್, ಕಾರ್ಬನ್ ಕಂಬೈನ್ಸ್ ವಿತ್ 4/3 ಐಟಮ್ಸ್, 4/3 ಟೈಮ್ಸ್ ಇಟ್ಸ್ ಮಾಸ್ ಆಫ್ ಆಕ್ಸಿಜನ್. ಕಾರ್ಬನ್ನು ಮಾಸ್ 4 ಮಾಸು 3 ಗ್ರಾಮ್ ಆಫ್ ಆಕ್ಸಿಜನ್ ಜೊತೆ ಕಂಬೈನ್ ಆಗ್ತಿತ್ತು. ಆ ರೀತಿ ಅರ್ಥ ಆಯಿತು. ಸಪೋಸ್ ವಿ ಡಿಫೈನ್ ದ ಅಟಾಮಿಕ್ ಮಾಸ್ ಯೂನಿಟ್. ಫಸ್ಟು ಈ ಅಟಾಮಿಕ್ ಮಾಸ್ ಯೂನಿಟ್ ಏನಿತ್ತು ಡಿಫೈನ್ಡು? ಅರ್ಲಿಯರ್ ಅಬಿರಿಯೇಟೆಡ್ ಆಸ್ AMU. AMU ತುಂಬ ಇಂಪಾರ್ಟೆಂಟ್. AMU ಮೀನ್ಸ್ ಅಟಾಮಿಕ್ ಮಾಸ್ ಯೂನಿಟ್. ಬಟ್ ಅಕಾರ್ಡಿಂಗ್ ಟು ದ ಲೇಟೆಸ್ಟ್ IUPAC ರಿಕಮೆಂಡೇಶನ್ ಇಟ್ ಈಸ್ ನೌ ರಿಟರ್ನ್ ಆಸ್ U. ಅರ್ಥ ಆಯ್ತಾ? ಇದನ್ನ ಫಸ್ಟ್ ಏನಂತ ಕರೆದ್ರು? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ನ ಅಟಾಮಿಕ್ ಮಾಸ್, ಲಾ ಆಫ್ ಕನ್ಸರ್ವೇಷನ್ ಆಫ್ ಕಾಂಬಿನೇಷನ್, ಇದು ಡೆಫಿನೆಟ್ ಪ್ರಪೋಸಿಷನ್ ಲಾನ ಪ್ರೂವ್ ಮಾಡೋಕ್ಕೆ ಅಟಾಮಿಕ್ ಮಾಸ್ನ ಇದು ಮಾಡಬೇಕಾಗಿತ್ತಲ್ಲ, ಅದು ಡಿಫ್ರೆಂಟ್ ಟಾಸ್ಕ್, ತುಂಬ ಕಷ್ಟ ಟಾಸ್ಕ್ ಆಗಿದ್ದಕ್ಕಿಂತ ಅದನ್ನ ಒಂದು ನೇಮಿಂದ ಕರೆದ್ರು. ಏನಂತ ಕರೆದ್ರು? ಅಟಾಮಿಕ್ ಮಾಸ್ ಯೂನಿಟ್. ಫಸ್ಟು ಅದನ್ನ AMU ಅಂತ ಕರೀತಿದ್ರು, ಈಗ ಅದನ್ನ U ಅಂತ ಕರೀತಾರೆ. U ಮೀನ್ಸ್ ಯೂನಿಫೈಡ್ ಮಾಸ್ ಆಸ್ ಈಕ್ವಲ್ ಟು ದ ಮಾಸ್ ಆಫ್ 1 ಕಾರ್ಬನ್ ಆಟಮ್, ಆಸ್ ಈಕ್ವಲ್ ಟು ದ 1 ಕಾರ್ಬನ್ ಆಟಮ್. ದೆನ್ ವಿ ವುಡ್ whole number as near to whole number as possible. ಏನು? ಈ whole number ಇರುತ್ತಲ್ಲ, ಅದ್ರ ಪಾಸಿಬಲ್ ರೀತಿ ಇರುತ್ತೆ ಅಂತ ಹೇಳಿದ್ರು. ವೈಲ್ ಸರ್ಚಿಂಗ್ ಫಾರ್ ವೇರಿಯಸ್ ಅಟಾಮಿಕ್ ಮಾಸ್ ಯೂನಿಟ್ಸ್, ಸೈಂಟಿಸ್ಟ್ ಇನಿಷಿಯಲಿ ಟುಕ್ 1/16 ಮಾಸ್ ಆಫ್ ಅನ್ ಆಟಮ್ ನ್ಯಾಚುರಲಿ ಅಕ್ಕರಿಂಗ್ ಆಕ್ಸಿಜನ್ ಅಸ್ ದಿ ಯೂನಿಟ್. ಫಸ್ಟು ವೇರಿಯಸ್ ಮಾಸು ತುಂಬ ಕಷ್ಟ ಆಗಿತ್ತಲ್ವಾ, ಆ ಮಾಸ್ ಮೇಲೆ ಕೆಮಿಕಲ್ ಅಂದರೆ ಕೆಮಿಕಲ್ ರಿಯಾಕ್ಷನ್ನ ಅವರು ಟೇಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಏನು ಮಾಡಿದ್ರು ಸೈಂಟಿಸ್ಟು? ವೇರಿಯಸ್ ರಿಯಾಕ್ಷನ್ಸ್ ಅಂದರೆ ವೇರಿಯಸ್ ಯಾವುದು? ಫಸ್ಟು ಏನಾಗಿ ಸ್ಟ್ಯಾಂಡರ್ಡ್ ಇದು ತೊಗೊಂಡ್ರು? 1/16 ಆಕ್ಸಿಜನ್ನ ಸ್ಟ್ಯಾಂಡರ್ಡ್ ಯಾವುದು ಪರ್ಟಿಕ್ಯುಲರ್ ಅಟಾಮಿಕ್ ಮಾಸ್ ಇದೆ ಅಂತ ಕಂಡುಹಿಡಿಯೋಕ್ಕೆ ಇದನ್ನ ಸ್ಟ್ಯಾಂಡರ್ಡ್ ಯೂನಿಟ್ ಆಗಿ ಕನ್ಸಿಡರ್ ಮಾಡಿದ್ರು. ದಿಸ್ ವಾಸ್ ಕನ್ಸಿಡರ್ ರಿಲೆವೆಂಟ್ ಡ್ಯೂ ಟು 2 ರೀಸನ್ಸ್. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸು, ಇದನ್ನ ಪಕ್ಕಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂದರೆ ವೈ ಆಕ್ಸಿಜನ್ ಸೆಲೆಕ್ಟೆಡ್ ಆಸ್ ಅನ್ ಸ್ಟ್ಯಾಂಡರ್ಡ್ ಅಟಾಮಿಕ್ ಯೂನಿಟ್? ಯಾಕೆ ಅಂದರೆ ಆಕ್ಸಿಜನ್ ರಿಯಾಕ್ಟೆಡ್ ವಿತ್ ಎ ಲಾರ್ಜ್ ನಂಬರ್ ಆಫ್ ಎಲಿಮೆಂಟ್ಸ್ ಅಂಡ್ ಫಾರ್ಮ್ಡ್ ಕಾಂಪೌಂಡ್ಸ್. ಆಕ್ಸಿಜನ್ನು ಲಾರ್ಜ್ ನಂಬರ್ ಆಫ್ ಎಲಿಮೆಂಟ್ಸ್ ಜೊತೆ
ರಿಯಾಕ್ಟ್ ಆಗ್ತಿತ್ತು ಅದು ಕಾಂಪೌಂಡ್ ಫಾರ್ಮೇಷನ್ ಮಾಡೋಕ್ಕೆ. ಮತ್ತೆ ದ ಅಟಾಮಿಕ್ ಮಾಸ್ ಯೂನಿಟ್ ಗೇವ್ ಮಾಸಸ್ ಆಫ್ ಮೋಸ್ಟ್ ಆಫ್ ದಿ ಎಲಿಮೆಂಟ್ಸ್ ಅಸ್ ಹೋಲ್ ನಂಬರ್. ಅಟಾಮಿಕ್ ಮಾಸ್ ಯೂನಿಟ್ ಮೋಸ್ಟ್ ಆಫ್ ದಿ ಎಲಿಮೆಂಟ್ ಹೋಲ್ ನಂಬರ್ ಆಗಿ ರೀತಿ ಮಾಸ್ನ ಕೊಡ್ತಿತ್ತು ಅದು. ಹೌಎವರ್ ಇನ್ 1961 ಫಾರ್ ಎ ಯೂನಿವರ್ಸಲಿ ಅಕ್ಸೆಪ್ಟೆಡ್ ಅಟಾಮಿಕ್ ಮಾಸ್ ಯೂನಿಟ್, ಯೂನಿವರ್ಸಿಟಿಲಿ ಏನ್ ಮಾಡಿದ್ರು ಅಟ್ 1961 ಕಾರ್ಬನ್ 12 ಐಸೋಟೋಪ್ನ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಫಾರ್ ಮೆಜರಿಂಗ್ ಅಟಾಮಿಕ್ ಮಾಸಸ್. ಅಟ್ 1912 ಏನ್ ಮಾಡಿದ್ರು C12 ಕಾರ್ಬನ್ 12 ಐಸೋಟೋಪ್ನ ಆಕ್ಸಿಜನ್ 16 ಆಕ್ಸಿಜನ್ ಸ್ಟ್ಯಾಂಡರ್ಡ್ ಬದಲು ಕಾರ್ಬನ್ 12 ಐಸೋಟೋಪ್ನ ಇವರು ಮೆಜರ್ ಮಾಡೋಕ್ಕೆ ಇದು ಮಾಡಿದ್ರು. ಏನು ಮಾಡಿದ್ರು ಸ್ಟ್ಯಾಂಡರ್ಡ್ ಆಗಿ ಅಕ್ಸೆಪ್ಟ್ ಮಾಡಿತು ಯೂನಿವರ್ಸ್. 1 ಅಟಾಮಿಕ್ ಮಾಸ್ ಯೂನಿಟ್ ಇಸ್ ಈಕ್ವಲ್ ಟು ದ ಯೂನಿಟ್ ಎಕ್ಸಾಕ್ಟ್ಲಿ ಟು 1/12 ಮಾಸ್ ಆಫ್ ಎನ್ 1 ಆಟಮ್ ಆಫ್ C12. ಅಂದರೆ ಒಂದು ಅಟಾಮಿಕ್ ಮಾಸ್ ಹೆಂಗಾಯಿತು 1/12 ಆಫ್ ಸಿ ಆಟಮ್ ಅಂದರೆ ಮಾಸ್ ಡಿವೈಡ್ ಬೈ 1/12 ಆಫ್ C12 ಐಸೋಟೋಪ್ ಅಂತ ಬಂತು. ಆ ರೀತಿ ಕರೆದ್ರು. ದ ರಿಲೇಟಿವ್ ಅಟಾಮಿಕ್ ಮಾಸಸ್ ಆಫ್ ಆಲ್ ಎಲಿಮೆಂಟ್ಸ್ ಹ್ಯಾವ್ ಬಿನ್ ಫೌಂಡ್ ವಿತ್ ರೆಸ್ಪೆಕ್ಟ್ ಟು ಅನ್ ಆಟಮ್ ಆಫ್ ಕಾರ್ಬನ್ 12. ಎಲ್ಲ ರಿಲೇಟಿವ್ ಅಟಾಮಿಕ್ ಮಾಸ್ ಪ್ರತಿಯೊಂದು ಎಲಿಮೆಂಟು ಏನು ರೆಸ್ಪೆಕ್ಟ್ ಟು ದಿ ಆಟಮ್ ಕಾರ್ಬನ್ 12 ಆಟಮ್ ಜೊತೆ ರೆಸ್ಪೆಕ್ಟ್ ಆಯಿತು. ಎಕ್ಸಾಂಪಲ್ ಅಲ್ಯೂಮಿನಿಯಂ ಸಿಂಬಲ್ ಏನು ಸಿಂಬಲ್ ಯಾವ್ದು ಅಂತ, ಅಲ್ಯೂಮಿನಿಯಂಗೆ ಏನು AL, ಆರ್ಗನ್ಗೆ AR, ಬೇರಿಯಂಗೆ BA, ಬೋರಾನ್ B, ಬ್ರೋಮಿನ್ BR, ಕ್ಯಾಲ್ಶಿಯಂಗೆ CA, ಈ ರೀತಿ. ನೈಟ್ರೋಜನ್ಗೆ N, ಆಕ್ಸಿಜನ್ಗೆ O, ಪೊಟ್ಯಾಷಿಯಂ K, ಸಿಲಿಕಾನ್ SI, ಸಿಲ್ವರ್ AG, ಸೋಡಿಯಂ Na. AG ಎಲ್ಲಿಂದ ಬಂತು? ಲ್ಯಾಟಿನ್ ವರ್ಡ್. ಹಾಗಾದ್ರೆ ಇವತ್ತೊಂದು ಹೋಮ್ವರ್ಕ್ ಒಂದು ಕ್ವಶನ್ ಕೊಡ್ಲಾ? ಹೋಮ್ವರ್ಕ್ ಕ್ವಶನ್ ಏನು ಗೊತ್ತಾ? ಸಿಲ್ವರ್ದು ಲ್ಯಾಟಿನ್ ವರ್ಡ್ ಏನು ಅಂತ ತಿಳ್ಕೊಬನ್ನಿ. ಓಕೆನಾ? ಅರ್ಥ ಆಯ್ತಾ? ಮತ್ತೆ ಇದನ್ನ ಒಂದು ಫ್ರೂಟ್ ಸೆಲ್ಲರ್ ರೀತಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ ಇತ್ತು. ಅರ್ಥ ಆಯ್ತಾ? ಇಮ್ಯಾಜಿನ್ ಎ ಫ್ರೂಟ್ ಸೆಲ್ಲರ್ ಸೆಲ್ಲಿಂಗ್ ಎ ಫ್ರೂಟ್ ವಿತೌಟ್ ಎನಿ ಸ್ಟ್ಯಾಂಡರ್ಡ್ ವೈಟ್ ವಿತ್ ಹಿಮ್. ಇದನ್ನ ಹೇಗೆ ಇಮ್ಯಾಜಿನ್ ಮಾಡ್ಕೊಳ್ಳೋದು? ಒಬ್ಬ ಫ್ರೂಟ್ ಸೆಲ್ಲರ್, ಒಬ್ಬ ಹಣ್ಣು ಮಾರಾಟಗಾರ ಯಾವುದೇ ರೀತಿಯ ಸ್ಟ್ಯಾಂಡರ್ಡ್ ವೆಯ್ಟ್ ಅವನ ಹತ್ರ ಇಲ್ಲ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಈ ಟೇಕ್ಸ್ ಎ ವಾಟರ್ ಮೆಲನ್ ಅಂಡ್ ಸೇಸ್, ಅವನು ಒಂದು ವಾಟರ್ ಮೆಲನ್ನ ತಗೊಂಡು ಅದನ್ನ 12 ಯೂನಿಟ್ಸ್ ಆಗಿ ಡಿವೈಡ್ ಮಾಡಿ ಈ ಮೇಕ್ಸ್ ಇಟ್ 12 ಈಕ್ವಲ್ ಪೀಸಸ್. ದ ವಾಟರ್ ಮೆಲನ್ ಫೈಂಡ್ ದ ಮಾಸ್ ಆಫ್ ಈಚ್ ಫ್ರೂಟ್ ಈಸ್ ಸೆಲ್ಲಿಂಗ್. ಏನು ಗೊತ್ತಾ ಇದ್ರ ಕಾನ್ಸೆಪ್ಟು? ಒಂದು ದೊಡ್ಡ ವಾಟರ್ ಮಿಲನ್ನ ತಗೊಂಡು 12 ಭಾಗ ಮಾಡ್ದ. 12 ಭಾಗದಲ್ಲಿ ಒಂದು ಭಾಗ ತಗೊಂಡು ಪ್ರತಿಯೊಂದು ಹಣ್ಣ ಅದ್ರದ್ದು ವೆಯ್ಟ್ ಸಮಾನಾಗಿ ಅವನು ಅದನ್ನ ಮಾರಕ್ಕೆ ಸ್ಟಾರ್ಟ್ ಮಾಡ್ದ. ನೌ ಈ ಸೆಲ್ಸ್ ದ ಫ್ರೂಟ್ ಬೈ ರಿಲೇಟಿವ್ ಫ್ರೂಟ್ ಮಾಸ್. ಹೇಗೆ? FMU. ಈ ರೀತಿ ಅವನು ರಿಲೇಟಿವ್ ಫ್ರೂಟ್ ಮಾಸ್ ಇಂದ ತಗೋತಿದ್ದಾನೆ. ಅದೇ ರೀತಿ ನಾವು ಕೂಡ AMU ಹೇಗೆ ಅಂದರೆ ಅಟಾಮಿಕ್ ಮಾಸ್ ಯೂನಿಟ್ ಇವನ್ನ ಹೇಗೆ ಕನ್ಸಿಡರ್ ಮಾಡಿಕೊಂಡು ಅಂದರೆ ಸೇಮು. ಯಾವ ರೀತಿ ಹೇಳಿ? ಅಟಾಮಿಕ್ ಮಾಸ್ನ 1/12 ಕಾರ್ಬನ್ 12 ಐಸೋಟೋಪ್ ರೀತಿ ಅಂದರೆ ಒನ್ ಯೂನಿಟ್ ಅಟಾಮಿಕ್ ಮಾಸ್ ಇಸ್ ಈಕ್ವಲ್ ಟು 1/12 ಕಾರ್ಬನ್ ಐಸೋಟೋಪ್ ಅಂತ ರಿಲೇಟಿವ್ ಅಟಾಮಿಕ್ ಮಾಸ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಇನ್ 1961. ಯಾಕಂದರೆ ಅಟಾಮಿಕ್ ಮಾಸ್ ತುಂಬ ಕಡಿಮೆ ಇರ್ತಿತ್ತು ಅಲ್ವಾ? ಅಟಾಮಿಕ್ ಮಾಸ್ ಆಫ್ ಎನ್ ಆಟಮ್ ಇಸ್ ತುಂಬ ಕಡಿಮೆ ಇರ್ತಿತ್ತು. ಆ ಕಾರಣಕ್ಕೆ ನಾವು ಈ ರೀತಿ ಕನ್ಸಿಡರೇಷನ್ ಆಯಿತು. ಓಕೆನಾ? ಏನಿದೆ? ವಾಟರ್ ಮಿಲನ್. Similarly, the relative atomic mass of the atom of the alien is called as average mass of an atom. ಅರ್ಥ ಆಯ್ತಾ? ಇದೇ ರೀತಿ ಏನು? The relative atomic mass of an atom element is defined. ಹೇಗೆ ನಾವು ಫ್ರೂಟ್ ಸೆಲ್ಲರ್ ಈಗ ಮಾಡಿದ್ರಲ್ಲ ಅದೇ ರೀತಿ ಇದನ್ನ ಆವರೇಜ್ ಮಾಸ್ ಆಫ್ ಅನ್ ಆಟಮ್ ಟು ಕಂಪೇರ್ ದಿ 1/12 ಮಾಸ್ ಆಫ್ ಅನ್ 1 ಕಾರ್ಬನ್ 12 ಆಟಮ್. ಇದನ್ನ 1/12 ಅಂದ್ರೆ 1 ರಿಲೇಟಿವ್ ಅಟಾಮಿಕ್ ಮಾಸ್ ಆಫ್ ಎನಿ ಎಲಿಮೆಂಟ್ ಇಸ್ ಈಕ್ವಲ್ ಟು 1/12 ಆಫ್ ದಿ C12 ಆಟಮ್. ಅದನ್ನ ಸ್ಟ್ಯಾಂಡರ್ಡ್ ಆಗಿ ತಗೊಂಡ್ರು. ಯಾಕಂದ್ರೆ ಅವಾಗ ನಮಗೆ ಪರ್ಟಿಕ್ಯುಲರ್ ಅಟಾಮಿಕ್ ಮಾಸ್ ಇರಲಿಲ್ಲ. ಈಗ ಎಕ್ಸಾಂಪಲ್ಲು ಹೈಡ್ರೋಜನ್ ತಗೊಂಡ್ರೆ ಅದ್ರದ್ದು ಅಟಾಮಿಕ್ ರೇಡಿಯಸ್ ಎಷ್ಟು ಅಂತೇಳಿ 10⁻⁻10 ಅಲ್ಲಿತ್ತು. 10⁻⁻10 ರೇಡಿಯಸ್ಸೇ ಇದೆ ಅಂದರೆ ಅದ್ರದ್ದು ಮಾಸು ತುಂಬ ಕಡಿಮೆ ಇರ್ತಿತ್ತು. ಅದೇ ಕಾರಣಕ್ಕೆ ಇವರು ಸೈಂಟಿಸ್ಟ್ ಏನು ಮಾಡಿದ್ರು? ಒಂದು ಅಟಾಮಿಕ್ ಮಾಸ್ ಯೂನಿಟ್ನ ಒಂದು ರೆಫರೆನ್ಸ್ ಆಗಿ ಒಂದು ಆಟಮ್ನ ತಗೊಂಡ್ರು. ಫಸ್ಟು ಡಾಲ್ಟನ್ಸ್ ಏನು ಮಾಡ್ದ? ಆಕ್ಸಿಜನ್ನ ರೆಫರೆನ್ಸ್ ಆಗಿ ತಗೊಂಡ್ರು. ಆಕ್ಸಿಜನ್ ಮೇನ್ ಯಾಕೆ ಕಾರಣಕ್ಕೆ ರೆಫರೆನ್ಸ್ ಅಂತ ತಗೊಂಡ್ರು? ಫಸ್ಟ್ ಪಾಯಿಂಟ್ ಇಸ್ ಯಾವುದು ಮೇನ್ ಕಾರಣ? ಅದು ಮೆನಿ ಎಲಿಮೆಂಟ್ಸ್ ಜೊತೆ ರಿಯಾಕ್ಷನ್ ಆಗ್ತಿತ್ತು. ಸೆಕೆಂಡು ಅದೇನಾಗ್ತಿತ್ತು ಹೇಳಿ? ಸೆಕೆಂಡ್ ಏನಾಗ್ತಿತ್ತು? ಮೆನಿ ಆಟಮ್ಸ್ದು ಅಟಾಮಿಕ್ ಏನು AMU ಇರುತ್ತಲ್ಲ ಅದು ರಿಲೇಟಿವ್ ಅಟಾಮಿಕ್ ಮಾಸು
ಆಲ್ಮೋಸ್ಟ್ ಓಲ್ಡ್ ನಂಬರ್ ಕೊಡ್ತಿತ್ತು, ಆ ಕಾರಣಕ್ಕೆ ಆಕ್ಸಿಜನ್ ತಗೊಂಡ್ರು. ಬಟ್ 1961 ಆಕ್ಸಿಜನ್ನ ರಿಮೂವ್ ಮಾಡಿ C12 ಐಸೋಟೋಪ್ನ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಆಗಿ ಯೂನಿವರ್ಸಲ್ ಅಂದರೆ ಈ ಪ್ರಪಂಚ ಕಾರ್ಬನ್ 12 ಐಸೋಟೋಪ್ನ ಅಕ್ಸೆಪ್ಟ್ ಮಾಡ್ತು. ಅರ್ಥ ಆಯ್ತಾ? ಈ ರೀತಿ ಆಯ್ತು. ನೆಕ್ಸ್ಟ್ ಎಕ್ಸಾಂಪಲ್, ಎಲಿಮೆಂಟ್ಗೆ ಎಷ್ಟೆಷ್ಟು ಅಟಾಮಿಕ್ ಮಾಸ್ ಯೂನಿಟ್ ಇದೆ ಅಂತ ತಿಳ್ಕೊಳ್ಳೋಣ. ಅಟಾಮಿಕ್ ಮಾಸ್ 1, ಕಾರ್ಬನ್ಗೆ 12, ನೈಟ್ರೋಜನ್ಗೆ 14, ಮತ್ತೆ ಇವು ಮಾತ್ರ ಮರಿಬಾರ್ದು. ಓಕೆನಾ? ಈ ರೀತಿ ಕನ್ಸಿಡರೇಷನ್ ಆಯಿತು. ಹೌ ಡು ಆಟಮ್ ಎಕ್ಸಿಸ್ಟ್? ಹಾಗಾದ್ರೆ ಆಟಮ್ ಹೇಗೆ ಎಕ್ಸಿಸ್ಟ್ ಆಗುತ್ತೆ? ಆಟಮ್ಸ್ ಆಫ್ ದಿ ಮೋಸ್ಟ್ ಎಲಿಮೆಂಟ್ಸ್ ಆರ್ ನಾಟ್ ಏಬಲ್ ಟು ಎಕ್ಸಿಸ್ಟ್ ಇಂಡಿಪೆಂಡೆಂಟ್ಲಿ. ಮೋಸ್ಟ್ ಆಫ್ ದಿ ಎಲಿಮೆಂಟ್ಸು ಆಟಮ್ಸು ಇಂಡಿಪೆಂಡೆಂಟ್ ಆಗಿ ಎಕ್ಸಿಸ್ಟ್ ಆಗಲ್ಲ. ಆಟಮ್ಸ್ ಫಾರ್ಮ್ ಮಾಲಿಕ್ಯೂಲ್ಸ್ ಅಂಡ್ ಅಯಾನ್ಸ್. ಆಟಮ್ಸು ಎರಡು ಫಾರ್ಮಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಯಾವುದಾದ್ರು ಮಾಲಿಕ್ಯೂಲ್ಸ್ ಮತ್ತೆ ಅಯಾನ್ಸ್ ರೀತಿ ಎಕ್ಸಿಸ್ಟ್ ಆಗುತ್ತೆ. ದೀಸ್ ಮಾಲಿಕ್ಯೂಲ್ಸ್ ಆಫ್ ಅಯಾನ್ಸ್ ಅಗ್ರೀಡಿಯಂಟ್ ಇನ್ ಲಾರ್ಜ್ ನಂಬರ್ ಟು ಫಾರ್ಮ್ ದಿ ಮ್ಯಾಟರ್ ದಟ್ ವಿ ಕ್ಯಾನ್ ಸಿ ಫೀಲ್ ಆರ್ ಟಚ್. ಇದರಿಂದನೇ ಈ ಮ್ಯಾಟರು ಫಾರ್ಮೇಷನ್ ಆಯಿತು. ಮೆನಿ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ಸು ಫಾರ್ಮೇಷನ್ ಆಯಿತು. ಓಕೆನಾ? ಯಾವ್ದು ಕ್ವಶನ್ನು? ಡಿಫೈನ್ ದ ಅಟಾಮಿಕ್ ಮಾಸ್ ಯೂನಿಟ್. ವೈ ಇಸ್ ದ ನಾಟ್ ಪಾಸಿಬಲ್ ಟು ಸೀನ್ ಆಟಮ್ ವಿತ್ ಎ ನೇಕೆಡ್ ಐಸ್? ಇವೆರಡು ಇಂಪಾರ್ಟೆಂಟ್ ಕ್ವಶನ್ಸು, 2 ಮಾರ್ಕ್ಸ್ ಕ್ವಶನ್ಸು. ಆಲ್ಮೋಸ್ಟ್ ಟೆಕ್ಸ್ಟ್ ಬುಕ್ಕಲ್ಲಿರೋ ಕ್ವಶನ್ಸ್ ನಾವು ಕ್ಲಿಯರ್ ಮಾಡಿದ್ರೆ, ಟೆಕ್ಸ್ಟ್ ಬುಕ್ನ ಓದ್ಕೊಂಡ್ರೆ ನಮಗೆ ಆರಾಮಾಗಿ ಔಟ್ ಆಫ್ ಔಟ್ ಕ್ಲಿಯರ್ ಮಾಡ್ಬೋದು. ಓಕೆನಾ? ಅರ್ಥ ಆಯ್ತಾ? ಹಾಗಾದ್ರೆ ಕ್ವಿಕ್ಕಾಗಿ ರೀಕ್ಯಾಪ್ ಮಾಡೋಣ ಫಸ್ಟ್ ಇಂದ ಏನೇನು ಓದ್ಕೋಬೋದು ಅಂತ. ಇನ್ನು ಕಂಟಿನ್ಯೂ ಪಾರ್ಟ್ನ ನೆಕ್ಸ್ಟ್ ಸೆಷನಲ್ಲಿ ಡಿಸ್ಕಷನ್ ಮಾಡೋಣ. ಓಕೆನಾ? ಫಸ್ಟ್ ಏನು ತಿಳ್ಕೊಂಡು, ಫಸ್ಟು ನಮ್ಮ ಇಂಡಿಯನ್ ಸೈಂಟಿಸ್ಟ್, ಫಸ್ಟ್ ಯಾವುದು ನಮ್ಮ ಏನ್ಷಿಯಂಟ್ ಇಂಡಿಯನ್ ಸೈಂಟಿಸ್ಟ್ ಯಾರು? ಮಹರ್ಷಿ ಕನ್ನಡ್. ಅವರು ಮಾಲಿಕ್ಯೂಲ್ಸ್ನ ಡಿವೈಡ್ ಮಾಡ್ಬೋದು. ಡಿವಿಸಿಬಿಲಿಟಿ ಆಫ್ ಮ್ಯಾಟರ್ನ 500 BC ಇವರೇ ನಮಗೆ ಐಡಿಯಾ ಕೊಟ್ಟರು. ಈ ಮಾಲಿಕ್ಯೂಲ್ನ ಡಿವೈಡ್ ಮಾಡ್ಬೋದು, ಒಳಗೆ ಅದು ಪರ್ಟಿಕ್ಯುಲರ್ ಸ್ಟೇಜ್ ತಕ್ಕ ಅದು ಡಿವೈಡ್ ಆಗುತ್ತೆ. ಅದನ್ನ ನಾವು ಪರಮಾಣು ಅಂತ ಕರೆದ್ರು. ಆಮೇಲೆ ಅದನ್ನ ಗ್ರೀಕ್ ಸೈಂಟಿಸ್ಟ್ ಯಾರ್ಯಾರು? ಡೆಮೋಕ್ರಟಿಸ್ ಮತ್ತು ಲೆವಿಸೆಸ್ಟರ್ ಇಬ್ಬರು ಬಂದು, ಲೆಕಿಪಪ್ಸಸ್ ಬಂದು ಅದನ್ನ ಆಟಮ್ ಅಂತ ನೇಮ್ ಕರೆದ್ರು. ಸೇಮ್ ಆಮೇಲೆ ಇನ್ನು ನೆಕ್ಸ್ಟ್ ಯಾರು? ಲೆವಿಸಿಸ್ಟರ್. ಅವರು 2 ಲಾನ ಕೊಟ್ಟರು. ಯಾವುದಾದ್ರು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಮತ್ತು ಲಾ ಆಫ್ ಡೆಫಿನೆಟ್ ಪ್ರಪೋಸಿಷನ್. ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಏನು? ಇನ್ ಎನ್ ಕೆಮಿಕಲ್ ರಿಯಾಕ್ಷನ್ ಮಾಸ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡೆಸ್ಟ್ರಾಯ್ಡ್. ಅದು ಮಾಸ್ ಆಫ್ ಡೆಫಿನೆಟ್ ಪ್ರಪೋಸಿಷನ್ ಏನು? ಒಂದು ಕೆಮಿಕಲ್ ಇನ್ ಎ ಕೆಮಿಕಲ್ ಸ್ಟ್ರಕ್ಚರ್ ದ ಎಲಿಮೆಂಟ್ ಹ್ಯಾವ್ ಆಲ್ವೇಸ್ ಪ್ರೆಸೆಂಟ್ ಇನ್ ಡಿಫ್ರೆಂಟ್ ಪ್ರಪೋಸಿಷನ್ ಆಫ್ ಮಾಸ್. ಅದು ಯಾವಾಗೂ ಒಂದು ಡಿಫ್ರೆಂಟ್ ಪ್ರಪೋಸಿಷನ್ ಆಫ್ ಮಾಸ್ ಅಲ್ಲಿ ಇರುತ್ತೆ ಅಂತ ಹೇಳಿದ್ರು ಅಲ್ವಾ? ಆಮೇಲೆ ನೆಕ್ಸ್ಟ್ ಇನ್ಯಾರು ಸೈಂಟಿಸ್ಟ್ ಬಂದ್ರು? ಜಾನ್ ಡಾಲ್ಟನ್. ಇವರು ಬಂದು ಏನು ಮಾಡಿದ್ರು? ಒಂದು ಎಕ್ಸ್ಪಿರಿಮೆಂಟಲ್ ಪ್ರೊವೈಡ್ ಕೊಟ್ಟರು. ಯಾವ್ದ್ರ ಬಗ್ಗೆ? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸು ಮತ್ತು ಲಾ ಆಫ್ ಡೆಫಿನೆಟ್ ಪ್ರಪೋಸಿಷನ್ ಒಂದು ಎಕ್ಸ್ಪಿರಿಮೆಂಟಲ್ ಸೆಟಪ್ ಮಾಡಿದ್ರು. ಯಾಕಂದರೆ ಅಲ್ಲಿ ತನಕ ಅವರು ಎಕ್ಸ್ಪಿರಿಮೆಂಟಲಿ ಪ್ರೂವ್ ಮಾಡಿರಲಿಲ್ಲ, ಸುಮ್ಮನೆ ಫಿಲಾಸಫಿ ಮಾಡ್ತಿದ್ರು. ಇವರು ಆ ಫಿಲಾಸಫಿಯಿಂದ ಆಟಮ್ಸ್ ಮತ್ತು ಈ ಡಿವಿಷಬಲ್ ಇತ್ತಲ್ಲ ಇದು ಪ್ರಾಪರ್ಟಿ, ಅದನ್ನ ಕನ್ಸಿಡರ್ ಮಾಡಿಕೊಂಡು ಅವರು ಒಂದಷ್ಟು ಪಾಸ್ಟುಲೇಟ್ಸ್ನ ಮಾಡಿದ್ರು. ಹಾಗಾದರೆ ಹೂ ಈಸ್ ಜಾನ್ ಡಾಲ್ಟನ್? ಈಸ್ ಎನ್ ಇಂಗ್ಲೆಂಡ್ ಪ್ರೊಫೆಸರ್. ಇವರು ತನ್ನ 12ನೇ ವರ್ಷಕ್ಕೆ ಅವರು ಸ್ಕೂಲಲ್ಲಿ ಲೆಕ್ಚರರ್ ಆದರು. ಇದನ್ನ ಇಮ್ಯಾಜಿನ್ ಮಾಡಿ, ಎಷ್ಟು ನಾವು 12 ವರ್ಷಕ್ಕೆ ಇನ್ನೂ ನಾವು ಸ್ಕೂಲಲ್ಲಿ ಓದ್ತಾ ಇದ್ದೀವಿ. ಅವರು ಆಗಲೇ 12 ವರ್ಷದಲ್ಲೇ ಅವರು ಸ್ಕೂಲಲ್ಲಿ ಲೆಕ್ಚರ್ ಆಗಿದ್ರು, ಸ್ಕೂಲಲ್ಲಿ ಟೀಚರ್ ಆಗಿದ್ರು. ಇವರು ನಮ್ಮ ಫುಲ್ಲು ಲೈಫ್ನ ಏನಾಗಿ ಕಳೆದಿದ್ದಾರೆ? ಟೀಚರಾಗಿ ಕಳೆದಿದ್ದಾರೆ ಕಾಲೇಜಲ್ಲಿ. ಮತ್ತು ಕೇವಲ 7 ವರ್ಷಕ್ಕೆ, ತನ್ನ 27ನೇ ವರ್ಷಕ್ಕೆ ಇವರು ಪ್ರಿನ್ಸಿಪಲ್ ಆದರು. ಅರ್ಥ ಆಯ್ತಾ? ಈ ರೀತಿ ಇವ್ರದ್ದು ಈ ಅಟಾಮಿಕ್ ಬೇಸ್ ಥಿಯರಿ ಏನು ಮಾಡ್ತು? ಒಂದು ಟರ್ನಿಂಗ್ ಪಾಯಿಂಟ್ ಆಯಿತು ಸ್ಟಡಿ ಆಫ್ ಮ್ಯಾಟರ್. ಕೆಮಿಸ್ಟ್ರಿಗೆ ಇದು ಒಂದು ಸ್ಟಡಿ ಆಫ್ ಮ್ಯಾಟರ್ಗೆ ಒಂದು ಟರ್ನಿಂಗ್ ಮೇನ್ ಪಾಯಿಂಟ್. ಅಕಾರ್ಡಿಂಗ್ ಟು ಇವ್ರ ಪ್ರಕಾರ ಯಾವುದು? ಆಲ್ ಮ್ಯಾಟರ್ಸ್ ಇಸ್ ಮೇಡ್ ಅಪ್ ಆಫ್ ವೆರಿ ಟಿನಿ ಪಾರ್ಟಿಕಲ್ಸ್ ಕಾಲ್ಡ್ ಆಟಮ್ಸ್ ವಿಚ್ ಪಾರ್ಟಿಸಿಪೇಟ್ ಇನ್ ಕೆಮಿಕಲ್ ರಿಯಾಕ್ಷನ್. ಎಲ್ಲ ಮ್ಯಾಟರು ಒಂದು ಟಿನಿ ಪಾರ್ಟಿಕಲಿಂದ ಮೇಡ್ ಅಪ್ ಆಗಿರುತ್ತೆ. ಅದನ್ನ ಏನಂತ ಕರೆದ್ರು? ಆಟಮ್ಸ್ ಅಂತ ಕರೆದ್ರು ಅಲ್ವಾ? ಅದು ಕೆಮಿಕಲ್ ರಿಯಾಕ್ಷನ್ ಪಾರ್ಟಿಸಿಪೇಟ್ ಮಾಡುತ್ತೆ. ಆಟಮ್ಸ್ ಆರ್ ದಿ ಇಂಡಿವಿಜುವಲ್ ಪಾರ್ಟಿಕಲ್ಸ್. ಆಟಮ್ಸ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡೆಸ್ಟ್ರಾಯ್ಡ್. ಥರ್ಡ್ ಪಾಯಿಂಟ್ ಏನು? ಆಟಮ್ಸ್ ಆಫ್ ಎ ಗಿವನ್ ಎಲಿಮೆಂಟ್ ಆರ್ ಸೇಮ್ ಮಾಸಸ್ ಅಂಡ್ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್. ಆಟಮ್ಸ್ ಆಫ್ ಎ ಡಿಫ್ರೆಂಟ್ ಎಲಿಮೆಂಟ್ ಹ್ಯಾವ್ ಡಿಫ್ರೆಂಟ್ ಮಾಸ್ ಮತ್ತು ಡಿಫ್ರೆಂಟ್ ಕೆಮಿಕಲ್ ಪ್ರಾಪರ್ಟಿ ಇದೆ ಅಂತ ಹೇಳಿದ್ರು. ಆಮೇಲೆ ಆಟಮ್ಸ್ ಕಂಬೈನ್ಸ್ ಇನ್ ದಿ ಸ್ಮಾಲ್ whole numbers to form compounds. ಆಮೇಲೆ the relative number of and kinds of atoms are constant in a given compound. ಒಂದು ಪ್ರಪೋಸಿಷನ್ ಕಾನ್ಸ್ಟೆಂಟ್ ಇರುತ್ತೆ ಅಂತ ಹೇಳಿದ್ರು. ಇದರಿಂದ ನಮಗೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಮತ್ತು ಲಾ ಆಫ್ ಡೆಫಿನೆಟ್ ಪ್ರಪೋಸಿಷನ್ ಎರಡೂ ಪ್ರೂವ್ ಆಯಿತು, ಎಕ್ಸ್ಪಿರಿಮೆಂಟಲಿ ಪ್ರೂವ್ ಆಯಿತು. ನೆಕ್ಸ್ಟು ಆಮೇಲೆ ಇನ್ನೇನು? ಆಮೇಲೆ ಆಟಮ್ ಅಂದರೆ ಏನು? ಫಂಡಮೆಂಟಲ್ ಬ್ಲಾಕ್. ಹೇಗೆ ನಮಗೆ ಇದು ಮನೆ ಕಟ್ಟಕ್ಕೆ ಇಟ್ಟಿಗೆ ಇಂಪಾರ್ಟೆಂಟು, ಅದೇ ರೀತಿ ಪ್ರತಿಯೊಂದು ಮ್ಯಾಟರ್ದು ಫಂಡಮೆಂಟಲ್ ಬ್ಲಾಕ್ ಯಾವುದು? ಆಟಮ್ಸ್ ಅಲ್ವಾ? ಹಾಗಾದರೆ ಆಟಮ್ ಏನು ಸೈಜ್ ಇರುತ್ತೆ? ಆಟಮು ತುಂಬ ಸ್ಮಾಲ್ ಸೈಜ್ ಇರುತ್ತೆ. ಇದನ್ನ ನಾವು ಯಾವುದರಿಂದ ಅಳಿತಾರೆ? ನ್ಯಾನೋಮೀಟರ್ಸಿಂದ ಅಳಿತಾರೆ. ಅಟಾಮಿಕ್ ರೇಡಿಯಸ್ಸು R = D/2 ಅಲ್ವಾ? ಆ ರೀತಿ
ಆಟಮ್ ಸೈಜ್ ಹೇಗೆ ಇಮ್ಯಾಜಿನ್ ಮಾಡ್ಕೊಂಡ್ರೆ ಅಂದರೆ 1,00,000 ಆಟಮ್ಸ್ನ ಸೇರಿದ್ರೆ ಒಂದು ಥಿಕ್ ಶೀಟ್ ಆಫ್ ಪೇಪರ್ 10 ಲಕ್ಷ ಆಟಮ್ನ ಸೇರಿದ್ರೆ ಒಂದು ಥಿಕ್ ಶೀಟ್ ಆಫ್ ಪೇಪರ್ ಬರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಂಡ್ರು. ಸಮ್ ಆಫ್ ದ ಆಟಮ್ಸ್ ಸೈಜಸ್ ಇಷ್ಟಿರುತ್ತೆ ಅಂತ ಹೇಳಿದ್ರು ಅಲ್ವಾ. ಆಮೇಲೆ ನೆಕ್ಸ್ಟು ಬಟ್ ಈಗ ನಾವು ಆಟಮ್ನ ನೋಡೋಕ್ಕಾಗಲ್ಲ. ಬಟ್ ಆದರೆ ಈಗ ಮಾಡರ್ನ್ ಟೆಕ್ನಿಕ್ಸ್ ಪ್ರಕಾರ ಯಾವ ಟೆಕ್ನಿಕ್ಕು ಯಾವುದು ಮ್ಯಾಗ್ನಿಫೈಡ್ ಇಮೇಜ್, ಸಿಲಿಕಾನ್ದು ಮ್ಯಾಗ್ನಿಫೈಡ್ ಇಮೇಜು, ಆ ಥರ ಯಾವುದು ಆಟಮ್ದು ಮಾಲಿಕ್ಯೂಲ್ದು ಆಟಮ್ದು ಇದ್ದಿರುತ್ತೆ ನೋಡಿ, ಆ ರೀತಿ ಎಕ್ಸಿಸ್ಟ್ ಮಾಡಿದ್ರು. ಅರ್ಥ ಆಯ್ತಾ. ನೆಕ್ಸ್ಟ್ ಆಮೇಲೆ ವಾಟ್ ಆರ್ ದ ಮಾಡರ್ನ್ ಡೇ ಸಿಂಬಲ್ಸ್. ಫಸ್ಟು ಯಾರು ಸಜೆಸ್ಟ್ ಮಾಡಿದ್ರು, ಡಾಲ್ಟನ್ನು ಫಸ್ಟು ಅಟಾಮಿಕ್ ಸಿಂಬಲ್ ಈ ರೀತಿ ಇರಬೇಕು ಅಂತ ಸಜೆಸ್ಟ್ ಮಾಡಿದ್ರು ಅಲ್ವಾ. ಈಸ್ ದ ಫಸ್ಟ್ ಸೈಂಟಿಸ್ಟ್ ಟು ಸಜೆಸ್ಟ್ ದ ಅಟಾಮಿಕ್ ಸಿಂಬಲ್. ಬಟ್ ಇದೇನಾಯಿತು, ಅಟಾಮಿಕ್ ಸಿಂಬಲ್ ಮತ್ತು ಕ್ವಾಂಟಿಟಿ ಇಷ್ಟೇ ಇರಬೇಕಂತ ಸಜೆಸ್ಟ್ ಮಾಡಿದ್ರು. ಬಟ್ ಏನಾಯಿತು ಪ್ರಾಬ್ಲಮ್ಮು, ಅಟಾಮಿಕ್ ಸಿಂಬಲ್ ಕನ್ಸಿಡರ್ ಆಗಿಲ್ಲ, ಯಾಕಂದರೆ ತುಂಬ ಕಾಂಪ್ಲಿಕೇಟ್ ಆಯಿತು ಡಾಲ್ಟನ್. ಬಟ್ ಇನ್ನೊಬ್ರು ಸೈಂಟಿಸ್ಟ್ ಬಂದರು, ಯಾರು ಬೆರ್ಜಿಯಸ್, ಅವರು ಏನಂತ ಸಜೆಸ್ಟ್ ಮಾಡಿದ್ರು, ಆ ಆಟಮ್ದು ನೇಮಲ್ಲಿ ಫಸ್ಟ್ ಎಲಿಮೆಂಟ್ಸ್ ಮತ್ತು 2 ಎಲಿಮೆಂಟ್ಸ್ ಕನ್ಸಿಡರ್ ಮಾಡಿ ಅಟಾಮಿಕ್ ಸಿಂಬಲ್ಗೆ ಸಿಂಪಲ್ ಆಗುತ್ತೆ ಅಂತ ಹೇಳಿದ್ರು ಅಲ್ವಾ. ಎಕ್ಸಾಂಪಲ್ ಆ ರೀತಿ ಆಯಿತು. ಫಸ್ಟ್ ಬಿಗಿನಿಂಗಲ್ಲಿ ಆಟಮ್ಸ್ ನೇಮ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ತಿದ್ರು, ಅದು ಎಲ್ಲಿ ಸಿಗುತ್ತೆ ಆ ಸ್ಥಳಕ್ಕೆ ಆಟಮ್ ನೇಮ್ ಕೊಡ್ತಿದ್ರು, ಮತ್ತು ಅದ್ರ ಕಲರ್ ಮೇಲೆ ಆಟಮ್ ನೇಮ್ ಕೊಡ್ತಿದ್ರು, ಅದ್ರ ಬಣ್ಣದ ಮೇಲೆ ಆ ರೀತಿ. ಬಟ್ ಈಗ ಪರ್ಟಿಕ್ಯುಲರ್ ಈಗ ನ್ಯೂ ಸೆಂಚುರಿಲಿ ಒಂದು ಆರ್ಗನೈಸೇಷನ್ ಇದೆ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ಯಾವುದು IUPAC. IUPAC ಮೀನ್ಸ್ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ. ಇದೊಂದು ಸಿಸ್ಟಮ್ ಏನಂದರೆ ಪ್ರತಿಯೊಂದು ನ್ಯೂ ಡಿಸ್ಕವರಿ ಎಲಿಮೆಂಟ್ ಇರುತ್ತೆ ನೋಡಿ, ನ್ಯೂ ಡಿಸ್ಕವರಿ ಆಟಮ್ಸ್. ಈಗ ಎಕ್ಸಾಂಪಲ್ ಯಾವುದಾದ್ರು ನ್ಯೂ ಡಿಸ್ಕವರಿ ಆಗಿ ಎಲಿಮೆಂಟ್ ಪೀರಿಯಾಡಿಕ್ ಟೇಬಲ್ಗೆ ಡಿಸ್ಕವರಿ ಆದರೆ ಅದಕ್ಕೆ ನೇಮು ಮತ್ತು ಯಾವುದೋ ನೇಮ್, ಎಲಿಮೆಂಟ್, ಕಲರ್ ಎಲ್ಲ ಪ್ರಾಪರ್ಟಿ ಕೊಡೋದು ಯಾವುದು IUPAC. ಅವರು ಹೇಗೆ ಆ ನೇಮ್ನ ಸಜೆಸ್ಟ್ ಮಾಡಿದ್ರು, ಫಸ್ಟ್ ಎಕ್ಸಾಮ್ ಇದು ನೇಮ್ ಇರುತ್ತಲ್ಲ, ನೇಮಲ್ಲಿ ಫಸ್ಟ್ ಎಲಿಮೆಂಟ್ ಯಾವುದು, ಫಸ್ಟು ಆಲ್ಫಾಬೆಟ್ ಯಾವುದಿರುತ್ತೆ, ಸೇಮ್ ಎಲಿಮೆಂಟ್ಸ್ ಇದ್ದರೆ ಅದರದ್ದು ನೆಕ್ಸ್ಟ್ ಸೆಕೆಂಡು ಥರ್ಡ್ ಆಲ್ಫಾಬೆಟು ಈ ರೀತಿ ಕನ್ಸಿಡರ್ ಮಾಡ್ಕೋಬೇಕು ಅಂತ ಸಜೆಸ್ಟ್ ಮಾಡ್ತಿದ್ರು ಅವರು ಸೈಂಟಿಸ್ಟು. ಮತ್ತು ನೆಕ್ಸ್ಟ್ ಇನ್ನೇನಾಯಿತು, ಆಮೇಲೆ ಅಟಾಮಿಕ್ ಮಾಸ್ ಬಗ್ಗೆ ತಿಳ್ಕೊಂಡು, ಅಟಾಮಿಕ್ ಮಾಸ್ ಡಾಲ್ಟನ್ ಮೇನ್ ಯಾವುದು ರಿಮಾರ್ಕಬಲ್ ಕಾನ್ಸೆಪ್ಟ್ ಯಾವುದು, ಅಟಾಮಿಕ್ ಮಾಸ್. ಯಾಕಂದರೆ ಅಟಾಮಿಕ್ ಮಾಸು ತುಂಬ ಕಡಿಮೆ ಇರುತ್ತೆ, ಅದರಿಂದ ಅದನ್ನ ನಾವು ಕಂಪೇರ್ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಿದ್ರು, ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂನ ತೊಗೊಂಡ್ರು. ಯಾವುದಾದ್ರು ಸ್ಟ್ಯಾಂಡರ್ಡ್ ವ್ಯಾಲ್ಯೂ, ಆಕ್ಸಿಜನ್ನ ಸ್ಟ್ಯಾಂಡರ್ಡ್ ರೀತಿ ತೊಗೊಂಡ್ರು. ಯಾವ ರೀತಿ, ಅಟಾಮಿಕ್ ಮಾಸ್, ರಿಲೇಟಿವ್ ಅಟಾಮಿಕ್ ಮಾಸ್ ಕಾನ್ಸೆಪ್ಟ್ ಬಂತು. ರಿಲೇಟಿವ್ ಅಟಾಮಿಕ್ ಮಾಸ್ ಇಸ್ ಈಕ್ವಲ್ ಟು 1/16 ಆಫ್ ಆಕ್ಸಿಜನ್ 16 ಆಕ್ಸಿಜನ್ ಆಟಮ್. ಅಂದರೆ ಒಂದು ಆಕ್ಸಿಜನ್ 16 ಭಾಗ ಮಾಡಿದ್ರೆ 1 ಭಾಗದಷ್ಟು ಮಾಸ್ನ ಬೇರೆ ಆಟಮ್ನ ತಗೊಳ್ಳೋಕ್ಕೆ ಕನ್ಸಿಡರ್ ಮಾಡಿದ್ರು. ಆಮೇಲೆ ಮಾಡರ್ನ್ ಆಗಿ ಅಟ್ 19th ಸೆಂಚುರಿಲಿ ಯೂನಿವರ್ಸ್ ಏನು ಅಕ್ಸೆಪ್ಟ್ ಮಾಡ್ತು, ಕಾರ್ಬನ್-12 ಐಸೋಟೋಪ್ನ ಯೂನಿವರ್ಸಲ್ ರೆಫರೆನ್ಸ್ ಆಗಿ ತಗೊಂಡ್ರು. ಅದಕ್ಕೆ ಮುಂಚೆ ಆಕ್ಸಿಜನ್ ಹೇಗೆ ತಗೊಂಡ್ರು, 2 ಕಾನ್ಸೆಪ್ಟ್ ಯಾವುದಾದ್ರು, ಆಕ್ಸಿಜನ್ ಮೆನಿ ಆಫ್ ದಿ ಎಲಿಮೆಂಟ್ಸ್ ಜೊತೆ ರಿಯಾಕ್ಟ್ ಆಗ್ತಿತ್ತು, ಮತ್ತು ಮೋಸ್ಟ್ ಆಫ್ ದಿ ಅಟಾಮಿಕ್ ಮಾಸು ಹೋಲ್ ನಂಬರ್ ಆಗಿ ಸಿಗ್ತಿತ್ತು. ಆ ಕಾರಣದಿಂದ ಇದು ಎಲೆಕ್ಟ್ರಾನ್ಸ್ ಕನ್ಸಿಡರ್ ಮಾಡಿದ್ರು. ಈ ರೀತಿ ಆಯಿತು. ಅರ್ಥ ಆಯ್ತಾ, ಈ ರೀತಿ ತಿಳ್ಕೊಂಡು. ಮತ್ತೆ ಆಮೇಲೆ ಹೇಗೆ ಅಟಾಮಿಕ್ ಮಾಸ್ ಹೇಗೆ ಇದು ಮಾಡ್ದು, ಒಂದು ವಾಟರ್ ಮಿಲನ್ನ ತಗೊಂಡು ಇಮ್ಯಾಜಿನ್ ಮಾಡಿಕೊಂಡು ವಾಟರ್ ಮಿಲನ್ನ 12 ಪೀಸ್ ಮಾಡಿ, ಅವನ ಹತ್ರ ಒಂದು ಸ್ಟ್ಯಾಂಡರ್ಡ್ ಇಲ್ಲದೆ ಇದ್ದು 1 ಪೀಸ್ ವಾಟರ್ ಮಿಲನ್ ಎಷ್ಟು ತೂಕ ಆಗುತ್ತೆ, ಇನ್ನು ಬೇರೆ ಹಣ್ಣುಗಳನ್ನ ಅಷ್ಟೇ ತೂಕ ಮಾಡಿದ್ರು. ಅದೇ ರೀತಿ ಒಂದು ಕಾರ್ಬನ್-12 ಐಸೋಟೋಪ್ನ ತಗೊಂಡು ಅದನ್ನ 12 ಪೀಸ್ ಮಾಡಿ, ಒಂದು ಪೀಸ್ಗೆ ನಮಗೆ ಎಷ್ಟು ಹೈಡ್ರೋಜನ್, ಈಗ ಎಷ್ಟು ವಾಟರ್ ರಿಯಾಕ್ಟ್ ಮಾಡೋಕ್ಕೆ ಎಷ್ಟು ಬೇಕು ಅಂದರೆ ಅಷ್ಟು ಒಂದು ಪೀಸ್ ಹೈಡ್ರೋಜನ್ ಅಷ್ಟು ತಗೊತಿದ್ರು, ಇನ್ನೆಷ್ಟು ರೇಷಿಯೋ ಬೇಕಾಗಿತ್ತು ಅದನ್ನ ಆ ರೀತಿ ಕನ್ಸಿಡರ್ ಮಾಡ್ಕೊತ ಬಂದರು. ಆಮೇಲೆ ಹಾಗೆ ಆಟಮ್ ಹೇಗೆ ಎಕ್ಸಿಸ್ಟ್ ಆಗುತ್ತೆ, ಆಟಮ್ಸ್ ಎಕ್ಸಿಸ್ಟ್ ಇನ್ 2 ಫಾರ್ಮ್ಸ್. ಆಟಮ್ಸು ಸಿಂಗಲ್ ಆಗಿ ಫ್ರೀ ಸ್ಟೇಟಾಗಿ ಯಂತ್ರದಲ್ಲಿ ಫ್ರೀ ಸ್ಟೇಟಲ್ಲಿ ಸಿಗಲ್ಲ, ಅದು 2 ಫಾರ್ಮಲ್ಲಿ ಸಿಗುತ್ತೆ. ಒಂದು ಫಾರ್ಮ್ ಮಾಲಿಕ್ಯೂಲ್ಸ್ ಮತ್ತು ಆಟಮ್ಸ್ ಬಗ್ಗೆ ಸಿಗುತ್ತೆ ಅಂತ ತಿಳ್ಕೊಂಡು ಅಲ್ವಾ. ಇಷ್ಟು ತಿಳ್ಕೊಂಡು ನಾವಿನ್ನ ನೆಕ್ಸ್ಟ್ ಸೆಷನಲ್ಲಿ ಇನ್ನೇನಿದೆ ಕಂಟಿನ್ಯೂ ಅಂದರೆ ಅಯಾನ್ಸ್, ಮಾಲಿಕ್ಯೂಲ್ಸ್ ಅಂದರೆ ಏನು, ಅಯಾನ್ಸ್ ಅಂದರೆ ಏನು, ಅದು ಹೇಗೆ ಸಿಗುತ್ತೆ, ಕೆಮಿಕಲ್ ಫಾರ್ಮುಲಾ ಏನು, ಆ ರೀತಿ ತಿಳ್ಕೊಳ್ಳೋಣ. ಓಕೆನಾ, ಅರ್ಥ ಆಯ್ತಾ ಇವತ್ತಿನ ಸೆಷನ್ನು, ಅರ್ಥ ಆಯ್ತಾ? ಹಾಗಾದರೆ ಏನು ಮಾಡಬೇಕು, ನಾವು ನೆಕ್ಸ್ಟ್ ಸೆಷನಲ್ಲಿ ಅದನ್ನ ಡಿಸ್ಕಷನ್ ಮಾಡೋಣ. ಅಲ್ಲಿ ತನಕ ನಮ್ಮ ದೀಕ್ಷಾ ವೇದಾಂತು ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ, ನೆಕ್ಸ್ಟ್ ಸೆಷನಲ್ಲಿ ಏನು ಡಿಸ್ಕಷನ್ ಮಾಡೋಣ, ಇನ್ನು ಮುಂದೊಂದು ಪಾರ್ಟು. ಯಾಕೆ ಗೊತ್ತಾ, NCERT ಟೆಕ್ಸ್ಟ್ ಬುಕ್ ಯಾಕೆ ಓದಬೇಕು ಗೊತ್ತಾ, ಯಾಕೆ ಅಂದರೆ ಎಲ್ಲ ಕ್ವಶನ್ಸು NCERT ಟೆಕ್ಸ್ಟ್ ಬುಕ್ಕಿಂದ ಬರುತ್ತೆ. ಫಸ್ಟು ನಾವು ಕಾನ್ಸೆಪ್ಟ್ನ ನಮ್ಮ ಚಾನಲಲ್ಲಿ ಪ್ರತಿಯೊಂದು ಕಾನ್ಸೆಪ್ಟ್ನ ಹಾಫ್ ಆನ್ ಅವರ್ ಹೇಳಿದ್ದೀನಿ, ಮತ್ತು ಓವರಾಲ್ ಚಾಪ್ಟರ್ನ 3 ಪಾರ್ಟಾಗಿ ಡಿವೈಡ್ ಮಾಡಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಓಕೆನಾ, ಎನಿ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ನಿಮ್ಮ ಸುಹಾಸ್ ಸರ್,
ವಿತಿನ್ ಹಾಫ್ ಅನ್ ಅವರ್. ನನ್ನ ಪ್ರಾಮಿಸ್ ಏನು ಗೊತ್ತಾ, ನೀವು ಈ ಸಲ 9th ಆಗಲಿ 10th ಆಗಲಿ ಬೋರ್ಡ್ ಎಕ್ಸಾಮಲ್ಲಿ 35 ಮಾರ್ಕ್ಸ್ ಅಂತೂ ಬಂದೇ ಬರುತ್ತೆ ಕೆಮಿಸ್ಟ್ರಿ. 35ಗೆ 35ನ ಸ್ಕೋರ್ ಮಾಡಲೇಬೇಕು. ಅದು ನನ್ನ ಪ್ರಾಮಿಸ್. ನಿಮ್ಮನ್ನ ನಾನು ತೆಗಿಸ್ತೀನಿ. ನೀವೇನು ಮಾಡಬೇಕು, ನಮ್ಮ ದೀಕ್ಷಾ ವೇದಾಂತು ಚಾನಲ್ನ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಬೇಕು. ಬರೀ ಕೆಮಿಸ್ಟ್ರಿ ಮಾತ್ರ ನಾವು ಈ ಚಾನಲಲ್ಲಿ ಹೇಳ್ಕೊಡಲ್ಲ. ಆ್ಯಸ್ ವೆಲ್ ಆಸ್ ಫಿಸಿಕ್ಸ್, ಆ್ಯಸ್ ವೆಲ್ ಆಸ್ ಬಯೋ, ಆ್ಯಸ್ ವೆಲ್ ಆಸ್ ಮ್ಯಾಥ್ಸ್ ಎಲ್ಲ ಪ್ರತಿಯೊಂದು ಕನ್ನಡದಲ್ಲಿ ಹೇಳ್ಕೊಡ್ತೀವಿ. ಅದು ನಮ್ಮ ಕನ್ನಡಿಗರಿಗೋಸ್ಕರ. ಓಕೆನಾ? ಅದು ಫ್ರೀ ಆಫ್ ಕಾಸ್ಟ್. ಏನು ಮಾಡಬೇಕು, ನಮ್ಮ ದೀಕ್ಷಾ ವೇದಾಂತು ಚಾನಲ್ನ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಬೇಕು. ಮತ್ತು ನೆಕ್ಸ್ಟ್ ಸೆಷನ್ ನೆಕ್ಸ್ಟ್ ಪಾರ್ಟಲ್ಲಿ ನಾವು ಫುಲ್ ಓವರ್ ಆಲ್ ಚಾಪ್ಟರ್ನ ಕಂಪ್ಲೀಟ್ ಮಾಡೋಣ. ಓಕೆನಾ? ಆಮೇಲೆ ಇನ್ನೊಂದು ಕ್ಲಾಸಲ್ಲಿ ಓವರ್ ಆಲ್ ಚಾಪ್ಟರ್ದು ವಿತಿನ್ 10 ಮಿನಿಟ್ಸಲ್ಲಿ ನಾನು ಫುಲ್ ಕ್ವಿಕ್ಕಾಗಿ ರೀಕ್ಯಾಪ್ ಮಾಡ್ಕೊಡ್ತೀನಿ. ಓಕೆನಾ? ವಿತಿನ್ 1 ಅವರ್ ಸಿಂಗಲ್ ಶಾರ್ಟಲ್ಲಿ ನಿಮಗೆ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಓಕೆನಾ? ಅಲ್ಲಿ ತನಕ ಸಿಗ್ತಾ ಇರೋಣ. ನೆಕ್ಸ್ಟ್ ಲೆಟ್ಸ್ ಯು ಮೀಟ್ ಆನ್ ನೆಕ್ಸ್ಟ್ ಸೆಷನ್. ಬಾಯ್ ಮೈ ಡಿಯರ್ ಎಲೆಕ್ಟ್ರಾನ್ಸ್. ನಗ್ನಾಗ್ತಾರೆ, ಹ್ಯಾಪಿ ಆಗಿರಿ. ನೆಕ್ಸ್ಟ್ ಸೆಷನಲ್ಲಿ ಸಿಗೋಣ. ಟಾಟಾ, ಬಾಯ್.